ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ಸ್ವಾಗತ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ, ಇದರ 31ನೇ ಶ್ಲೋಕದಿಂದ 36ನೇ ಶ್ಲೋಕದವರೆಗೂ ನಾವು ಕಲ್ತ್ಕೊಳ್ಳೋಣ. ಮೂವತ್ತೊಂದನೇ ಶ್ಲೋಕ. ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ವ ಯಜ್ಞಸ್ಯ ಕೃತೋನ್ಯ ಕುರುಸತ್ತಮ. ಇದರ ಅರ್ಥ, ಅಮೃತದಂತೆ ಇರುವ ಯಜ್ಞದ ಉಳಿಕೆಯನ್ನು ತಿನ್ನುವವರು ಶಾಶ್ವತ ಬ್ರಹ್ಮನ ಬಳಿಗೆ ಹೋಗುತ್ತಾರೆ. ಹೇ ಗುರುಗಳ ಶ್ರೇಷ್ಠನೇ, ಯಾವ ಯಜ್ಞವನ್ನೂ ಮಾಡದವರಿಗೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸುಖವಿಲ್ಲ. ಹಿಂದಿನ ಶ್ಲೋಕಗಳಲ್ಲಿ 12 ರೀತಿಯ ಯಜ್ಞಗಳನ್ನ ತಿಳಿಸ್ತಾರೆ. ಇವಾಗ ಅದರ ಮುಂದುವರೆದ ಭಾಗ, ಅದರಿಂದ ಏನು ಸಿಗುತ್ತೆ ನಮ್ಗೆ, ಅದರ ಫಲ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರಿಗೆ ಪ್ರಶ್ನೆ, ಈ ಶ್ಲೋಕದ ವಿಶ್ಲೇಷಣೆಯನ್ನ ಮಾಡಿ. ಯಜ್ಞ ಮಾಡೋರಿಗೆ ಯಾವ ಫಲ ಮತ್ತು ಯಜ್ಞ ಮಾಡದವರಿಗೆ ಯಾವ ಫಲವನ್ನು ತಿಳಿಸಿದ್ದಾರೆ. ಇಲ್ಲಿ ಯಜ್ಞ ಕೃಷ್ಣ ಪರಮಾತ್ಮ ಹೇಳ್ತಾರ, ಕುರುವಂಶ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗ್ಲಿ ಅಥವಾ ಈ ಜನ್ಮದಲ್ಲಿ ಆಗ್ಲಿ ಎಲ್ಲಿ ಯಾವುದೇ ಒಂದು ಮುಂದಿನ ಜನ್ಮದಲ್ಲಿ ಸಹಿತ ಸುಖವಾಗಿರ್ಲಾರ. ಯಜ್ಞಗಳನ್ನು ಮಾಡ್ದವನು ಅವನು ಏನ್ ಅಂದ್ಕೊಂಡಿರ್ತಾನ, ನಮ್ಮ ಯಜ್ಞ ಮಾಡ್ಬೇಕಾದ್ರೆ ಅವನಿಗೆ ಜ್ಞಾನ ಇರ್ತೈತಿ. ಈ ಪ್ರಪಂಚದಲ್ಲಿ ಇರ್ತಕ್ಕಂತ ಮೋಹವನ್ನ ಬಿಟ್ಟು ತನ್ನ ದೇಹಾತ್ಮ ಬುದ್ಧಿಯನ್ನು ಬಿಟ್ಟು ಜ್ಞಾನದಲ್ಲಿ ಇರೋದ್ರಿಂದ ಅವನು ಯಜ್ಞಗಳ ಫಲಗಳು ಸಿಗ್ಬೋದಮ್ಮ. ಅಂದ್ರ ಸಿಗ್ತಾವ. ಈಗ ಯಾವ್ದೋ ಒಂದು ಯಜ್ಞ ಮಾಡಿದ್ರೆ ಅವಂಗ ಜೀವನಕ್ಕೆ ಬೇಕಾದಂತ ಆಹಾರ, ಬೇರೆ ಬೇರೆ ಅವಂಗ ಬೇಕಾದಂತ ವಸ್ತುಗಳು ಸಿಗ್ಬೋದು. ಅವನ್ ಜ್ಞಾನ ಇದ್ದವನಿಗೆ ಮಾತ್ರ ಅದು ಇಂಥವೆಲ್ಲ ಯಜ್ಞ ಮಾಡಿದಾಗ ಅವನ ಜೀವನಕ್ಕೆ ಅಗತ್ಯವಾದಂತ ಆಹಾರ ಇವೆಲ್ಲ ಸಿಗೋದ್ರಿಂದ ಅವನ ಯಜ್ಞದಲ್ಲಿ ನಿರತನಾಗೇ ಇರ್ತಾನಮ್ಮ. ಮತ್ತೆ ಅವನಿಗೆ ಒಂದು ಶ್ರೇಷ್ಠ ಜ್ಞಾನನು ಸಿಗ್ತೈತಿ. ಆದ್ರೆ ಮಾಡದೇ ಇರೋನು ಅವನು ಈ ಲೋಕದಲ್ಲಿ ಆಗ್ಲಿ ಬೇರೆ ಲೋಕದಲ್ಲಿ ಆಗ್ಲಿ ಇದ್ರೂ ಸಹಿತ ಅವನಿಗೆ ಸುಖ ಇಲ್ಲ, ದುಃಖದಲ್ಲಿ ಒಳಗಾಗ್ತಾನ. ಯಾಕಂದ್ರೆ ಅವನ ದೇಹಾತ್ಮ ಬುದ್ಧಿಯಿಂದ ಕೂಡಿರ್ತಾನ. ಈ ದೇಹ ಮನಸ್ಸು ಬುದ್ಧಿ ನಾನು, ಮತ್ತೆ ಈ ಬಂಧನದಿಂದ ಅವನಿಗೆ ಬಿಡುಗಡೆ ಆಗ್ಬೇಕು ಅನ್ನೋದು ಇರಂಗಿಲ್ಲ ಅವನಿಗೆ. ಹೀಗಾಗಿ ಅವಂಗ ಆತ್ಮಜ್ಞಾನ ಇಲ್ಲದೆ ಇರೋದ್ರಿಂದ ಅವನು ಕಷ್ಟಕ್ಕೆ ಈಡಾಗ್ಬೋದು ಅಂತ ನಾ ಹೇಳ್ತೇನೆ. ಸರಿ ವೀಣಾಜಿ. ವೀಣಾ ಅವ್ರ ಹೇಳ್ತೀರಾ ಈ ಶ್ಲೋಕದ ಒಂದು ಅರ್ಥ ಏನು ಅಂತ? ಅವ್ರೇನೋ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಲಕ್ಷ್ಮಿ ಅವ್ರು ಇದ್ದೀರಾ? ಲಕ್ಷ್ಮಿ ಅವ್ರು ಹೇಳ್ತೀರಾ? ಹಾ ಅಮ್ಮ ಹೇಳ್ತೇನ್ರಿ. ಈಗ ಅವ್ರು ವಿಜಯಲಕ್ಷ್ಮಿ ಅಮ್ಮ ಹೇಳಿದ್ರಿ, ನನ್ ದೇಹ, ನನ್ ಮನಸ್ಸು, ನನ್ ಬುದ್ಧಿ ಅಲ್ಲ ಅಂತಂದ್ ಹೇಳಿದಾಗ ನಮ್ಮೊಳಗ ಯಾವ್ದ ಏನೋ ಒಂದ್ ಆಸೆ ಅನ್ನೋದಾಗ್ಲಿ ಅಥವಾ ಅದರಿಂದ ಬರೋ ಫಲದ ಮೇಲೆ ಆಗ್ಲಿ ಏನೂ ಇರಂಗಿಲ್ಲ ಅಮ್ಮ. ಅದ್ರಿಂದ ಈ ಲೋಕದೊಳಗೂ ಆಗ್ಲಿ ಮತ್ ಮುಂದ್ ಬರೋ ಲೋಕದೊಳಗೂ ಆಗ್ಲಿ ಯಾರು ಯಜ್ಞ ಮಾಡ್ತಾರಲ್ಲ ಅವ್ರು ಸುಖವಾಗಿರ್ತಾರ ಅಂತಂದ್ ಹೇಳ್ಯಾರ ಅಂತೇಳಿ ಹಂಗ ಅನಿಸ್ತವಮ್ಮ ನನಗ. ಮಾಡದೇ ಇದ್ರು ಇಲ್ಲ. ಹಾ, ಮಾಡದೇ ಇರೋರಿಗೆ ಫಲ ಇಲ್ಲ ರೀ. ಹಾಗೆ ಬೇರೆಯವರು ಎಲ್ಲ ಏನ್ ಹೇಳ್ತಾರೆ ಕೇಳೋಣ. ಸಂಧ್ಯಾಜಿ. ಅಂದ್ರೆ ದೇವ್ರು ನಮ್ಗೆ ಇಲ್ಲಿ ಯಜ್ಞ ರೂಪದಲ್ಲಿ ಮಾಡ್ಬೇಕು ಅಂತ ಹೇಳಿದಾರಲ್ವಾ, ಅಂದಾಗ ಈಗ ಅವನು ಭೋಗಿಸಿ ಕೊಟ್ಟಿದ್ದೆಲ್ಲ ನಮ್ಗೆ ಅಮೃತ ಆಗತ್ತೆ ಅಂತ. ಅಂದ್ರೆ ನಾವು ಈಗ ಏನೇ ಮನೆಯಲ್ಲಿ ಒಂದು ಅಡುಗೆ ಮಾಡ್ಲಿ, ಏನೇ ಮಾಡ್ಲಿ ಅದನ್ನ ದೇವ್ರಿಗೆ ನೈವೇದ್ಯ ರೂಪದಲ್ಲಿ ಇಡ್ಬೇಕು. ಅವಾಗ ಇಟ್ಟು ನಾವು ತಗೊಂಡಾಗ ಅದು ಪ್ರಸಾದ ಆಗುತ್ತೆ.
ಹಾಗೆ ಭಗವಂತನಿಗೆ ಕೊಡ್ತಿದೀವಿ ಅಂತ ಮಾಡ್ತೀವಿ. ನಾವು ತಿನ್ನೋ ಅನ್ನ ಇರ್ಬೋದು, ಒಂದು ಪಾಲು ಭಗವಂತನಿಗೆ, ಒಂದು ಪಾಲು ಪ್ರಾಣಿಗಳಿಗೆ, ಹೀಗೆ ಇಟ್ಟಾಗ ನಮ್ಗೀಗ ಒಂದು ಶ್ರಾದ್ದ ಕರ್ಮ ಮಾಡಿದ್ರುನುವೆ ಕಾಗೆಗಳಿಗೆ ಇಡಿ ಅಂತ ಹೇಳ್ತಾರೆ. ಮನೇಲಿ ಒಂದ್ ಏನಾದ್ರು ಮಾಡ್ದಾಗ್ಲೂ ಗೋವು ತಿನ್ಸಿ ಅಂತ ಹೇಳ್ತಾರೆ. ಮತ್ತೆ ಯಾಕೆಂದ್ರೆ ಅವು ಪ್ರಾಣಿಗಳು ನಮ್ಗೆ ದೈವ ರೂಪದಲ್ಲಿ ಕಂಡು ಬರೋದ್ರಿಂದ ನಮ್ಗೆ ಭಗವಂತನ ಫೋಟೋ ಮುಂದೆ ಇಡ್ಬೋದು, ಪೂಜೆ ಮಾಡ್ಬೋದು. ಆದ್ರೆ ನಮ್ಗೆ ಕಾಣದ ಭಗವಂತ ಪಶು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಕಾಣ್ತೀವಲ್ಲ, ಹಾಗಾಗಿ ಅವಕ್ಕೆ ಕೊಡಿ ಅಂತ ಹೇಳ್ತಾರೆ. ಹಾಗೆ ನಾವು ದೇವ್ರು ನಮ್ಗೆ ಏನ್ ಕೊಟ್ಟಿರ್ತಾನೋ, ಅದು ಐಶ್ವರ್ಯ ಆಗಿರ್ಬಹುದು, ವಿದ್ಯೆ ಆಗಿರ್ಬೋದು, ಈವನ್ ಒಂದ್ ಅನ್ನನೇ ಅಲ್ಲ, ಆಹಾರವೇ ಅಲ್ಲ, ಐಶ್ವರ್ಯ ಆಗ್ಲಿ, ವಿದ್ಯೆ ಆಗ್ಲಿ, ಅದನ್ನ ತಪಸ್ಸು, ಧ್ಯಾನ ಏನ್ ಬೇಕಾದ್ರೂ ಆಗಿರ್ಬೋದು ನಮ್ಗೆ, ಅದು ಪರಿಶುದ್ಧ ಆಗ್ಬೇಕು ಅಂದ್ರೆ ಅದು ಭಗವಂತನಿಗೆ ಅರ್ಪಿಸ್ಬೇಕು. ಅರ್ಪಿಸಿದ ಮೇಲೆ ಅದು ಪ್ರಸಾದ ಆಗುತ್ತೆ, ಪರಿಶುದ್ಧ ಆಗುತ್ತೆ. ಅವಾಗ ನಾವು ಅದನ್ನ ನಮ್ಗೇನ್ ಉಳಿಯುತ್ತೋ ಅದನ್ನ ನಾವು ತಗೋಬೇಕು. ಅಂದ್ರೆ ಇಲ್ಲಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ನಾವು ಯಾರಿಗಾದ್ರೂ ಏನಾದ್ರೂ ಕೊಟ್ರೆ ಅದು ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ನಾವ್ ಯಾರಿಗೂ ಏನನ್ನೂ ಕೊಡದೆ ಎಲ್ಲವನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಬಚ್ಚಿಟ್ಕೊಂಡ್ಬಿಟ್ರೆ, ಮಾಡಿ ದುಡ್ದದ್ದೆಲ್ಲ ಹಣ ಬ್ಯಾಂಕ್ ಅಲ್ಲಿ ಲಾಕರ್ ಅಲ್ಲಿ ಇಟ್ಕೊಳ್ಳೋದು, ಒಡವೆ ವಸ್ತು ಹಣ ಎಲ್ಲವನ್ನು ನನಗಾಗೆ ಅಂತೆ ಮಾಡ್ಕೊಂಡ್ ಬಿಡೋದು ಸ್ವಾರ್ಥಕ್ಕೆ. ಆತರ ಮಾಡ್ತಾ ಬಂದ್ರೆ ಅದನ್ನ ಯಾರೋ ಒಂದಿನ ಬಂದು ಹೊತ್ಕೊಂಡು ಹೋಗ್ಬೋದು. ಆದ್ರೆ ನಾವು ಕೊಟ್ಟಿರ್ತೀವಲ್ಲ ದಾನವಾಗಿ, ಯಾವ್ದನ್ನೇ ಆದ್ರೂ ಪ್ರಸಾದ ರೂಪದಲ್ಲಿ ಕೊಡ್ತೀವಿ, ದಾನ ರೂಪದಲ್ಲಿ ಕೊಡ್ತೀವಿ, ಅವಾಗ ಅದು ನಮ್ಗೆ 10 ಪಟ್ಟು ಹೆಚ್ಚುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಅದರಲ್ಲೂ ಮುಂದೆ ಬರ್ಬೋದು ಇನ್ನೂ. ಅಂದ್ರೆ ನನಗೊಂದ್ ವಿದ್ಯೆ ಓದಿದೀನಿ, ಅದು ನಾನ್ ಪಾಸ್ ಮಾಡ್ಕೊಂಡು ನಾನ್ ಡಿಗ್ರಿ ತಗೊಂಡ್ಬಿಟ್ರೆ ಸಾಕು ಅಂತ ಕೂತ್ಕೊಳ್ಬಾರ್ದು. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು. ಅವಾಗ ಏನಂದ್ರೆ ಕೊಟ್ಟ ದ್ರವ್ಯ ನಮ್ಗೆ ಖಾಲಿ ಆಗ್ಬಿಡ್ಬೋದು, ಆದ್ರೆ ಕೊಟ್ಟ ವಿದ್ಯೆ ಮಾತ್ರ ಶಾಶ್ವತವಾಗಿ ಅವ್ರ ಹತ್ರ ಉಳಿಯುತ್ತೆ, ಅವ್ರು ಕಳ್ಕೊಳಲ್ಲ ಅಂತ. ಆಮೇಲೆ ಕೊಟ್ಟದನ್ನ ಯಾವುದೇ ಪ್ರತಿಫಲಾಪೇಕ್ಷೆನೂ ಇಲ್ದೇ ಕೊಡ್ಬೇಕು. ಯಾರಿಗೆ ಏನೇ ಕೊಟ್ರುವೆ ಅದನ್ನ ನಮ್ಗೆ ಇನ್ನೇನೋ ನಮ್ಗ್ ಸಿಗುತ್ತೆ ಅದರಿಂದ, ಅವ್ರು ನಮ್ಗೆ ವಾಪಸ್ ಕೊಡ್ಲಿ ಅಂತೋ ಇನ್ನೇನೋ ಅಪೇಕ್ಷೆ ಇಟ್ಕೊಂಡು ಅವ್ರು ನನಗ್ ಮಾಡ್ಲಿ, ನಾವೇನೋ ಒಂದ್ ಸಹಾಯ ಮಾಡಿದ್ರು ಅಷ್ಟೇ, ಅಯ್ಯೋ ಅವ್ರು ನಮ್ಗೆ ಇನ್ನೊಂದ್ಸರಿ ಸಹಾಯ ಮಾಡ್ಲಿ ಅಂತ, ಅವ್ರ ಕಷ್ಟದಲ್ಲಿದ್ದಾಗ ನಾವ್ ಯಾರಿಗಾದ್ರೂ ಏನಾದ್ರು ಕೊಟ್ರೆ ಅದು ನಮ್ಗೆ ವಾಪಸ್ ಕೊಡ್ಲಿ ಅಂತ, ಆತರನು ಮಾಡ್ಬಾರ್ದು. ಏನೇ ಮಾಡಿದ್ರು ನಿಸ್ವಾರ್ಥ ಭಾವದಿಂದ, ಸ್ವಾರ್ಥ ಇಲ್ದೇನೆ ಮಾಡ್ಬೇಕು. ದೇವರಿಗೆ ನೈವೇದ್ಯಕ್ಕೆ ಪೂಜೆಗೆ ಅಂತ ಇಟ್ಟದನ್ನ ನಾವ್ ಹೇಗೆ ಭಗವಂತ ತಿಂದು ತೃಪ್ತಿ ಪಟ್ಟ ಅನ್ಕೋತೀವೋ, ಹಾಗೆ ಕೊಟ್ಟ ಸದ್ವಿನಿಯೋಗ ಆಗ್ಬೇಕು. ನಾವ್ ಯಾರಿಗ ಏನೇ ಕೊಟ್ರು ಅದು ಒಳ್ಳೆ ರೀತಿ ವಿನಿಯೋಗ ಆಗ್ಬೇಕು ಅಂತ. ಆದ್ರೆ ಯಾರು ಈ ಲೋಕದಲ್ಲಿ ಯಜ್ಞನೇ ಮಾಡ್ದೇನೆ, ಅಂದ್ರೆ ಇದೆಲ್ಲ ಯಜ್ಞ ರೂಪದಿಂದ ಆಯ್ತು. ಈಗ ಯಜ್ಞ ರೂಪದಲ್ಲಿ ಮಾಡ್ದೇನೆ ಬರೀ ತಮ್ಮ ಸ್ವಾರ್ಥಕ್ಕಷ್ಟನೇ ಮಾಡ್ಕೊಂಡು ಅವನು ಸುಖವಾಗಿರಕ್ಕಾಗಲ್ಲ. ಅಂದ್ರೆ ನಾವು ಯಾರಿಗ್ ಏನ್ ಕೊಟ್ಟಿರ್ತೀವಿ, ಇನ್ನು ನಾವು ಸುಖ ಕೊಟ್ಟಿದ್ರೆ ನಮಗ್ ಸುಖ ಬರುತ್ತೆ, ಒಬ್ರಿಗೆ ಶಾಂತಿ ಕೊಟ್ಟಿದ್ರೆ ನಮಗ್ ಶಾಂತಿ ಸಿಗುತ್ತೆ, ಒಬ್ರಿಗೆ ವಿದ್ಯೆ ಕೊಟ್ಟಿದ್ರೆ ನಮ್ಗೆ ಇನ್ನು ಹೆಚ್ಚು ವಿದ್ಯೆ ಬರುತ್ತೆ. ಆ ಸುಖ ಆನಂದಕ್ಕೆ ಬೇರೆಯವ್ರನ್ನ ಯಾವಾಗ ಓಳಿಕೊಂಡ್ಬಿಡ್ತೀವೋ, ಕೆಲವರು ನಮ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರನ್ನ ಅಯ್ಯೋ ಅನ್ಸೋದು, ಏನೋ ಅವ್ರ ಖುಷಿ, ಆ ನೋವಿನಲ್ಲಿ ನಾವು ಖುಷಿ ಪಡೋದು, ಹಂಗ್ ಮಾಡಕ್ ಹೋದಾಗ ನಮಗೂ ಹೆಚ್ಚು ದುಃಖ ಸಂಕಟ ಇವುಗಳು ಬಂದೇ ಬರುತ್ತೆ. ನಾವು ಅದು ವಾಪಸ್ಸು ನಾವು ತಿರುಗು ಬಾಣ ಆಗೇ ಆಗತ್ತೆ. ನಾವ್ ಯಾರಿಗ ಏನೇ ಕೊಟ್ರು, ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗಿರುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೇ ಆಗಿರುತ್ತೆ. ನಾವು ಸುಖವಾಗಿರ್ಬೇಕು ಅಂದ್ರೆ ನಾವು ಬೇರೆಯವ್ರಿಗೆ ಸುಖ ಕೊಟ್ಟಿರ್ಬೇಕು, ನಾವು ಸಂತೋಷ ಆಗಿರ್ಬೇಕು ಅಂದ್ರೆ ಬೇರೆಯವ್ರಿಗೆ ನಾವು ಸಂತೋಷನೂ ಕೊಟ್ಟಿರ್ಬೇಕು. ಇದು ಅಂದ್ರೆ ಯಜ್ಞದ ಅರ್ಥ ಅಂತ. ನಾವ್ ಏನ್ ಮಾಡ್ತೀವೋ ಅದು ಯಜ್ಞ ಅನ್ನೋದು ಒಳ್ಳೆ ರೀತಿನಲ್ಲಿ ಆಗಿರ್ಬೇಕು. ನಾನು ಕೊಡ್ತೀನಿ ಅಂತ ಎಲ್ಲಾ ಕೆಟ್ಟದನ್ನ ಏನೋ ಒಂದ್ ಅವ್ರಿಗೆ ಮಾಡಿದ್ರೆ ಅದು ಯಜ್ಞ ಆಗಲ್ಲ ಅಂತ. ಯಾರಿಗೆ ಆತರ ಮಾಡಿ ಸ್ವಾರ್ಥ ಇಲ್ದೇನೆ ಸುಖ ಶಾಂತಿ ಎಲ್ಲ ಬೇಕು ಅಂದ್ರೆ ನಮ್ಮಲ್ಲಿ ಒಳ್ಳೆ ರೀತಿನಲ್ಲಿ ಮಾಡಿದಾಗ. ಈ ಕೆಲವರು ಸಾಹುಕಾರಗಳ ಹತ್ರ ಇರುತ್ತೆ ಅಷ್ಟೈಶ್ವರ್ಯ ಭೋಗಗಳು ಇಟ್ಕೊಂಡಿರ್ತಾರೆ, ಅವ್ರಿಗೆ ಏನು ಮನೆ ತುಂಬಾ ಆಳು ಕಾಳುಗಳು, ಹಣ, ಒಡವೆ, ಆಸ್ತಿ, ಬೇಕಾದ ತಿನ್ನಕ್ ಬೇಕಾದಷ್ಟು ಆಹಾರ ಎಲ್ಲ ಇರುತ್ತೆ, ಆದ್ರೆ ಅವ್ರಿಗೆ ಏನನ್ನು ಉಪಯೋಗ್ಸಕ್ ಆಗಲ್ಲ. ಈಗ ಒಳ್ಳೆ ಕರ್ಲಾನ್ ಬೆಡ್ಡೆ ಹಾಕಿಸ್ಕೊಂಡ್ ಮಲ್ಗಿರ್ಬೋದು, ಮಂಚದ ಮೇಲೆ ನಿದ್ದೆನೆ ಬರಲ್ಲ, ಏನ್ ಪ್ರಯೋಜನ? ಅಷ್ಟು ಒಳ್ಳೆ ಬೆಡ್ ಇದ್ದು. ಆಮೇಲೆ ಈಗ ಬೇಕಾದಷ್ಟು ತಿನ್ನಕ್ ಅನ್ನ ಇರುತ್ತೆ, ಆಹಾರ ಇರುತ್ತೆ, ಡೈನಿಂಗ್ ಟೇಬಲ್ ತುಂಬಾ ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲಾ ತರ ಸ್ವೀಟ್ಸ್ ಅದು ಇದು, ತಿನ್ನಕ್ಕೆ ರೋಗಗಳು 108 ರೋಗ. ಅದೇ ಒಬ್ಬರು ಬಡವರು ಕೊಟ್ಟಿದ್ರೆ ಅವ್ರು ಆರಂಭದಿಂದಲೂ ಅವಾಗ ಅವ್ರಿಗೂ ಆರೋಗ್ಯ ಇರ್ತಿತ್ತು, ಆತ್ಮತೃಪ್ತಿ ಇರ್ತಿತ್ತು. ಯಾವಾಗ ನಮಗ್ ಶಾಂತಿ ಇರಲ್ವೋ, ಅವಾಗ ನಮ್ಗೆ ಆತ್ಮತೃಪ್ತಿ ಇರಲ್ವೋ, ನಮ್ಗೆ ಅದೇ ಕಾಯಿಲೆ ರೂಪದಲ್ಲಿ ಕಾಡಿಸ್ತಿರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವ್ ಆರಂಭದಿಂದನೇ ಜ್ಞಾನವನ್ನ ಪಡ್ಕೋಬೇಕು. ಆ ಜ್ಞಾನವನ್ನ ಈಗ ಇದು ಗೊತ್ತಾಗ್ಬೇಕು. ಆಮೇಲೆ ವಿದ್ಯೆನೂ ಅಷ್ಟೇ, ನಾವ್ ಏನೋ ಮಾಮೂಲಿ ವಿದ್ಯೆ ಕೊಡೋದಕ್ಕಿಂತ ನಾನು ಯಾರು ಅನ್ನೋದನ್ನ ತಿಳ್ಕೊಂಡು, ಈಗ ನಮ್ಗೆ ಪ್ರಭುಜಿ ಹೇಳ್ಕೊಟ್ಟದ್ದ ಪಾಠಗಳನ್ನ, ಆಧ್ಯಾತ್ಮಿಕ ವಿದ್ಯೆಗಳಲ್ಲೇ ಎಲ್ಲಾ ವಿದ್ಯೆಗಳಿಗಿಂತೂ ಶ್ರೇಷ್ಠ ಅಂತಾರೆ. ಈ ವಿದ್ಯೆ ತಿಳಿಸ್ದಾಗ ಅಷ್ಟೇ ಈ ಯಜ್ಞಗಳಿಗೆ ಒಂದು ಮೂರ್ತ ರೂಪ ಬರುತ್ತೆ. ಇಲ್ಲ ಅಂದ್ರೆ ಅದು ಗೊತ್ತೇ ಆಗಲ್ಲ. ಈಗೆಲ್ಲ ಶಾಲೆಗಳಲ್ಲಿ ಓದ್ತಿರೋದೇ ಅದೇ, ಆ ರಾಜ ರಾಜ್ಯಭಾರ ಮಾಡ್ಬೇಕು ಅಂದ್ರೆ ಅವನ್ ರಾಜ್ಯನ ಕಳ್ಕೊಂಡ,
ಇನ್ನೊಬ್ರು ರಾಜ್ಯನ ಪಡ್ಕೊಂಡ, ತನ್ನ ರಾಜ್ಯ ಜೊತೆಗೆ ವಿಸ್ತರಣೆ ಮಾಡ್ತಾ ಹೋಗ್ತಾನೆ ನೋಡಿ. ಇಷ್ಟಗ್ಲ ಇದ್ದದ್ ರಾಜ್ಯನ ಒಂದು, ಈಗ ತುಮಕೂರು ಇತ್ತು, ತುಮಕೂರನ್ನ ಬೆಂಗಳೂರಿಗೆ ವಿಸ್ತರಣೆ ಮಾಡ್ದ, ಚೆನ್ನೈಗೆ ವಿಸ್ತರಣೆ ಮಾಡ್ದ. ಬರೀ ಆಸ್ತಿ ಅಂತಸ್ತನ್ನ ದೊಡ್ಡದ್ ಮಾಡ್ಕೋತಾ ಹೋಗ್ಬೋದು ಅವನು, ಆದ್ರೆ ಅವನಿಗೆ ಶಾಂತಿ ಇರಲ್ಲ. ಅವ್ನ್ಗೆ ಯಾವಾಗ್ಲೂ ಅವ್ನ ಚಿತ್ತದಲ್ಲಿ ಏನಿರುತ್ತೆ, ಒಬ್ರನ್ನ ಕೊಂದು ತಿನ್ನೋದ್ ಹೇಗೆ, ಇನ್ನೊಬ್ರನ್ನ ಅಯ್ಯೋ ಅನ್ಸಿ ಬದುಕೋದ್ ಹೇಗೆ, ನಾನು ಒಟ್ಟು ನನ್ನ ಆಸ್ತಿನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿರುತ್ತೆ ವಿನ, ಅವನು ಶಾಂತಿ ಸಿಗ್ಬೇಕು ಅಂದ್ರೆ ನಾನ್ ಯಾರು ಅಂತ ತಿಳ್ಕೊಬೇಕು, ನಾನ್ ಮಾಡ್ತಿರೋದೆಲ್ಲ ಭಗವಂತನಿಗೆ ಇಷ್ಟ ಆಗ್ತಿದ್ಯಾ, ಇದನ್ನ ಯಜ್ಞ ರೂಪದಲ್ಲಿ ಮಾಡ್ತಿದ್ದೀನ ಅನ್ನೋ ಅರಿವೇ ಇರಲ್ಲ. ಇದನ್ನ ಅರ್ತ್ಕೋಬೇಕು ಅಂದ್ರೆ ಆಧ್ಯಾತ್ಮಿಕ ಈಗ ಜನಕ ಮಹಾರಾಜ ಅವನು ರಾಜ ಆಗಿದ್ದ, ಆದ್ರೆ ಅವನ್ಗೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಅತಿ ಹೆಚ್ಚು ಒಲವಿದ್ದರಿಂದ ಅವನು ಅಷ್ಟವಕ್ರರನ್ನ ಇಟ್ಕೊಂಡು ಅವ್ರ ಮುಖೇಣ ಎಲ್ಲ ತಿಳ್ಕೊಂಡು ಒಳ್ಳೆ ರೀತಿನಲ್ಲಿ ರಾಜ್ಯಭಾರ ಮಾಡ್ತಾ ಬಂದ ನೋಡಿ. ಎಲ್ಲಾ ಇದ್ರೂನು ಅದು ಒಳ್ಳೆ ಯಜ್ಞ ರೂಪದಲ್ಲಿ ಮಾಡ್ತಾ ಬಂದಾಗಷ್ಟೇ ನಮ್ಗೆ ಶಾಂತಿ. ಈಗ ರಾಮನು ಅಷ್ಟೇ, ಅದಕ್ಕೆ ಉದಾಹರಣೆ, ಅವನು ರಾಜನೇ ಆಗಿದ್ರುವೆ ಅವನು ಪ್ರಜೆಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಅವನಿಗೆ ಗೊತ್ತಿತ್ತು. ಎಷ್ಟೆಲ್ಲಾ ಐಶ್ವರ್ಯ ಇದ್ರು ಶಾಂತ ರೂಪದಲ್ಲಿ ಇರೋದು ಹೇಗೆ ಅನ್ನೋದು ರಾಮನಿಗೂ ಗೊತ್ತಿತ್ತು. ಆಗ ಗೊತ್ತಿರ್ಬೇಕು ಅಂದ್ರೆ ನಮ್ಗೆ ಯಜ್ಞ ರೂಪದಲ್ಲಿ ಆಧ್ಯಾತ್ಮಿಕ ತರಗತಿಗಳಲ್ಲಿ, ಸತ್ಸಂಗಗಳಲ್ಲಿ, ಗುರುಮುಖೇಣ ಇವನ್ನೆಲ್ಲ ನಾವ್ ಅರ್ಥ ಮಾಡ್ಕೊಂಡಾಗ ನಾವ್ ದುಡಿಮೆಗೆ ಒಂದರ್ಥ, ನಾವು ಪಡ್ಕೊಂಡ ಜ್ಞಾನಕ್ಕೂ ಒಂದರ್ಥ, ಅದು ಯಜ್ಞ ರೂಪವಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಧನ್ಯವಾದಗಳು ಸಂಧ್ಯಾಜಿ. ಇಂದ್ರಮ್ಮ ಅವರು ಹೇಳ್ತೀರಾ? ಆಗ್ತಾ ಇಲ್ವಾ? ಮತ್ತೆ ಆಗ್ತದೆ. ಅಮೃತ ಅಂದ್ರೆ ಸಂಧ್ಯಾ ಅವ್ರೆಲ್ಲ ಹೇಳಿದ್ದಾರೆ ಮೇಡಮ್ ಆಗ್ಲೇ, ಆದ್ರೂ ಅದರಂತೆನೆ ನಾವು ಈ ಶ್ಲೋಕದ ಅರ್ಥವನ್ನ ನನ್ನ ಮಟ್ಟಿಗೆ ನಾ ತಿಳ್ಕೊಂಡ ಪ್ರಕಾರ, ಅಮೃತದಂತೆ ಇರುವ ಯಜ್ಞದ ಉಳಿಕೆಯನ್ನು ತಿನ್ನುವವರು ಶಾಶ್ವತ ಬ್ರಹ್ಮನ ಬಳಿಗೆ ಹೋಗುತ್ತಾರೆ. ಉಳಿಕೆ ಅಂದ್ರೆ ನಾವು ಏನೇ ಮಾಡಿದ್ರು ಕೂಡ ಅದು ಯಜ್ಞ ಅಂತ ನಮ್ಗೆ ಈಗೆಲ್ಲ ಗೊತ್ತಾಗಿದೆ. ಚೊಕ್ಕದಾದಂತಹ ಒಂದು ಮನೆಯ ಅಡಿಗೆನೇ ಆಗಿರ್ಬೋದು, ಅದು ದೇವರಿಗೆ ನೈವೇದ್ಯ ಮಾಡಿ ನಾವು ಸ್ವೀಕಾರ ಮಾಡಿದಾಗ ಅದು ಪ್ರಸಾದ ಆಗೋಗ್ಬಿಡ್ತದೆ. ಪ್ರಸಾದ ಆಗಿ ಅದು ಅಮೃತಕ್ಕೆ ಸಮಾನ ಆಗೋಗ್ಬಿಡ್ತದೆ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಒಂದು ಸಿಂಪಲ್ ಆಗಿ ಒಂದು ಬಾಳೆಹಣ್ಣು ತೆಗೆದುಕೊಂಡು ಹೋದ್ರು ಕೂಡ ಅದು ಬಾಳೆಹಣ್ಣು ದೇವರಿಗೆ ನೈವೇದ್ಯ ಮಾಡಿ ಅವರು ಹೊರಗಡೆ ಕೊಟ್ಟ ತಕ್ಷಣ ಅದು ಪ್ರಸಾದ ಆಗೋಗ್ಬಿಡ್ತದೆ. ಅಲ್ಲಿವರೆಗೂ ಅದು ಬರೀ ಬಾಳೆಹಣ್ಣೆ ಆಗಿರ್ತದೆ. ಹೀಗೆ ಒಂದು ಶಾಶ್ವತವಾದಂತಹ ಬ್ರಹ್ಮನ ಬಳಿಗೆ ಹೋಗುತ್ತಾರೆ ಅಂದ್ರೆ ಇದೆಲ್ಲ ಒಂದು ಯಾವುದೇ ಯಜ್ಞ ಆದ್ರೂ ಭಗವಂತನಿಗೆ ಅರ್ಪಿಸದ ಮೇಲೆ ಒಂದು ನಾವು ಅದನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ. ಯಾವುದೇ ಒಂದು ಈಗ ಒಂದು ತಪಸ್ಸಾಗಿರ್ಬೋದು, ಧ್ಯಾನ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಯಾರ್ಯಾರು ಏನೇನ್ ಡಿಗ್ರಿಗಳು ಮಾಡ್ಕೊಂಡಿರ್ಬೋದು, ಅದು ಪಾಸ್ ಆಗ್ಲಿಕ್ಕೆ ಮಾತ್ರ, ತನ್ನ ಜೀವನಕ್ಕೆ ಆಧಾರವಾಗಿ ಪಡೀಲಿಕ್ಕೆ ಮಾತ್ರ ಆ ಡಿಗ್ರಿಯನ್ನ ಮಾಡಿರ್ತಾರೆ. ಅದನ್ನ ಆಳವಾಗಿ ಅದಕ್ಕೆ ಯಾವುದೂ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಆ ವಿದ್ಯೆಯನ್ನ ದಾನ ಮಾಡ್ಬೇಕಾಗ್ತದೆ. ದಾನ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಟ್ಟಾಗ ಅದು ಪವಿತ್ರ ಆಗೋಗ್ತದೆ, ಯಜ್ಞ ಒಂದು ಸಾರ್ಥಕ ಆಗೋಗ್ತದೆ. ಮತ್ತೆ ಅದರಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಭಗವಂತ ಏನಾದ್ರೂ ಕೊಟ್ಟೇ ಕೊಡ್ತಾನೆ. ಅದನ್ನ ಭಗವಂತನಿಗೆ ಕೊಟ್ಟು ಅದನ್ನ ನಾವು ಸ್ವೀಕಾರ ಮಾಡಿದ್ರೆ ಅದು ಮಿಕ್ಕಿರೋದನ್ನ ನಾವು ಅನುಭವಿಸ್ಬೇಕಾಗ್ತದೆ. ಅಲ್ಲೇ ಒಂದು ನಿಜವಾದಂತಹ ಆನಂದ ಇರ್ತದೆ ಅಂತ ಅನಿಸ್ತದೆ. ಅಂದ್ರೆ ಸ್ವಾರ್ಥಕ್ಕೋಸ್ಕರ ನಾವು ಮನೆಯಲ್ಲಿ ಅಡಿಗೆ ಮಾಡಿ ದೇವರ ನೈವೇದ್ಯಕ್ಕೆ ಕೊಡ್ದಾಗೆ ನಾವು ಊಟ ಮಾಡಿದ್ರೆ ಅದು ಒಂದು ಭೋಜನ ಆಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಯಜ್ಞ ರೂಪದಿಂದ ಪುನಃ ದೇವರಿಗೆ ಕೊಡುತ್ತಾರೋ ಅವರು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರೆ ಅಂತ ಕೂಡ ಹೇಳ್ತಾರೆ ಮೇಡಮ್. ಅಂದ್ರೆ ಒಂದು ಈ ಸಂಸಾರ ಚಕ್ರದಲ್ಲಿ ಮತ್ತೊಮ್ಮೆ ಜನನ ಮರಣಕ್ಕೆ ಒಳಗಾಗುವುದಿಲ್ಲ ಅಂತ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ಆದ್ರೂ ಕೂಡ ಯಾವ ಯಜ್ಞ ಮಾಡಿದ್ರು ಲೋಕದಲ್ಲಿ ಸ್ವಾರ್ಥತನಕ್ಕೋಸ್ಕರ ಮಾಡಬೇಡ ಅಂತ ತಿಳಿತದೆ. ಇದ್ರ ಜೊತೆಗೆ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಏನೇ ಬೆಳಿಲಿ ಹೊಲದಲ್ಲಿ ಅದನ್ನ ರಾಶಿ ಹಾಕ್ಬಿಟ್ಟು ಆ ಗ್ರಾಮಾಂತರದಲ್ಲ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ, ಅಂದ್ರೆ ಪೂಜಾರಿಗಾಗಿರ್ಬಹುದು ಅಥವಾ ಕ್ಷೌರಿಕನೇ ಆಗಿರ್ಬೋದು, ಅಗಸ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಕೊಂಬಾರ ಆಗಿರ್ಬೋದು, ಇವ್ರಿಗೆಲ್ಲ ಅವರಿಗೆ ಪಾಲ್ ಕೊಟ್ಟು ಉಳಿದಿದ್ದನ್ನ ಮನೆಗೆ ತೆಗೆದುಕೊಂಡು ಬಂದು ಇದು ನನಗೆ ಸೇರಿದ್ದು ಅಂತ ಯೋಚನೆ ಮಾಡ್ತಿದ್ರು. ಆದ್ರೆ ಈಗ ಹಾಗಿಲ್ಲ. ಅದು ಉಳುವವನೇ ರೈತ ಅಂತ ಹೇಳ್ಬಿಟ್ಟು ಅದೇನೇನೋ ಒಂದು ಇದು ಪರಿಕಲ್ಪನೆ ಬದಲಾಗೋಗಿದೆ.
ಅಂದ್ರೆ ಅದು ಯಾವುದೇ ಒಂದು ದಾನ ಆಗಿರ್ಬೋದು, ಅದು ಕೊಟ್ಟಿದ್ದು ನಮಗೆ 10 ಪಟ್ಟಾಗಿ ನಮ್ಗೆ ವಾಪಸ್ ಬರ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಒಂದು ವಿದ್ಯೆ ಹಂಚಿದ್ರೆ 10 ವಿದ್ಯಾರ್ಥಿಗಳಿಗೆ ಹಂಚಿದ್ರು ಕೂಡ ಅದು 100 ಪಟ್ಟಾಗಿ ನಮ್ಗೆ ವಾಪಸ್ ಬರ್ತದೆ. ಮತ್ತೆ ಮನೆಯಲ್ಲಿ ಒಂದು ಯಾವುದೇ ಒಂದು ಇದು ಒಂದು ಜೀವನದ ಒಂದು ಗಾಢವಾದಂತಹ ನಿಯಮ ಇದು. ನಾವು ಸುಖವಾಗಿರ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಸುಖವನ್ನ, ಸಂತೋಷವನ್ನ ಬೇರೆಯವರಿಗೆ ಹಂಚಿದ್ರೆ ನಮಗೂ ಕೂಡ ಅದು ಸುಖವಾದ ವಾಪಸ್ ಆಗ್ತದೆ. ಅಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಆಪೋಸಿಟ್ ಅಂತ ಹೇಳ್ತೀವಿ ನಾವು. ರಿಯಾಕ್ಷನ್ ಅಂಡ್ ಆಕ್ಷನ್ ಈಸ್ ಅಪೋಸಿಟ್ ಅಂತ. ಅಂದ್ರೆ ಎಷ್ಟು ಫೋರ್ಸ್ ಆಗಿ ನಾವು ಬಾಲನ್ನ ಹೊಡೆದ್ರೆ ಅಷ್ಟೇ ಫೋರ್ಸ್ ಆಗಿ ನಮ್ಗೆ ವಾಪಸ್ ಬರ್ತದೆ. ನಾವು ಏನ್ ಕೊಟ್ಟಿರ್ತೀವೋ ಅದು ನಮಗೆ ಪ್ರತಿಫಲ ರೂಪವಾಗಿ ಬರ್ತದೆ. ಅದ್ರ ಜೊತೆಗೆ ನಾವು ಏನು ಬಿತ್ತುತ್ತೀವೋ ಅದನ್ನೇ ನಾವು ಬೆಳೀತೇವೆ. ಬಿತ್ತಬೇಕಾದ್ರೆ ಅಲ್ಲಿ ಭೂಮಿ ಫಲವತ್ತಾಗಿರ್ಬೇಕು, ಮಳೆ ಬೆಳೆ ಆಗಿರ್ಬೇಕು, ರೈತ ಉಳ್ಬೇಕು, ಬೀಜ ಬಿತ್ತಬೇಕು, ಇದು ಬರಬೇಕು. ಇಲ್ಲ ಏನು ಇಲ್ದಲೆ ನಾನು ಕಾಳನ್ನ ಪಡಿತೀನಿ ಅಂತ ಹೊಲಕ್ ಹೋದ್ರೆ ಅದು ಸಾಧ್ಯ ಇರೋದಿಲ್ಲ. ಅಂದ್ರೆ ಯಾರು ಯಜ್ಞ ಮಾಡೋದೇ ಇಲ್ಲ, ಕೇವಲ ಸ್ವಾರ್ಥಿ ಆಗಿರ್ತಾನೆ ಅಂದ್ರೆ ಅವ್ನಿಗೆ ಸುಖ ಶಾಂತಿ ಯಾವಾಗ್ಲೂ ಕೂಡ ದೊರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗ್ತದೆ. ಅದ್ರಿಂದ ನಮ್ಮಲ್ಲಿ ಏನು ಸಾಧ್ಯನೋ, ಏನು ಆಗುತ್ತೋ ಕೈಯಲ್ಲಿ, ನಮ್ಮಲ್ಲಿ ಏನು ಇದೆಯೋ ಅದನ್ನ ದಾನದ ರೂಪದಲ್ಲಿ ಸ್ವಲ್ಪನಾದ್ರೂ ಕೊಟ್ಟು ನಾವು ಉಳಿದಿದ್ದನ್ನ ಸ್ವೀಕರಿಸ್ಬೇಕು. ಸುಮ್ನೆ ಶೇಖರಿಸಿ ಇಟ್ಕೊಂಡು ಇದ್ರೆ ಅದು ಮಹಾಪಾಪ ಅಂತೇಳಿ ನಮ್ಗೆ ಇದಾಗತ್ತೆ. ಅಂದ್ರೆ ಯಜ್ಞ ಯಾವುದೇ ರೂಪದಲ್ಲಾದ್ರೂ ಕೂಡ ನಾವು ಯಜ್ಞ ಅಂತಾನೆ ತಿಳ್ಕೊಳ್ತಾ ಇದ್ದೀವಿ. ಲೋಕ ಸರ್ವ ಯಜ್ಞಸ್ಯ ಕುತೋನ್ಯಂ ಕುರು ಸತ್ತಮ. ಒಂದು ಕುರುಕುಲದ ಇವನಾದಂತಹ ಅರ್ಜುನನೇ, ನೀನು ಇಹಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ಕೂಡ ಅವನು ಸುಖವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಕುರು ಶ್ರೇಷ್ಠ ಅಂತ ಹೇಳಿ ಈ ಯಜ್ಞದ ಒಂದು ಅಮೃತವನ್ನ ನೀನು ಸ್ವೀಕಾರ ಮಾಡು, ಈ ತರಹದ ಇದ್ರೆ ಮಾತ್ರ ನಿನ್ಗೆ ಸುಖಿ ಆಗ್ತೀಯಾ ಅಂತಕ್ಕಂಥ ಅಭಿಪ್ರಾಯವನ್ನ ನಾವು ಈ ಶ್ಲೋಕದಲ್ಲಿ ನೋಡ್ಬೋದು. ಕೇಳಿಸ್ತಾ ಮೇಡಮ್? ಕೇಳಿಸ್ತದೆ. ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಎಲ್ಲ ಕ್ಲಿಯರ್ ಆಗಿ ನೆಟ್ವರ್ಕ್ ಇಶ್ಯೂ ಏನಿಲ್ಲ, ಬಹಳ ಚೆನ್ನಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಹೇಳಿದ. ಇಲ್ಲಿ ಮೊದಲನೇದಾಗಿ ಯಜ್ಞ ಅಂತಂದ್ರೆ ಏನು? ನಾವು ಯಜ್ಞ ಕುಂಡಕ್ಕೆ ಅಂದ್ರೆ ಅಗ್ನಿಗೆ ಸಮರ್ಪಣೆ ಮಾಡ್ತೀವಿ, ಒಂದು ದೇವತೆಗೆ ಸಮರ್ಪಣೆ ಮಾಡ್ತೀವಿ. ಹಾಗೆ ಎಲ್ಲ ಕೆಲಸಗಳನ್ನು ಸಹ ಹಾಗೆ ಅರ್ಪಣಾ ಭಾವದಿಂದ ಮಾಡೋದು ಎಲ್ಲವೂ ಸಹ ಯಜ್ಞವೇ ಅಂತ ಬಿಟ್ಟು ತಿಳ್ಕೊಳ್ಬೇಕಾಗುತ್ತೆ. ಇನ್ನೊಂದು ಪಾಯಿಂಟ್ ಮೇಡಮ್, ನಾವು ಮೊದಲೆಲ್ಲ ಯಜ್ಞ ಅಂದ ತಕ್ಷಣ ಈ ಒಂದು ಯಜ್ಞ ಕುಂಡನ್ನ ಇಟ್ಕೊಂಡ್ಬಿಟ್ಟು ಎಲ್ಲ ಹೋಮ ಮಾಡ್ತಕ್ಕಂಥದ್ದು, ಅವನ ಮಾಡ್ತಕ್ಕಂಥದ್ದು ಅನ್ಕೊಂಡಿದ್ವಿ. ಆ ಯಜ್ಞದಿಂದನೇ ಮಳೆ ಬರ್ತದೆ, ಅದು ಯಜ್ಞನೇ. ಆದ್ರೆ ಈ ಎಲ್ಲಾ ರೂಪ ಸಣ್ಣ ಸಣ್ಣ ಕೆಲಸಗಳು ಕೂಡ ಯಜ್ಞ ಅಂತ ತಿಳ್ಕೊಂಡಾಗ ಅದು ಆಟೋಮೆಟಿಕ್ ಆಗಿ ಪರಿವರ್ತನೆ ಆಗಿ ಮಳೆ ಬೆಳೆಗಳು ಆಗಬಹುದು ಅಂತ ನನ್ನ ಅನಿಸಿಕೆ. ಒಂದೊಂದು ದೇವತೆಯನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಒಂದೊಂದು ಯಜ್ಞ ಮಾಡ್ಬೇಕು ಅಂತಂದ್ಬಿಟ್ಟು ವೇದಗಳಲ್ಲಿ ಇದೆ. ಆ ರೀತಿ ಮಾಡಿದಾಗ, ಅವರು ಶಾಸ್ತ್ರೋಕ್ತವಾಗಿ ಮಾಡಿದಾಗ ಆಯಾ ಒಂದು ಫಲ ಅನ್ನೋದು ಸಿಗುತ್ತೆ. ಹಾಗೆ ನಾವು ದಿನನಿತ್ಯದಲ್ಲಿ ಮಾಡುವಂತ ಕೆಲಸಗಳನ್ನು ಸಹ, ಕರ್ಮಗಳನ್ನು ಸಹ ಯಜ್ಞದೋಪಾದಿಯಲ್ಲಿ ಮಾಡಿದಾಗ ನಮ್ಗೆ ಅದರ ಒಂದು ಫಲವೂ ಸಹ ಸಿಗುತ್ತೆ. ಅಂದ್ರೆ ಹೇಗೆ ಆ ಯಜ್ಞದಲ್ಲಿ ಹೇಗ್ ಮಾಡ್ತಾರೆ, ಅದ್ರದ್ದೇನು ಅರ್ಪಣೆ ಮಾಡ್ತೀವಿ ಅಲ್ವಾ? ಆ ಅಗ್ನಿಗೆ ಅರ್ಪಣೆಯನ್ನು ಮಾಡೋದು. ಅರ್ಪಣೆ ಮಾಡುವುದರ ಮುಖಾಂತರ ನಾವು ಆ ದೇವತೆಗಳನ್ನು ಸಂತೃಪ್ತಿ ಆಗುವ ರೀತಿಯಲ್ಲಿ ಮಾಡ್ತೀವಿ. ಹಾಗೆ ಪ್ರತಿಯೊಂದು ಕೆಲಸವನ್ನು ಅರ್ಪಣಾ ಭಾವದಿಂದ ಮಾಡೋ ಅಂತ ಹೇಳ್ತಾರೆ. ಅವಾಗ ಯಜ್ಞ ಆಗತ್ತೆ ಅಂತ. ಯಜ್ಞ ಮಾಡಿದಾಗ ಏನೋ ಒಂದು ಫಲ ಅನ್ನೋದು ಬರುತ್ತೆ. ಅಂದ್ರೆ ಅಲ್ಲಿ ನಾನು ಫಲಾಪೇಕ್ಷೆಯನ್ನ ಇಟ್ಟುಕೊಳ್ಳದೆ ಮಾಡ್ಬೇಕು, ಕರ್ಮವನ್ನ ಅರ್ಪಣಾ ಭಾವದಿಂದ ಮಾಡ್ತೀನಿ. ಅವಾಗ ನನ್ನ ಅಹಂ ಅನ್ನೋದು ಹೊರಟೋಗುತ್ತೆ. ಯಾವಾಗ ಈ ಅಹಂ ಅನ್ನೋದು ಶುದ್ಧವಾಗ್ಬಿಡುತ್ತೋ, ಇಲ್ವಾಗಿ ಹೋಗುತ್ತೋ, ಅಲ್ಲಿ ಆತ್ಮಜ್ಞಾನ ಅನ್ನೋದು ಬರುತ್ತೆ. ಈ ಅಹಂ ಇದ್ದಾಗ್ಲೇ ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಳ್ಳೋದು, ಅದರಿಂದ ನಾನು ಮಾಡ್ದೆ, ನಾನು ಕರ್ತೃ, ನಾನು ಭೋಕ್ತ, ನಾನ್ ಕರ್ಮ ಮಾಡ್ದೆ ಅಲ್ವಾ, ಅದಕ್ಕೋಸ್ಕರ ನಂಗೆ ಆ ಕರ್ಮ ಫಲ ಅನ್ನೋದು ನನಗ್ ಸಿಗ್ಬೇಕು ಅನ್ನೋದು ಇರುತ್ತೆ. ಈ ಅಹಂ ಅನ್ನೋದು ಇಲ್ಲದೆ ಇದ್ದಾಗ ನಾನು ಕರ್ತ ಅಲ್ಲ, ಎಲ್ಲ ಅರ್ಪಣೆ, ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಮಾಡಿದಾಗ ಅಲ್ಲಿ ಬರುವ ಫಲವನ್ನ
ನಾನು ಭುಂಜಿಸಿದಾಗ ಅಲ್ಲಿ ಸುಖ ದುಃಖಗಳು ಅನ್ನೋದು ಏನು ಇರಲ್ಲ. ಹಾಗಾಗಿ ಸಂತೋಷವೇ ಸಿಗುತ್ತೆ. ಅವಾಗ ಏನಾಗುತ್ತೆ, ಮಾಡ್ತಾ 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 ಚಿತ್ತ ಪರಿಶುದ್ಧಿ ಆಗ್ತಾ ಹೋಗುತ್ತೆ. ಅವಾಗ ಜ್ಞಾನೋದಯ ಆಗುತ್ತೆ. ನನ್ನಿಂದ ಅಲ್ಲ ಎಲ್ಲ ನಡೀತಾ ಇರೋದು, ಇದೆಲ್ಲ ಪ್ರಕೃತಿಯಲ್ಲಿ ನಡೀತಾ ಇರೋದು, ಎಲ್ಲ ಕರ್ಮಗಳು ಎಲ್ಲಾನು ನಡೀತಾ ಇರೋದು ಅನ್ನೋ ಒಂದು ಜ್ಞಾನ ಬರುತ್ತೆ. ಅವಾಗ ಜ್ಞಾನ ಬಂದಾಗ ಏನಾಗುತ್ತೆ, ಅಮೃತದಂತೆ ಇರುವಂತಹ ಫಲ ಏನ್ ಸಿಗುತ್ತೆ ಅದು ಅಂತಂದ್ರೆ ಪರಮಾತ್ಮನ ಜ್ಞಾನ ಅನ್ನೋದು ಸಿಗುತ್ತೆ. ನಾನು ಅನ್ನೋದು ಇಲ್ಲ ಅನ್ನೋದೇ ಪರಮಾತ್ಮನ ಒಂದು ತತ್ವ ಅಲ್ವಾ. ಹೌದು. ನಾನು ಇಲ್ಲ ಅನ್ನೋದೇ ಅದೇ ಶ್ರೇಷ್ಠವಾದಂತಹ ಅಮೃತದಂತಹ ಫಲ. ಈ ಒಂದು ಯಜ್ಞವನ್ನ ಅರ್ಪಣಾ ಭಾವದಿಂದ ನಾನು ಮಾಡಿದಾಗ, ಇಲ್ಲ ಅಂತಂದ್ರೆ ಕಾಮ್ಯ ಕರ್ಮವನ್ನ ಮಾಡಿದಾಗ ಈ ಒಂದು ಜ್ಞಾನ ಅನ್ನೋದು ಲಭ್ಯವಾಗಲ್ಲ. ಆವಾಗ ಏನ್ ಮಾಡ್ತಾನೆ, ಅವನು ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ತಾನೆ. ಅರ್ಪಣಾ ಭಾವದಿಂದ ಮಾಡಿದವನು ಸಂಸಾರ ಚಕ್ರದಿಂದ ಹೊರಗಡೆ ಬರ್ತಾನೆ. ಈ ಅರ್ಪಣಾ ಭಾವದಿಂದ ಮಾಡದೆ ನಾನ್ ಮಾಡ್ತಾ ಇದ್ದೀನಿ, ನನಗೆ ಈ ಫಲ ಸಿಗ್ಬೇಕು ಅಂತ ಯಾರು ಕಾಮ್ಯ ಕರ್ಮವನ್ನ ಮಾಡ್ತಾನೋ ಅವನಿಗೆ ಅಲ್ಲೂ ಸಿಕ್ಕಾಕೊಳ್ತಾನೆ. ಮತ್ತೆ ಯಾವತ್ತಿಗೂ ಅವನು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಇದರ ಅರ್ಥ, ಈ ಎಲ್ಲಾ ರೀತಿಯ ಯಜ್ಞಗಳನ್ನು ಅಂದ್ರೆ ತ್ಯಾಗಗಳು ವೇದಗಳಲ್ಲಿ ವಿವರಿಸಲಾಗಿದೆ. ಅವುಗಳು ವಿವಿಧ ರೀತಿಯ ಕೆಲಸಗಳಿಂದ ಹುಟ್ಟಿಕೊಂಡಿವೆ ಎಂದು ತಿಳಿಯಿರಿ. ಈ ತಿಳುವಳಿಕೆಯು ಭೌತಿಕ ಬಂಧನದ ಗಂಟುಗಳನ್ನು ಕತ್ತರಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಂಧ್ಯಾಜಿ, ನೀವು ರೆಡಿಯಾಗಿ ಇದರ ವಿಶ್ಲೇಷಣೆಗೆ. ಇಲ್ಲಿ ಹಿಂದೆನೆ ತಿಳಿಸ ಹಾಗೆ ವೇದಗಳಲ್ಲಿ ಕರ್ಮಭಾಗ ಅಂತ ಇದೆ. ಆ ಕರ್ಮಭಾಗದಲ್ಲಿ ವಿವಿಧ ರೀತಿಯ ಯಜ್ಞಗಳನ್ನ ತಿಳಿಸಿದ್ದಾರೆ. ಅವೆಲ್ಲ ಹೇಗೆ ಕರ್ಮದಿಂದನೇ ಹುಟ್ಕೊಂಡಿವೆ ಅಂತ ಹೇಳ್ತಾರೆ. ಆದ್ರೆ ಅದರ ನಿಜವಾದ ಅರ್ಥವನ್ನ ನಾವು ತಿಳ್ಕೊಂಡಾಗ ನಾವು ಈ ಭೌತಿಕ ಬಂಧನದಿಂದ ಅಂದ್ರೆ ಈ ಸಂಸಾರ ಚಕ್ರದಿಂದ ಬಿಡಿಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನ್ ಬಂಧನದಲ್ಲಿ ಇದ್ದೀನಿ ಅಂತಂದ್ಬಿಟ್ಟು ಅನ್ಕೊಂಡು ತಾನೇ ನಾವು ಕಾಮ್ಯ ಕರ್ಮಗಳನ್ನ ಮಾಡೋದು. ಹೊರಗೆ ನಾನು ಏನಾದ್ರು ಗಳಿಸಿದ್ರೆ ನನಗೆ ಸಂತೋಷ ಸಿಗುತ್ತೆ ಅಂತ. ಈ ಒಂದು ಆತ್ಮಜ್ಞಾನವನ್ನು ತಿಳ್ಕೊಂಡಾಗ ಹೌದು, ಇಲ್ಲ ಅದು ನನಗೆ ಶಾಶ್ವತವಾದಂತಹ ಸಂತೋಷ ಕೊಡಲ್ಲ. ಸುಖ ದುಃಖ ಎರಡನ್ನು ನಾನು ಒಂದೇ ರೀತಿ ಯಾವಾಗ ತಗೊಳ್ತೀನೋ ಅವಾಗ ಶಾಶ್ವತವಾದ ಆನಂದದಲ್ಲಿ ಇರ್ತೀನಿ. ಎರಡು ಒಂದೇ ಸಮವಾಗಿ ತಗೊಂಡಾಗ ಯಾವ್ದೇ ಬರ್ಲಿ, ಯಾವ್ದು ಬಂದ್ರೂ ಓಕೆ. ಅವಾಗ ಎಲ್ಲಿ ಮನಸ್ಸು ಯಾವ ತೊಂದರೆಗೂ ಒಳಗಾಗಲ್ಲ ಅಲ್ವಾ, ವಿಚಲಿತ. ಹೌದು. ಅಂದ್ರೆ ಈಗ ಅಂದ್ರೆ ಇಲ್ಲಿ ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹುಟ್ಟಿತು ಅಂತ. ವೇದಗಳು 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಈ ವೇದಗಳ ಬ್ರಹ್ಮನ 4 ಮುಖಗಳ ಮೂಲಕ ಹುಟ್ಟಿತು ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ಏನ್ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ, ಜ್ಞಾನ ಯಜ್ಞ, ಹೀಗೆ ಈ ವೇದಗಳ ಮೂಲಕ ನಮ್ಗೆ ಈ ಯಜ್ಞಗಳು ಪರಿಚಯ ಆಯ್ತು. ಈ ಯಜ್ಞಗಳನ್ನ ಎಲ್ಲಾ ಈ ಯಜ್ಞಗಳ ತತ್ವವೂ ಒಂದೇ. ಅಂದ್ರೆ ನಮ್ಮ ಹಿಂದೂಗಳಿಗೆ ಧರ್ಮಶಾಸ್ತ್ರ ಹೇಳುತ್ತೆ, ಅಂದ್ರೆ ಭಗವಂತನ ಉಸಿರು ಅಂತ ತಿಳ್ಕೊಬೇಕು. ಏನು ಈ ಪವಿತ್ರ ಗ್ರಂಥಗಳನ್ನೆಲ್ಲ ಭಗವಂತ ನೀಡಿದ ಉಸಿರು. ಅವನು ತಾನು ಹೇಳ್ಬೇಕಾದದ್ದನ್ನೆಲ್ಲ ಭಗವದ್ಗೀತೆ ಮೂಲಕ, ವೇದಗಳ ಮೂಲಕ, ಮತ್ತೆ ಬ್ರಹ್ಮಸೂತ್ರ, ಉಪನಿಷತ್ತು ಇವುಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಪವಿತ್ರ ಗ್ರಂಥಗಳಿಗೆ, ನಮ್ಗೆ ಭಗವದ್ಗೀತೆ ಪವಿತ್ರ ಗ್ರಂಥ ಆಯ್ತು,
ಹೀಗೆ ಬೇರೆ ಧರ್ಮದವರುಗಳಿಗೆ ಅವರದ್ದೇ ಆದ ಪವಿತ್ರ ಗ್ರಂಥಗಳು ಇರುತ್ತೆ. ಒಟ್ಟು ಎಲ್ಲದರಲ್ಲೂ ಬರೋ ಸಾರಾಸತ್ವ ಒಂದೇ. ಎಲ್ಲವನ್ನು ಧರ್ಮ ಮಾರ್ಗದಲ್ಲಿ ಮಾಡ್ಬೇಕು, ಸ್ವಾರ್ಥ ಇರಬಾರ್ದು. ಒಂದು ತ್ಯಾಗ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರ್ಬೇಕು. ಅವಾಗ್ಲೇ ನಮ್ಗೆ ಈ ಯಜ್ಞದ ಒಂದು ಅರ್ಥ. ಯಜ್ಞ ಅಂದ್ರೇನೆ ತ್ಯಾಗ. ನಾವು ಏನು ಸ್ವಾರ್ಥಕ್ಕೆ ಇಟ್ಕೊಳ್ದೆ ಎಲ್ಲವನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡ್ಬೇಕು ಅನ್ನೋದೇ ಈ ಯಜ್ಞದ ಮೂಲ ಅರ್ಥ. ಹಾಗಾಗಿ ಇದನ್ನ ನಮ್ಮ ಕರ್ಮ ಅಂದ್ರೆ ಯಜ್ಞಗಳನ್ನೆಲ್ಲ ನಾವು ಮಾಡ್ಬೇಕಾದ್ರೆ ಕರ್ಮ ಮೂಲಕವೇ ಮಾಡ್ಬೇಕು. ಯಾವುದೇ ಯಜ್ಞ ಮಾಡ್ಬೇಕು ಅಂದ್ರೂ ಈಗ ಹೇಳ್ದಂಗೆ ಕಾಮ್ಯ ಕರ್ಮ ಅಂತ ಒಂದು ಆಸೆ ಇಟ್ಕೊಂಡಿರ್ತೀವಿ. ನಾವು ಮುಕ್ತಿ ಪಡಿಬೇಕು ಅನ್ನೋದು ನಮ್ಮ ಮುಖ್ಯವಾದ ಆಸೆ ಈಗಿಲ್ಲಿ. ಅಂದ್ರೆ ಆಧ್ಯಾತ್ಮಕ್ಕೆ ಬಂದಾಗ ಬೇರೆಯವ್ರಿಗೆ ಅದು ಅರ್ಥ ಆಗಿರಲ್ಲ. ನಾವು ಹುಟ್ಟಿರೋದೇನಕ್ಕೆ? ನಾವು ಸುಖ ಪಡೋದಿಕ್ಕೆ. ಇರೋ ತನಕ ಅಯ್ಯೋ ಏನ್ ಒತ್ಕೊಂಡ್ ಹೋಯ್ತಿವೇನಯ್ಯ, ಎಲ್ಲ ತಿಂದೊಂಡ್ ಮಜಾ ಮಾಡಿ ಹೋಗ್ಬಿಡ್ಬೇಕು ಅಂತ. ಅದಲ್ಲ. ಈಗ ನಾವ್ ಏನು ಒತ್ಕೊಂಡ್ ಹೋಗದೆ ಇರ್ಬೋದು, ಈ ಶರೀರ ನಮ್ ಜೊತೆ ಬರ್ದೇ ಇರ್ಬೋದು, ಆದ್ರೆ ನಾವು ಮಾಡಿದ ಯಜ್ಞ ರೂಪದಲ್ಲಿ ಮಾಡಿದ ದಾನ ಧರ್ಮ ಇವುಗಳು ನಮ್ಮ ಜೊತೆಲಿ ಪಾಪ ಪುಣ್ಯಗಳು ನಮ್ಮ ಕರ್ಮಗಳ ರೂಪದಲ್ಲಿ ಮುಂದೆ ಪ್ರಾರಬ್ಧ ಕರ್ಮ ಆಗ್ಬೋದು. ಈಗ ಕಾಮ್ಯ ಕರ್ಮದ ಮೂಲಕ ನಾವ್ ಇದ್ ಮಾಡಿರ್ತೀವಿ. ಮುಂದೆ ನಾವು ಏನು ಮಾಡ್ದೇನೆ ಒಳ್ಳೆ ಕೆಲ್ಸಗಳು ಮಾಡ್ದೆ ನಿಸ್ವಾರ್ಥ ಭಾವನೆಯಿಂದ ಇರ್ತೇನೆ ಸ್ವಾರ್ಥ ಭಾವನೆಯಿಂದ ಮಾಡಿದಾಗ ಅದು ಪಾಪಗಳಾಗಿ ಪರಿವರ್ತನೆ ಆಗಿರುತ್ತೆ. ಆ ಪಾಪಗಳು ನಮ್ಗೆ ಕರ್ಮ ರೂಪದಲ್ಲೇ ನಮ್ಗೆ ಪ್ರಾರಬ್ಧ ಕರ್ಮ ನಾನು ಏನೋ ಅನುಭವಿಸ್ತಾ ಇದ್ದೀವಿ ಈಗ ಅಂದ್ರೆ ಅದೇ ನಾವ್ ಹಿಂದಿನ ಜನ್ಮದಲ್ಲಿ ಮಾಡಿಲ್ವಲ್ಲ ಪುಣ್ಯ ಕಾರ್ಯಗಳನ್ನ, ಅದಕ್ಕೆ ನಾವ್ ಈ ಜನ್ಮದಲ್ಲಿ ನೋವು ತಿಂತಾ ಇದೀವಿ. ಇದನ್ನ ಅರ್ಥ ಮಾಡ್ಕೊಂಡು ಈ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಬಂದಾಗ ನಮ್ಗೆ ಮುಂದಿನ ಜನ್ಮದಲ್ಲೂ ಒಳ್ಳೆಯ ರೀತಿನಲ್ಲಿ ಜೀವನ ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ. ಮತ್ತು ಈ ಎಲ್ಲಾ ಕರ್ಮಗಳನ್ನು ನಾವು ಯಾವ ರೀತಿ ಮಾಡ್ತೀವಿ? ಕೆಲವನ್ನ ಕೈಯಿಂದ ಮಾಡ್ತೀವಿ, ಬಾಯಿಂದ ಮಾಡ್ತೀವಿ, ಮನಸ್ಸಿನಿಂದ ಮಾಡ್ತೀವಿ. ಹಾಗಾಗಿ ಅಂದ್ರೆ ಇದು ದೇಹ ಭಾವವನ್ನ ಸೂಚಿಸುತ್ತೆ. ನಾವು ಮಾಡೋ ಎಲ್ಲಾ ಕರ್ಮಗಳು ದಾನ ಧರ್ಮ ಎಲ್ಲಾ ಕೈಯಿಂದ ಮಾಡ್ತೀವಿ. ಹೀಗೆ ಜ್ಞಾನವನ್ನ ಒಬ್ಬರಿಂದ ಒಬ್ರಿಗೆ ಪಸರಿಸಬೇಕು ಅಂದಾಗ ಬಾಯಿನ ಮೂಲಕ ಎಲ್ಲವನ್ನು ಹೇಳ್ತಾ ಹೋಗ್ತೀವಿ. ಮತ್ತು ಕೇಳಿಸ್ಕೋಬೇಕು ಕಿವಿಗಳು. ಅಲ್ಲಿಗೆ ಪಂಚೇಂದ್ರಿಯಗಳು ನಮ್ಮ ದೇಹದ ಭಾಗಗಳು ನಮ್ಮ ಒಂದು ದೇಹವನ್ನ ಸೂಚಿಸುತ್ತೆ. ಹಾಗೆ ಮನಸ್ಸು, ದೇಹ ಮನಸ್ಸು ಬುದ್ಧಿ ಇವುಗಳೆಲ್ಲ ನಮ್ಮ ಕರ್ಮದ ಒಂದು ಭಾಗಗಳೇ. ಇಂದ್ರಿಯಗಳು ಇವೆಲ್ಲ ಸಂಬಂಧಪಟ್ಟ ಕ್ರಿಯೆಯ ಭಾಗಗಳೇ. ಇವನ್ನೆಲ್ಲವನ್ನು ನಾವು ನನ್ನದು ಅಂತ ಇಟ್ಕೋಬಾರ್ದು. ಇಲ್ಲಿ ಅದನ್ನ ತಿಳ್ಕೊಬೇಕು. ಈ ಕರ್ಮಗಳನ್ನ ಮಾಡುವಾಗ್ಲೂ ನಾವು ಈ ದೇಹ ಮನ ಬುದ್ಧಿಗಳು ನನ್ನದು ಅಂತ ತಿಳ್ಕೊಂಡು ಮಾಡ್ಬಾರ್ದು ಅಲ್ಲವೇ ಅಂತ. ಇದು ನನ್ನದಲ್ಲ, ಎಲ್ಲ ಭಗವಂತನದ್ದು. ಭಗವಂತನ ಮಾಡಿಸ್ತಿದಾನೆ ಮಾಡ್ತಿದ್ದೀನಿ, ಭಗವಂತನಿಗೆ ಅರ್ಪಿತವಾದದ್ದು ಅಂತ ತಿಳ್ಕೊಂಡಾಗಷ್ಟೇ ನಮ್ಗೆ ಮುಕ್ತಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಈ ಯಜ್ಞ ದೃಷ್ಟಿಯಿಂದ ಮನಸ್ಸಿನಲ್ಲಿ ಇಟ್ಕೊಂಡ್ ಮಾಡ್ದೇನೆ ಕರ್ಮ ಕೋಟಳೆಗಳನ್ನೆಲ್ಲ ನಾವು ಒತ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಯಜ್ಞ ದೃಷ್ಟಿಯಿಂದ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವನ್ನು ಮಾಡಿದಾಗ ಈ ಎಲ್ಲಾ ಪಾಶಗಳು ಬಂಧನಗಳಿಂದ ಮುಕ್ತರಾಗಬಹುದು ಅನ್ನೋದನ್ನ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಅವರು ಹೇಳ್ತೀರಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ? ಅವರೆಲ್ಲ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾರ. ಸರಿ ಅಮ್ಮ. ಎಲ್ಲಾ ರೀತಿಯ ಯಜ್ಞಗಳು ಅಂದ್ರೆ ಯಾವ ಯಜ್ಞ ಮಾಡಿದ್ರು ಒಂದು ಈ ವೇದಗಳಲ್ಲಿ ತಿಳಿಸಿದಂತ ಯಜ್ಞಗಳನ್ನ ಮಾಡ್ಬೇಕು. ಮತ್ತೆ ಧರ್ಮದಲ್ಲಿ ತಿಳಿಸಿದಂತ ಮತ್ತೆ ಗುರುಗಳು ಶಾಸ್ತ್ರಗಳು ಹೇಳಿದಂತ ರೀತಿಯಲ್ಲೇ ಮಾಡಿದಾಗ ಅದರ ಫಲಗಳು ಇದ್ರೂ ಸಹಿತ ಆ ಫಲಗಳು ಬಂದಾಗ ನಾವು ಅವನ್ನ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರಮ್ಮ ಇದ್ರಲ್ಲಿ. ತ್ಯಾಗ ಅಂದ್ರೆ ಈಗ ನಾವ್ ಏನಾದ್ರೂ ಈಗ ನಮ್ ತ್ಯಾಗ ಮಾಡ್ತೇವೆ, ಅದಕ್ಕೇನಾದ್ರು ಪ್ರತಿಫಲ ಕೇಳಿದ್ವಿ ಅಂದ್ರೆ ಅದಕ್ಕೆ ತ್ಯಾಗ ಆಗೋದಿಲ್ಲ. ಈಗ ಒಂದು ಸಂಬಳ ತಗೋತೇವೆ, ಅದು ತ್ಯಾಗ ಆಗೋದಿಲ್ಲ. ಅಲ್ಲಿ ನಾವ್ ಏನೋ ಒಂದ್ ಮಾಡಿ ಬರ್ಲಿ ಕೆಲಸ, ಅದಕ್ ಸಂಬಳ ಅಂತ ಇರ್ತೈತಿ, ಅವಾಗ ಅದಕ್ಕೆ ತ್ಯಾಗ ಇರೋದಿಲ್ಲ. ಇದು ಏನ್ ನಮಗ್ ತಿರುಗಿ ಏನ್ ಬರೋದಿಲ್ಲ, ಅದಕ್ಕ ಏನು ನಾವು ಮಾಡಿದಂತ ಪುಣ್ಯದ ಕೆಲಸಗಳಿಗೆ ಅದು ಪ್ರತಿಫಲ ನಮ್ಗೇನು ತಗೋಬಾರ್ದು. ಅವಾಗ ಅದು ತ್ಯಾಗ ಅನಿಸ್ತೈತಿ. ಈಗ ಒಂದ್ ಬಡವನಿಗೆ ನಾವು ದಾನ ಧರ್ಮ ಮಾಡಿದಾಗ ಅದು ಹೇಗಿರ್ಬೇಕು? ನಮ್ಮ ಮನಸ್ಸು ಶುದ್ಧಿಯಾಗಿರ್ಬೇಕು. ನಾವ್ ಮಾಡಿದಂತ ಕೆಲಸಗಳೆಲ್ಲ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಕಲ್ಮಶ ಇಲ್ದಾಗ ನಾವು ಆ ರೀತಿ ಕೆಲಸ ಮಾಡಿದಾಗ ಮಾತ್ರ ಅವು ತ್ಯಾಗ ಅನಿಸ್ಕೊಂತಾವಮ್ಮ. ಆಮೇಲೆ ಅದೇ ಒಂದು ಯಜ್ಞ ಮಾಡಿದಾಗ ಕೆಲವೊಂದು ಯಜ್ಞಗಳನ್ನು ಹೇಳ್ತಾರೆ ದೇಹ ಮನಸ್ಸಿನಿಂದ ಮತ್ತೆ ಕೆಲವು ಬುದ್ಧಿವಂತಿಕೆಯಿಂದನೂ ಕೆಲಸ ಮಾಡಲು ಯಜ್ಞಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಂತಾನು ಹೇಳ್ತಾರಮ್ಮ. ಅದನ್ನ ಮುಂದೆ ಕ್ರಮೇಣ ಏನಾಗ್ತೈತಿ, ಆ ಯಜ್ಞಗಳನ್ನು ಮಾಡ್ತಾ ಹೋದಂಗೆ ಮುಂದೆ ಈ ದೇಹದ ಬಿಡುಗಡೆನೆ ಪಡೆಯಲಿಕ್ಕೋಸ್ಕರ ಬಿಡುಗಡೆಯನ್ನು ಸಾಧಿಸಲೆಂದೇ ಕೆಲವೊಂದು ಯಜ್ಞಗಳನ್ನ ಹೇಳ್ತಾರಂತಮ್ಮ. ಆ ಯಜ್ಞಗಳನ್ನು ಮಾಡಿದಾಗ ಅವಾಗ ಏನಾಗ್ತೈತಿ, ಅಲ್ಲಿ ಜ್ಞಾನ ಸಿಗ್ತೈತಿ. ಆ ಜ್ಞಾನದಿಂದ ಏನಾಗ್ತೈತಿ, ಮತ್ತೆ ಅವನಿಗೆ ಈ ಒಂದು ಬಂಧನದಲ್ಲಿ ಸಿಕ್ಕೊಳ್ಳೋದಿಲ್ಲ.
ಈ ಬಂಧನವನ್ನು ಬಿಟ್ಟು ಅವನು ಏನ್ ಕೆಲಸ ಕಾರ್ಯಗಳನ್ನ ಮಾಡ್ತಾನ, ಕರ್ಮಗಳನ್ನ ಮಾಡ್ತಾನ, ಆ ಒಂದು ಮಾಡಿದಂತ ಪ್ರತಿಫಲ ಇಲ್ದಂಗ್ ಮಾಡಿದಂತ ಕರ್ಮಗಳೇ ತ್ಯಾಗಗಳು ಅಂತ ಹೇಳ್ಬೋದಮ್ಮ. ಮತ್ತೆ ಇಲ್ಲಿ ಹೇಳ್ತಾ ಇದ್ರೆ ಅದು ಭೌತಿಕ ಬಂಧನದ ಗಂಟುಗಳನ್ನ ಕತ್ತರಿಸುತ್ತೆ. ಕತ್ತರಿಸಿ ಹಾಕ್ತಾವು. ಹೌದಮ್ಮ. ಅವು ಏನೇ ಕೆಲಸ ಮಾಡ್ದು ಅಂತ ಒಂದು ನಮಗ್ ತ್ಯಾಗ ಮನೋಭಾವನೆ ಇದ್ದಾಗ ಮಾತ್ರ ಅದು ಭೌತಿಕ ಬಂಧನದಿಂದ ಗಂಟುಗಳನ್ನ ಕತ್ತರಿಸ್ಬೋದಮ್ಮ. ನಮ್ಮಲ್ಲಿ ಕಲ್ಮಶ ಆಮೇಲೆ ಮನಸ್ವಚ್ಛಲ್ದನೆ ನಾವು ಮಾಡಿದಂತ ತ್ಯಾಗಗಳು ಕೆಲಸಗಳು ಅವು ಏನು ನಮಗ ಅದು ತ್ಯಾಗ ಅನ್ಸೋದಿಲ್ಲ. ಸರಿ ಅಮ್ಮ, ಇಷ್ಟ ಗೊತ್ತು. ಆಯ್ತು. ಮತ್ತೆ ಬೇರೆಯವ್ರನ್ನ ಕೇಳೋಣ. ಧನ್ಯವಾದ. ವೀಣಾ ಅವ್ರು ಇದ್ದೀರಾ? ಹಾಗಿರ್ಲಿ. ಲಕ್ಷ್ಮಿ ಅವ್ರು ಹೇಳ್ತಾರೆ. ಇಲ್ಲೇ ತ್ಯಾಗ ಅಂತ ಹೇಳಿ ಕೊಟ್ಟಾರ್ರಿ. ತ್ಯಾಗ ಅಂತಂದ್ ಹೇಳಿರಿ ಎಲ್ಲಾ ತರದಿಂದಾನು ಬರ್ತೈತ್ರಿ. ಒಂದ್ ನಾವ್ ಅಡ್ಗೆ ಮಾಡೋದ್ರಿಂದ ಹಿಡಿದು ಒಂದ್ ನೀವೀಗ ನಮ್ಗೋಸ್ಕರ ಟೈಮ್ ಕೊಡ್ತಿರೋದಾಗ್ಲಿ, ಅಥವಾ ನಾವು ನಮ್ ಮಕ್ಳಿಗೋಸ್ಕರ ಟೈಮ್ ಕೊಡೋದಾಗ್ಲಿ, ಅಥವಾ ನಾವು ಯಾರ್ದೋ ಕಷ್ಟದ ಸಲುವಾಗಿ ಅಥವಾ ಬೇರೆ ಯಾರ್ದೋ ಖುಷಿದ್ ಸಲುವಾಗಿ ಟೈಮ್ ಕೊಡೋದಾಗ್ಲಿ, ನಮ್ ಜೀವನದೊಳಗ್ ಏನೇನ್ ಕೆಲ್ಸ ಮಾಡ್ತೇವಲ್ಲ ಅದನ್ನೆಲ್ಲಾ ಇನ್ನೊಬ್ರ ಸಲುವಾಗಿ ಅಥವಾ ಸೆಲ್ಫಿಶ್ ಇಲ್ದನ ಸ್ಯಾಕ್ರಿಫೈಸ್ ಮಾಡ್ಕೊಂತ ಮಾಡ್ದಾಗ ಜೀವನ್ ಬಹಳ ಚಲೋ ಇರ್ತೈತ್ರಿ, ಹಗ್ಗರ ಆಕೈತ್ರಿ ಜೀವನ. ಈ ಭೌತಿಕ ಬಂಧನ ಅಂತಂದ್ ಹೇಳಿ ಈ ದೇಹ ಮನಸ್ಸು ನಾನು ಅಂತಂದ್ ಹೇಳಿ ಏನ್ ಅಹಂಕಾರದೊಳಗ್ ಇರ್ತೇವಲ್ರಿ, ಅದೆಲ್ಲಾ ಗಂಟುಗಳು ಕತ್ತರಿಸಿ ಹೋಗ್ತಾವು ಅಂತಂದ್ ಹೇಳ್ಯಾರ ಅಂತೇಳಿ ಹಂಗ ಅನಸ್ತಾವಮ್ಮ ನನಗ. ಧನ್ಯವಾದ ರೀ. ಯಾವಾಗ್ಲೂ ನಾವೇನ್ ಅಪೇಕ್ಷೆ ಇಟ್ಕೊಳ್ಳದೆ ನಾವು ಏನಾದ್ರು ಮಾಡಿದ್ರೆ ಅದ್ ಯಾವ ರೀತಿಯಲ್ಲಾದ್ರೂ ಆಗ್ಲಿ ಆ ಒಂದು ಫಲ ಒಳ್ಳೆಯ ಫಲವನ್ನ ಕೊಟ್ಟೆ ಕೊಡುತ್ತೆ. ನಾವು ಹಿಂದೆ ಶ್ಲೋಕದಲ್ಲಿ ಒಂದು ಏನಂದ್ರೆ ಇದು ಆತ್ಮ ಸಂಯಮ ಅನ್ನೋದನ್ನ ಕಲ್ತ್ಕೊಂಡ್ವಿ. ಹೇಗೆ ಈ ಅರ್ಪಣಾ ಭಾವದಿಂದ ಯಜ್ಞಗಳನ್ನ ಮಾಡೋದ್ರಿಂದ ಒಂಥರ ಆತ್ಮ ಸಂಯಮ ಬರುತ್ತೆ, ಹಾಗಾಗಿ ಜ್ಞಾನ ಉಂಟಾಗುತ್ತೆ ಅಂತ. ಇಲ್ಲಿ ಭೌತಿಕ ಬಂಧನದ ಗಂಟುಗಳನ್ನ ಕತ್ತರಿಸಕ್ಕೆ ಇದು ಈ ಯಜ್ಞಗಳು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರಮ್ಮ ಅವರು ಸಹ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಅಂದ್ರೆ ಮಾಡುವ ಕರ್ಮ ಎಲ್ಲ ಕೂಡ ನಮ್ಮ ದೇಹ, ಇಂದ್ರಿಯ ಮತ್ತು ಮನಸ್ಸುಗಳಿಗೆ ಅಂದ್ರೆ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಮೇಡಮ್. ಈ ಒಂದು ಯಾವ್ದು ಅಂದ್ರೆ ಮನಸ್ಸಿನ ಕರ್ಮವೇ ಆಗಿರ್ಬಹುದು. ಯಾರು ಇದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಮನಸ್ಸಿನ ಕರ್ಮವನ್ನ. ಆ ಕರ್ಮವನ್ನ ಮಾಡಿದಾಗ ಮನಸ್ಸಿನಿಂದ ನಾವು ಕೊಡ್ತಕ್ಕಂಥದ್ದೇ ಆಗ್ಲಿ, ಅಥವಾ ಯಾವುದೇ ಒಂದು ಯಜ್ಞಗಳು ದೊಡ್ಡದಾದಂತ ಯಜ್ಞಗಳು ಮಾಡ್ತಾ ಇದ್ದಾರೆ ಈಗ. ಎಲ್ಲಾ ವೇದಗಳನ್ನ ಮೈಸೂರು ಮಹಾರಾಜರಲ್ಲಿ ಇಟ್ಟಿರ್ತಕ್ಕಂಥ ಒಂದು ಸಂಗ್ರಹವಾದಂತ ದೊಡ್ಡದಾದಂತ ಅತಿ ಪುರಾಣವಾದಂತಹ ಒಂದು ಸಂಗ್ರಹವನ್ನ ಒಬ್ರು ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ 1 ವರ್ಷದ 2 ವರ್ಷದ ಕೆಳಗಡೆ ಅದನ್ನ ಮಹಾಯಜ್ಞದ ತರ ಮಾಡಿದ್ರು ಮೇಡಮ್. ಅದನ್ನೊಂದು ಸಿಡಿ ಆಗಿ ಅಷ್ಟು ಶ್ಲೋಕಗಳನ್ನ ಎಲ್ಲಿ ನಾಶವಾಗಿ ಹೋಗ್ತಿದ್ವೋ ಅವನ್ನೆಲ್ಲ ಶೇಖರಿಸಿ ಇದು ಮಾಡಿದ್ದಾರೆ. ಅಂದ್ರೆ ದೊಡ್ಡದಾದಂತಹ ನಾನಾ ರೂಪದ ಯಜ್ಞಗಳನ್ನ ಮಾಡ್ಬೇಕಾದ್ರೆ ಯಾರು ಅದಕ್ಕೆ ಕರೆಯದೇ ಬೇಕಾಗಿಲ್ಲ, ನಾವಾಗೆ ಹೋಗ್ಬೇಕಾಗ್ತದೆ. ಕೆಲವು ಒಂದು ಯಜ್ಞಗಳಿಗೆ, ದೊಡ್ಡದಾದಂತ ಯಜ್ಞಗಳಿಗೆ ನಾವು ಪ್ರವೇಶ ಮಾಡದ ಇದ್ರೆ ಆಹ್ವಾನ ಬರ್ಲಿ ಬಿಡ್ಲಿ ಕೆಲವು ಸರಿ ಹೋಗ್ಬೇಕಾಗುತ್ತದೆ. ಅಂತ ಯಜ್ಞಗಳನ್ನು ಹೋದಾಗ ನಮ್ಗೆ ಪುಣ್ಯ ಖಂಡಿತ ಲಭ್ಯವಾಗ್ತದೆ. ಸಾಕಷ್ಟು ಅಲ್ಲಿ ಸೇವೆನ ಮಾಡ್ಬೇಕಾಗ್ತದೆ. ಸೇವೆ ಮಾಡ್ಬೇಕಾದಕ್ಕೆ ಅದು ಖರ್ಚು ವೆಚ್ಚ ಇರ್ಬೋದು, ಅಥವಾ ಯಾವುದೇ ಒಂದು ಸಣ್ಣ ರೂಪದ ಸೇವೆ ಆಗಿರ್ಬೋದು, ಆ ಯಜ್ಞದಲ್ಲಿ ನಾವು ಪಾತ್ರರಾಗ್ಬೇಕಾಗ್ತದೆ. ಅದು ಒಂದು ದ್ರವ್ಯ ಯಜ್ಞ ಆಗಿರ್ಬೋದು, ಅಥವಾ ತಪಸ್ಸಿನ ಯಜ್ಞ ಆಗಿರ್ಬೋದು, ಆ ಯೋಗದ ರೂಪದಲ್ಲಿ ಇರ್ಬೋದು, ಜ್ಞಾನ ಯಜ್ಞ ಆಗಿರ್ಬೋದು. ಯಾವ ಇದನ್ನ ಆದ್ರೂ ಕೂಡ ಆ ಒಂದು ಆ ಯಜ್ಞಗಳಲ್ಲಿ ನಾವು ಭಾಗವಹಿಸ್ಬೇಕಾಗ್ತದೆ. ಅದನ್ನ ಮತ್ತೆ ಸ್ವಾರ್ಥ ಇಲ್ದಲೇ ಮಾಡ್ಬೇಕಾಗ್ತದೆ. ಈ ಕೊನೆಗೆ ಏನು ಅಂತಂದ್ರೆ, ಕೇವಲ ಸ್ವಾರ್ಥಕ್ಕಾಗಿ ಕರ್ಮವನ್ನು ಮಾಡಿದ್ರೆ ಅದು ನಮ್ಮನ್ನು ಮತ್ತೆ ಏನ್ ಮಾಡ್ತದೆ, ಒಂದು ಈ ಇಂದ್ರಿಯ ಪಾಶಗಳಿಗೆ ಒಳಗ್ ಮಾಡ್ಕೊಂಡ್ಬಿಡ್ತದೆ, ನಮ್ಮ ಆ ಪಾಶಗಳಿಂದ ಬಿಗಿದ್ಕೊಂಡ್ಬಿಡ್ತದೆ. ಹಾಗಾಗಿ ಈ ಬೌದ್ಧಿಕವಾಗಿ ತಿಳಿದುಕೊಳ್ಳೋದು ಅನ್ನೋದು ಅಷ್ಟೇ ಅಲ್ಲ, ಇದನ್ನ ನಾವು ಅನುಷ್ಠಾನಕ್ಕೆ ತರಬೇಕು.
ಅನುಷ್ಠಾನಕ್ಕೆ ತಂದ್ಬಿಟ್ಟು ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಅದು ನಮ್ ಜೀವನದಲ್ಲಿ ಧ್ವನಿತವಾಗ್ಬೇಕು. ಧ್ವನಿತ ಅಂದ್ರೆ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ, ಮಾತುಗಳಲ್ಲಿ, ನಡೆ ನುಡಿಗಳಲ್ಲಿ, ಎಲ್ಲಾ ಬಗೆಯ ಕಾರ್ಯಗಳಲ್ಲಿ ನಿಸ್ವಾರ್ಥತೆಯಿಂದ ಮಾಡಿದಾಗ ನಾವು ನಾವು ಅಂದ್ರೆ ಇದು ನಮ್ಮಲ್ಲಿ ಅಳವಡಿಸ್ಕೊಂಡಂಗೆ ಆಗ್ತದೆ. ಅಂದ್ರೆ ಕರ್ಮಜಾನ್ ವಿದಿತಾನ್ ಸರ್ವೇ ನಾಂ ಜ್ಞಾತ್ವ ವಿಮೋಕ್ಷಸೆ ಅಂತ ಹೇಳ್ತಿದ್ದಾರೆ. ಸರ್ವಾನೇಂ ಜ್ಞಾತ್ವ ವಿಮೋಕ್ಷಸೆ. ಜ್ಞಾತ್ವ ಅಂತ ಹೇಳಿದ್ರೆ ನಾವು ಇದನ್ನ ಭೌತಿಕವಾಗಿ ತಿಳ್ಕೊಂಡಿರ್ತಕ್ಕಂತಹ ಇದನ್ನ ನಾವು ತಿಳುವಳಿಕೆಯನ್ನ ಆ ಭೌತಿಕ ಬಂಧನದಿಂದ ತೆಗೆದು ಹಾಕ್ಬಿಟ್ಟು ನಾವು ಅದನ್ನ ಎಲ್ಲಾ ಪಾಶಗಳಿಂದ ಬಿಗಿಯಾಗಿರುವುದನ್ನ ಸಡ್ಲ ಮಾಡ್ಕೊಂಡು ಅನುಷ್ಠಾನದಲ್ಲಿ ತಂದ್ಕೊಂಡು ಅದು ನಮ್ಮ ಜೀವನದಲ್ಲಿ ಧ್ವನಿತವಾಗಿರ್ಬೇಕು. ನಮ್ಮ ಧ್ವನಿಗಳ ಮೂಲಕ ಅಥವಾ ನಮ್ಮ ಕ್ರಿಯೆಗಳ ಮೂಲಕ ಅದು ವ್ಯಕ್ತವಾಗ್ಬೇಕು ಅಂತ ನನ್ಗೆ ಅನ್ಸುತ್ತೆ ಮೇಡಮ್. ಎಲ್ಲಾ ಧರ್ಮಗಳು ಹೇಳುದಷ್ಟೇ, ಯಾವ್ದು ಸ್ವಾರ್ಥ ಸಾಧಿಸ್ಲಿಕ್ಕಲ್ಲ. ಎಲ್ಲಾ ಧರ್ಮಗಳು ಕೂಡ ಸ್ವಾರ್ಥವನ್ನು ಪಾಪ ಅಂತಾನೆ ಹೇಳ್ತವೆ. ಕುರಾನ್ ಆಗಿರ್ಬೋದು, ಮತ್ತೆ ಬೈಬಲ್ ಆಗಿರ್ಬೋದು, ಯಾವುದೇ ಧರ್ಮಗಳು ಯಾರು ಯಾವನ್ನೂ ಪಾಪ ಮಾಡ್ಬೇಡಿ ಅಂತಾನೆ ಹೇಳ್ತವೆ. ಯಾವ್ದನ್ನ ಇದನ್ನ ಮಾಡ್ಬೇಡಿ, ಸ್ವಾರ್ಥಕ್ಕೆ ಒಳಗಾಗ್ಬೇಡಿ ಅಂತಾನೆ ಅವು ಘಂಟಾಘೋಷವಾಗಿ ಹೇಳ್ತಾ ಇವೆ. ಆದ್ರೂ ಇದನ್ನ ಯಾರು ನಾವು ಅನುಷ್ಠಾನಕ್ಕೆ ತೆಗೆದುಕೊಳ್ತಿಲ್ಲ ನಮ್ಮ ಜೀವನದಲ್ಲಿ. ಮತ್ತೆ ಎಲ್ಲಾ ಕೂಡ ಈ ಇಂದ್ರಿಯ ಬುದ್ಧಿಗಳಿಗೆ ಒಳಗಾಗ್ಬಿಡ್ತವೆ. ಮನಸ್ಸನ್ನ ಮತ್ತೆ ಈ ಪಂಚೇಂದ್ರಿಯಗಳು, ಈ ದೇಹ ಮತ್ತು ಕರ್ಮ ಇವನ್ನೆಲ್ಲ ಒಳಗಾಗ್ಬಿಟ್ಟು ನಾವು ಅವನ್ನೆಲ್ಲ ಸ್ವಲ್ಪ ಒಳಗ ಅಂತರಂಗದಲ್ಲಿ ಇರ್ತದೆ, ಆದ್ರೂ ಕೂಡ ಅದನ್ನ ವ್ಯಕ್ತಪಡಿಸ್ತಾ ಇಲ್ಲ, ಅಳವಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಎಲ್ಲಾ ವಿಧಂತಹ ಯಜ್ಞ, ಯಾವುದೇ ಯಜ್ಞ ಆಗಿರ್ಬೋದು, ಪುಟ್ಟದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಯಾವುದೇ ತರದಾಗಿರ್ಬೋದು, ಅದನ್ನ ನಾವು ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತಂದ್ರೆ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ನಮಗೆ ಆತ್ಮಜ್ಞಾನ ಈಗ ಅಲ್ಪ ಸ್ವಲ್ಪ ಮಟ್ಟಿಗೆ ತಿಳಿದಿರೋದ್ರಿಂದ ಇದೆಲ್ಲ ಕೂಡ ನಾವು ನಾನ್ ಮಾಡ್ತಾ ಇಲ್ಲ, ಇದೆಲ್ಲ ಆ ಪರಮಾತ್ಮನ ನನ್ನಲ್ಲಿ ಇರ್ತಕ್ಕಂಥ ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಇದನ್ನ ನಾವು ಅರ್ಪಿತ ಮನೋಭಾವದಿಂದ ಮಾಡ್ಬೇಕು ಅಂತಕ್ಕಂಥ ಸಂದೇಶಕ್ಕೆ ನಾವು ಒಳಗಾದ್ರೆ ಎಲ್ಲ ಒಂದು ಇದನ್ನ ಅಂದ್ರೆ ಈ ಕಷ್ಟವಾದಂತಹ ಬಂಧನಗಳಿಂದ ಅಥವಾ ಗಂಟೆಗಳನ್ನ ಬಿಡಿಸ್ಕೊಂಡು ಮುಕ್ತಿಯನ್ನ ಪಡಿಬಹುದು ಅನ್ಸುತ್ತೆ ಮೇಡಮ್ ನನ್ಗೆ. ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಕೊನೆಯಲ್ಲಿ ಯಾಕೆ ಹೇಳ್ತೀರಾ, ಎಲ್ಲ ಹೇಳ್ಬಿಟ್ಟು. ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ ಎಲ್ಲಾ ವೇದಗಳಿಂದ ಹೇಳಿ ಬಂದಂತಹ ಯಜ್ಞಗಳು ಅಂತ ಅಂದ್ಬಿಟ್ಟು ವಿವಿಧ ರೀತಿಯ ಯಜ್ಞಗಳು. ಹಾಗಾದ್ರೆ ವಿವಿಧ ರೀತಿಯ ಯಜ್ಞಗಳು ನಾನಾ ರೀತಿಯದ್ದಾದ್ರೆ ನಾನಾ ರೀತಿಯ ಫಲ ಕೊಡುತ್ತಾ ಅಂತಂದ್ರೆ ಇಲ್ಲ, ಹಾಗಲ್ಲ. ಎಲ್ಲನೂ ಒಂದೇ ರೀತಿಯ ಫಲವನ್ನ ಕೊಡುತ್ತೆ ಅಂತ. ಹಾಗಾದ್ರೆ ಒಂದೇ ರೀತಿಯ ಫಲ ಯಾವುದು ಅಂತಂದ್ಬಿಟ್ಟು ಮುಂದುವರಿಸಿ ಹೇಳ್ತಾರೆ, ಇದೆಲ್ಲನೂ ಕರ್ಮದಿಂದ ಉತ್ಪನ್ನವಾಗಿರುವಂತಹದ್ದು. ಮೂಲ ಏನು ಅಂತಂದ್ರೆ ಅದು ಕರ್ಮದಿಂದ ಬಂದಿರುವಂತಹದ್ದು. ಕರ್ಮ ಅನ್ನೋದು ಹೇಗ್ ಬಂತು? ಕರ್ಮ ಅನ್ನೋದು ಯಾವಾಗ್ಲೂ ನಮ್ಗೆ ಆಸೆಯಿಂದ ಬರುತ್ತೆ, ನಮ್ಗೆ ಬಯಕೆಯಿಂದ ಬರುತ್ತೆ. ನನ್ಗೇನಾದ್ರು ಬೇಕು ಅಂದ್ರೆ ತಾನೇ ನಾನು ಕರ್ಮ ಮಾಡೋದು. ಅದಕ್ಕೆ ಯಜ್ಞ ಮಾಡೋದು ಸಹ ಒಂದು ಬಯಕೆಯನ್ನು ಇಟ್ಕೊಂಡು ಯಜ್ಞ ಮಾಡ್ತಾರೆ. ಯಜ್ಞ ಅಂತಂದ್ರೆ ನಾವು ಇವಾಗ ತಿಳ್ಕೊಂಡಿರೋದು ಈಶ್ವರಾರ್ಪಿತ ಭಾವದಿಂದ. ಆದ್ರೆ ನಾನ್ ಮಾಡ್ತಿದ್ದೀನಿ ಅನ್ನೋದು ಇದೆ. ಫಲ ಅನ್ನೋದು ಭಗವಂತನಿಗೆ ಸೇರಿದ್ದು, ಯಾವ್ದೋ ಒಂದು ಸಿಗ್ಲಿ ಅಂತ. ಆದ್ರೆ ಯಾವುದೇ ಯಜ್ಞವನ್ನು ಮಾಡಿದ್ರೆ ಅಂದ್ರೆ ಯಾವುದೇ ಕರ್ಮವನ್ನು ಹಾಗೆ ಈಶ್ವರಾರ್ಪಿತ ಭಾವದಲ್ಲಿ ಮಾಡಿದ್ರೆ ಒಂದೇ ಫಲ ಸಿಗುತ್ತೆ. ಅದು ಯಾವುದು ಅಂತಂದ್ರೆ ಈಗ ನೋಡಿದಾಗ ಕರ್ಮ ಅನ್ನೋದು ಯಾಕೆ ಬಯಕೆಗಳಿಂದ ಅಂದ್ರೆ ಆಸೆಯಿಂದ ಹುಟ್ಟುತ್ತೆ ಅಂತ. ಈ ಆಸೆ ಅನ್ನೋದು ಯಾತಕ್ಕೆ ಹುಟ್ಟಿತು ಅಂದ್ರೆ ನನಗೆ ಏನೋ ಪರಿಮಿತತೆ ಇದೆ ಅಂತಂದ್ಬಿಟ್ಟು, ಅದಕ್ಕೆ ನನ್ಗೆ ಹೆಚ್ಚಿಗೆ ಪಡಿಬೇಕು, ನಾನು ದೊಡ್ಡದಾಗಬೇಕು ಅಂತಂದ್ಬಿಟ್ಟು, ವಿಸ್ತಾರವಾಗಬೇಕು, ನಾನು ಹೆಚ್ಚು ಗಳಿಸ್ಬೇಕು ಅನ್ನುವ ಉದ್ದೇಶ ಅಲ್ವಾ. ಅಂದ್ರೆ ನಾನು ಪರಿಪೂರ್ಣ ಅಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿ. ಆತ್ಮಜ್ಞಾನ ಇಲ್ಲ ಅಂತ ಅಂದಾಗ ನಾನು ಪರಿಪೂರ್ಣ ಅಲ್ಲ. ಆದ್ರೆ ಆ ಪರಿಪೂರ್ಣತೆಯನ್ನು ಪಡೆಯೋದಕ್ಕೋಸ್ಕರ ಆಸೆ ಬರೋದು. ಅಂದ್ರೆ ಅಲ್ಲಿ ಅಜ್ಞಾನದಿಂದ ಈ ಬಯಕೆ ಬರೋದು, ಬಯಕೆಯಿಂದ ಕರ್ಮ ಬರೋದು, ಅದರಿಂದನೇ ಬರೋದು. ಅಂದ್ರೆ ಈ ಯಜ್ಞ ಅನ್ನೋದು ಮಾಡೋದಂದ್ರೆ ಕಾಮ್ಯ ಕರ್ಮ ಮಾಡೋದು ಮತ್ತೆ ನಿಷ್ಕಾಮ ಕರ್ಮ, ಈ ಎರಡು ರೀತಿಯಲ್ಲಿ. ಮೊದಲು ಕಾಮ್ಯ ಕರ್ಮಗಳನ್ನು ಮಾಡ್ತಾ ಇರ್ತಾರೆ, ಆಮೇಲೆ ಯಜ್ಞದೋಪಾದಿಯಲ್ಲಿ
ಕರ್ಮಗಳನ್ನು ಮಾಡೋದ್ರಿಂದ ಏನಾಗುತ್ತೆ? ಚಿತ್ತ ಶುದ್ಧಿ ಆಗುತ್ತೆ. ನೀವು ಎಲ್ಲಾ ರೀತಿಯ ಯಾವುದೇ ಯಜ್ಞವನ್ನ ಮಾಡ್ಲಿ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಶುದ್ಧಿಯಿಂದ ನೀವು ಹೇಳಿದ್ರಿ ಜ್ಞಾತ್ವಾ ವಿಮೋಕ್ಷಸೆ, ಇದನ್ನ ತಿಳ್ಕೊಳ್ಳೋದ್ರಿಂದ ಜ್ಞಾನ ಬರುತ್ತೆ, ಆತ್ಮಜ್ಞಾನ ಅನ್ನೋದು ಬರುತ್ತೆ. ಇದೆಲ್ಲವೂ ಕರ್ಮ ಎಲ್ಲ ಮಾಡೋದು ಎಲ್ಲಾನು ಈ ಕರ್ಮದಿಂದ ಉತ್ಪನ್ನವಾಗುವಂತಹದ್ದು. ಈ ಇದೆಲ್ಲ ಯಜ್ಞಗಳ ಎಲ್ಲನೂ ಸಹ ಮೂಲಭೂತವಾಗಿ ಹೀಗೆ ಮಾಡೋದ್ರಿಂದ, ನಾನು ಈಶ್ವರಾರ್ಪಿತ ಭಾವದಿಂದ ಮಾಡೋದ್ರಿಂದ ನನ್ನ ಚಿತ್ತ ಶುದ್ಧಿ ಆಗೋಗ್ಬಿಡುತ್ತೆ. ಚಿತ್ತ ಶುದ್ಧಿ ಆದ ತಕ್ಷಣ ಆತ್ಮಜ್ಞಾನ ಅನ್ನೋದು ಬರುತ್ತೆ. ಆತ್ಮಜ್ಞಾನ ಅನ್ನೋದು ಅಜ್ಞಾನದ ಖಡ್ಗದಿಂದ ಈ ಒಂದು ಭೌತಿಕ ಬಂಧನ, ಬಂಧನ ಅಂತಂದ್ರೆ ಏನು? ನಾನು ಬಂಧನಕ್ಕೊಳಗಾಗಿದ್ದೀನಿ, ನನಗೆ ಮುಕ್ತಿ ಬೇಕು. ಆ ಒಂದು ಬಂಧನವನ್ನು ಕತ್ತರಿಸುತ್ತೆ ಈ ಒಂದು ಜ್ಞಾನ. ಈ ರೀತಿಯಲ್ಲಿ ಯಜ್ಞದೋಪಾದಿಯಲ್ಲಿ ನಾನು ಎಲ್ಲ ಕರ್ಮಗಳನ್ನು ಮಾಡಿದಾಗ. ಅಂದ್ರೆ ಇಲ್ಲಿ ಗೀತೆ ಒಳಗೆ ಮೇಡಮ್ ಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅರ್ಜುನನ ಮೂಲಕ ನಮ್ಗೆ ಅಂತ ನಾವು ಇದನ್ನ ಪರಿಗಣಿಸಿದ್ರೆ, ಇಲ್ಲಿ ಅರ್ಜುನನಿಗೆ ಈಗ ಇದು ಏನ್ ಬೇಕಾಗಿತ್ತು? ಈ ಜ್ಞಾನ ಅನ್ನೋದನ್ನ, ಈ ಭೌತಿಕ ಯಜ್ಞ ಶ್ರೇಷ್ಠವಾಗಿದೆ, ಎಲ್ಲಾ ಕ್ರಿಯೆಗಳು ಅಂತಿಮವಾಗಿ ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ, ಇದೆಲ್ಲ ಅರ್ಜುನನಿಗೆ ಬೇಕಿತ್ತಾ ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ ಮೇಡಮ್ ಉತ್ತರ? ಹೌದು, ಅದು ಕೊನೆಗೆ ಅರ್ಜುನನ ಎಲ್ಲಿಗೆ? ಮೋಕ್ಷದೆಡೆಗೆ ಕೊಂಡೊಯ್ಬೇಕು. ಅವನು ಏನು ಮೊದ್ಲು, ಆದ್ರೆ ಗೀತೆ ಒಳಗೆ ಅರ್ಜುನನನ್ನ ಯುದ್ಧಕ್ಕೆ ರೆಡಿ ಮಾಡ್ಬೇಕಾಗಿರುತ್ತಲ್ಲ ಮೇಡಮ್? ಮಾಡ್ತಾನೆ. ನೀನ್ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನೀನು ನಿರ್ಧಾರ ಮಾಡು ನೀನ್ ಏನ್ ಮಾಡ್ಬೇಕು ಅಂತ. ಅವಾಗ ಇದೆಲ್ಲ ತಿಳ್ಕೊಂಡಿರೋದು, ಈ ಜ್ಞಾನ ಇರೋದಕ್ಕೋಸ್ಕರನೇ ನಾನ್ ಕರ್ತ ಅಲ್ಲ ಭೋಗ್ತಾ ಅಲ್ಲ ಅಂತ ಗೊತ್ತಾಗೋದು. ಇಲ್ಲ ಅಂತಂದ್ರೆ ಅವನು ನಾನೇ ಕರ್ತ ನಾನೇ ಭೋಗ್ತಾ ಅಂತಿದ್ದ. ಅವನು ಕಾಮ್ಯ ಕರ್ಮವನ್ನೇ ಮಾಡ್ತಾ ಇದ್ದಿದ್ದು, ಅದಕ್ಕೋಸ್ಕರ ಮೋಹಕ್ಕೊಳಗಾಗಿದ್ದವನು. ಆ ಮೋಹ ಅನ್ನೋದು ಏನು ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಹೋಗ್ಲಾಡ್ಸೋದಕ್ಕೋಸ್ಕರನೇ ಇಷ್ಟೆಲ್ಲ ಹೇಳ್ಬೇಕಾಗಿ ಬಂತು. ನೀನ್ ಯಾವ್ದು ಮಾಡ್ತಾ ಇಲ್ಲ ಅದು. ಮತ್ತೆ ಈ ಶ್ಲೋಕದಲ್ಲಿ ನೋಡಿ ಮೇಡಮ್, ಓ ಶತ್ರುನಾಶಕನೇ ಅಂತ ಉದ್ದೇಶಿಸಿ ಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಆ ಪದಗಳನ್ನು ಉಪಯೋಗಿಸ್ತಾರಂದ್ರೆ, ಓ ಶತ್ರುನಾಶಕನೇ, ನಮ್ಮಲ್ಲಿರ್ತಕ್ಕಂಥ ಶತ್ರುಗಳಿಗೂ ಆಗಿರ್ಬೇಕು. ಅರ್ಜುನನ ಒಂದು ಇದ್ರೊಳಗೆ ಆ ಕುರುಕ್ಷೇತ್ರದಲ್ಲಿ ಅವ್ರನ್ನ ಇವ್ರನ್ನ ನಾಶ ಮಾಡ್ಲಿಕ್ಕೂ ಆಗಿರ್ಬೋದು. ಶತ್ರುನಾಶಕನೇ. ಹಾಗೆ ಶತ್ರುನಾಶಕ ಅಂತಂದ್ರೆ ನಮ್ಮಲ್ಲಿರೋ ಶತ್ರುಗಳನ್ನ ನಾಶ ಮಾಡ್ಕೊ ಅಂತಂದ್ಬಿಟ್ಟೆ ಹೇಳ್ತಾ ಇರೋದು ನಮ್ಗೆ. ಅಲ್ಲಿ ವಾರ್ ಫೀಲ್ಡ್ ಅಂತಂದ್ರೆ ಅಲ್ಲಿ ಶತ್ರುಗಳನ್ನ ನಾಶ ಮಾಡು ಅಂತಂದ್ಬಿಟ್ಟು, ಇಲ್ಲಿ ನಮ್ಮಲ್ಲಿ ವಾರ ಆಗ್ತಾ ಇರುತ್ತಲ್ಲ, ಅಲ್ಲಿ ಯಾರ ಶತ್ರುಗಳಿದಾರಲ್ಲ ಅವರನ್ನ ನಾಶ ಮಾಡ್ಕೊಳ್ಬೇಕು ನಾವು. ಅದನ್ನೇ ಹೇಳ್ತಾ ಇರೋದು ಅವರು. ಈ ರೀತಿಯಾಗಿ ನಾವು ಅನ್ವಯ ಮಾಡ್ಕೊಳ್ಬೇಕಾಗತ್ತೆ. ಆಧ್ಯಾತ್ಮಿಕವಾಗಿ ಚಿಂತನೆ ಏನ್ ಮಾಡಿದ್ರೆ ನಮ್ಮಲ್ಲಿ ಆಗುವಂತಹ ಒಂದು ಏನು ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳು, ಏನು ತುಮೂಲಗಳು, ಮತ್ತೆ ಅಲ್ಲಿ ಆಗುವ ಯುದ್ಧಗಳು, ಎಲ್ಲ ಸಂಘರ್ಷಗಳು ಎಲ್ಲವನ್ನು ಹೇಗೆ ಎದುರಿಸೋದು ಅಂತಂದ್ರೆ ಈ ಒಂದು ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ನಾವು ಸಾಕಷ್ಟು ಸುಧಾರಿಸ್ತಾ ಹೋಗ್ತೀವಿ. ಹಾಗೆ ಹಾಗೆ ಅಭ್ಯಾಸ ಮಾಡ್ತಾ 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 ಪರಿಶುದ್ಧ ಆಗ್ತೀವಿ. ಇದರಲ್ಲಿ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಓ ಶತ್ರುನಾಶಕನೇ, ಜ್ಞಾನದಿಂದ ಮಾಡುವ ಯಜ್ಞವು ಯಾವುದೇ ಯಾಂತ್ರಿಕ ಭೌತಿಕ ಯಜ್ಞಕ್ಕಿಂತ ಶ್ರೇಷ್ಠವಾಗಿದೆ. ಇಲ್ಲಿ ಜ್ಞಾನ ಯಜ್ಞನೇ ಶ್ರೇಷ್ಠ ಅಂತ ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಎಲ್ಲಾ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಷ್ಠ ಅಂತ. ಏಕೆಂದ್ರೆ ಎಲ್ಲಾ ಕ್ರಿಯೆಗಳು ಅಂತಿಮವಾಗಿ ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತವೆ. ಹಾಗಾಗ್ಲೇ ಸುಮಾರಾಗಿ ನಾವು ಇದನ್ನ ಚಿಂತನೆ ಮಾಡಿದೀವಿ. ಆದ್ರೆ ಮತ್ತೆ 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 ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ತಲೆ ತುಂಬಾ ಮಂದ, ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಇದನ್ನ ಇಂದ್ರಮ್ಮ ಅವರು ನೀವೇ ಶುರು ಮಾಡ್ತೀರಾ? ಹಾ ಮೇಡಮ್, ಇಲ್ಲಿ ಹೇಳ್ಬೇಕು, ಇದು ನೋಡ್ಬೇಕಾ?
ಈ ಶ್ಲೋಕದಲ್ಲಿ ಯಾವ ಯಜ್ಞವು ಶ್ರೇಷ್ಠ ಎಂದು ತಿಳಿಸಿದ್ದಾರೆ. ಅದೇ ಜ್ಞಾನ ಯಜ್ಞ ಅನ್ನೋದು ಗೊತ್ತಾಗಿದೆ ನಿಮಗೆ. ಶ್ಲೋಕದಲ್ಲಿ ಯಾವ ಯಜ್ಞವು ಶ್ರೇಷ್ಠ? ಹ್ಮ್. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಅರ್ಜುನ, ಇದು ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಯಸ್ಕರ. ಎಲ್ಲಾ ಕರ್ಮಗಳು ಕೂಡ ಒಂದು ಜ್ಞಾನದಲ್ಲಿ ಪರ್ಯೋಪಾಸ ಅಂದ್ರೆ ಪರ್ಯಾವ ಅವಶ್ಯ ಅವಸಾನವಾಗ್ಬಿಡ್ತದೆ. ಅವಸಾನವಾಗ್ಬಿಡ್ತದೆ. ಈಗ ದ್ರವ್ಯ ಯಜ್ಞ ಅಂತ ನಾವು ತಿಳ್ಕೊಂಡ್ರೆ ಹಣವಂತರು ಏನ್ ಮಾಡ್ತಾರೆ, ವಿಪರೀತವಾಗಿ ಅವರು ಹಣವಂತವ್ರು ಯಾವುದೇ ರೂಪದಲ್ಲಿ ಗಳಿಸಿರ್ಬಹುದು. ಅವರು ಹೋಗಿ ತಿಮ್ಮಪ್ಪನಿಗೆ ಬಂಗಾರದ ಕಿರೀಟ, ವಜ್ರದ ಕಿರೀಟ, ವಜ್ರದ ತೊಟ್ಟಿಲು, ವಜ್ರದ ಒಂದು ಇದನ್ನ ಎಲ್ಲ ಮಾಡ್ತಾರೆ ಅವ್ರೆ. ಅಂದ್ರೆ ಕೆಲವರು ಆ ತರಹದ ಒಂದು ಇದನ್ನ ಅವರು ಯಜ್ಞ ಅಂದ್ರೆ ಹಣವನ್ನ, ದ್ರವ್ಯವನ್ನ ಆ ತರ ಬಳಕೆ ಮಾಡ್ಕೊಳ್ತಾರೆ. ಅದು ಇದು ಆಗಿರ್ಬಹುದು. ಅವರ ಪ್ರಕಾರ ಅದನ್ನ ಶ್ರೇಷ್ಠ ಅನ್ಕೊಂಡು ಭಕ್ತಿಪೂರ್ವಕವಾಗಿ ಸಲ್ಲಿಸಬಹುದು. ಇಲ್ಲಿ ನಮ್ಮಂತವ್ರಿಗೆ, ಸಾಮಾನ್ಯ ವರ್ಗದವರಿಗೆ ಬರೀ ಹಣ ಮಾತ್ರ ಅಲ್ಲ, ಇದು ಭಗವದರ್ಪಣ ಭಾವದಿಂದ ಅವ್ರು ಮಾಡಿದ್ರು ಕೂಡ ನಮ್ಮಂತವ್ರು ಒಂದು ಸ್ವಲ್ಪ ಹಣ ಕೊಡಕ್ಕೆ ದೇವಸ್ಥಾನಕ್ಕೆ ಹೋದಾಗ ನಾವು ಆರತಿ ತಟ್ಟೆಗೆ ನೋಡ್ಬೇಕಾದ್ರೆ ಚೇಂಜ್ ನೋಡ್ತೇವೆ. ₹1 ಇದೆಯಾ, ₹2 ಇದೆಯಾ, ₹5 ಇದೆಯಾ ಅಂತ. ₹20 ನೋಟ್ ಬಂದ್ರೆ ಸ್ವಲ್ಪ ಒಳಗಡೆ ಹಾಕಿ ಆ ಒಂದು ಸಣ್ಣದಾದಂತ ಸಣ್ಣ ಪ್ರಮಾಣದ ನಮಗೆ ಯೋಗ್ಯತೆಗೆ ಅನುಕೂಲವಾದಂತಹ ಒಂದು ನಾಣ್ಯವನ್ನ ತೆಗೆದು ಆರತಿ ತಟ್ಟೆಗೆ ಹಾಕ್ತೀವಿ. ಅಂದ್ರೆ ನಮ್ಮ ಶಕ್ತಿಗೆ ರೂಪವಾಗಿ ಅಥವಾ ನಮ್ಮ ಒಂದು ಮಾನಸಿಕ ಒಂದು ಭಾವಕ್ಕೆ ಅನುಗುಣವಾಗಿ ನಾವು ಅದನ್ನ ಭಗವದ್ ಅರ್ಪಣೆಯನ್ನ ಮಾಡ್ತೇವೆ. ಇದಕ್ಕೆ ಒಂದು ಕತೆ ನೆನಪು ಬರ್ತಾ ಇದೆ, ಹೇಳ ಮೇಡಮ್? ಹೇಳಿ. ಟೈಮ್ ಹಿಡಿತದೇನೋ ಗೊತ್ತಿಲ್ಲ, ಬಟ್ ಸ್ಪೀಡಾಗೆ ಹೇಳ್ತೇನೆ. ಇದರಲ್ಲಿ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ರಾಜ ಒಬ್ಬ ಕಟ್ಸಿರ್ತಾನೆ. ಅದನ್ನ ಎಲ್ಲ ತುಂಬಾ ಸುಂದರವಾಗಿ ವಿಪರೀತವಾದಂತ ಹಣ ಖರ್ಚು ಮಾಡಿ ಆ ದೇವಸ್ಥಾನ ಸಿದ್ಧವಾಗಿ ಹೋಗ್ಬಿಡುತ್ತೆ. ಪ್ರತಿಷ್ಠಾಪನೆನೂ ಆಗೋಗ್ಬಿಟ್ಟಿದೆ. ಮೊದಲನೇ ಪೂಜೆ ಆಗ್ಬೇಕು. ಮೊದಲನೇ ಪೂಜೆ ಆಗ್ಬೇಕಾದ್ರೆ ಅಲ್ಲಿ ನಾನಾ ತರದವರು ನಾನಾ ತರದ ಸೇವೆಯನ್ನ ಮಾಡಿದ್ದಾರೆ. ಮೂರ್ತಿ ಕಟ್ಟಗರಾಗಿರ್ಬಹುದು, ದೇವಸ್ಥಾನದ ಕಟ್ಟಿರ್ತಕ್ಕಂಥವರು, ಶಿಲ್ಪಿಗಳಾಗಿರ್ಬಹುದು, ಎಲ್ಲರೂ ಇದ್ದಾರೆ. ಎಲ್ಲಾ ದಾನಿಗಳು ಇದ್ದಾರೆ. ರಾಜದ ಕೌಟುಂಬಿಕ ವರ್ಗದವರು ಎಲ್ಲರೂ ಬಂದಿದ್ದಾರೆ. ಪ್ರತಿಷ್ಠಾಪನೆ ಆಗಿದೆ. ಇದಕ್ಕೆ ಪ್ರಸಾದಕ್ಕೂ ಎಲ್ಲಾ ತಯಾರಿ ಆಗೋಗಿದೆ. ಆರತಿ ಆಗ್ಬೇಕು, ಪ್ರತಿಷ್ಠಾಪನೆ ಆದ ನಂತರ ಪೂಜೆ ಆಗ್ಬೇಕು, ಮತ್ತೆ ಪ್ರಸಾದ ವಿನಿಯೋಗ ಆಗ್ಬೇಕು. ಈ ತರದ ಒಂದು ಸಂದರ್ಭ ಬರ್ತದೆ. ಅಲ್ಲಿ ಸಂದರ್ಭ ಬಂದಾಗ ಅಲ್ಲಿ ಗಂಟೆ ಬಾರಿಸ್ಬೇಕಾಗಿರ್ತದೆ. ಗಂಟೆ ನಾದದೊಂದಿಗೆ ಮಹಾಮಂಗಳಾರತಿ ಆಗ್ಬೇಕು. ಮಹಾಮಂಗಳಾರತಿ ಆಗ್ಬೇಕೆ ಗಂಟೆ ಹೊಡಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆಗ ಅಲ್ಲಿರ್ತಕ್ಕಂಥ ಪೌರೋಹಿತ ಒಬ್ಬ ಸಂಘದಲ್ಲಿ ಒಬ್ಬರು ಹೇಳ್ತಾರೆ, ನೋಡಿ, ಯಾರು ಪರಿಶುದ್ಧವಾಗಿ ಇದಕ್ಕೆ ದಾನ ಮಾಡಿದ್ದೀರಾ ಅವ್ರು ಬಂದ್ಬಿಟ್ಟು ಗಂಟೆ ಬಾರಿಸಿದ್ರೆ ಖಂಡಿತವಾಗಿ ಇದಾಗುತ್ತೆ, ಚಲನೆ ಆಗುತ್ತೆ ಅಂತ. ಮಹಾರಾಜರೇ ಮೊದಲು ಹೋಗಿ ಗಂಟೆ ಬಾರಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ. ಆಮೇಲೆ ಪೌರೋಹಿತ ವರ್ಗದವರು ಮತ್ತೆ ಎಲ್ಲಾ ವರ್ಗದವರು ಟ್ರೈ ಮಾಡ್ತಾರೆ, ಗಂಟೆ ಆಗೋದೇ ಇಲ್ಲ. ಗಂಟೆ ಬಾರಿಸ್ದಲೆ ಆರತಿ ಆಗಲ್ಲ, ಆರತಿ ಇಲ್ದಲೆ ಪೂಜೆ ಇಲ್ಲ, ಪೂಜೆ ಇಲ್ದೆ ಪ್ರಸಾದ ಇಲ್ಲ. ಬೆಳಗ್ಗೆ ಒಂದು ಬ್ರಹ್ಮ ಮುಹೂರ್ತದಿಂದ ಹಿಡಿದು ಕಾಯ್ತಾನೇ ಇದ್ದಾರೆ. ಯಾರಿಗೂ ಗಂಟೆ ಬಾರಿಸ್ಲಿಕ್ಕೆ ಆಗ್ತಾನೆ ಇಲ್ಲ. ಏನ್ ಮಾಡೋದು ಅಂತ ಕಾಯ್ತಾ ಇರ್ತಾರೆ. ಕೊನೆಗೆ ಸಂಜೆ ಒಬ್ಬ ಮುದುಕಿ ಬರ್ತಾಳೆ. ಒಂದಷ್ಟು ತುಂಬೆ ಹೂವನ್ನ ತೆಗೆದುಕೊಂಡು ಬರ್ತಾಳೆ. ಬಂದ್ಬಿಟ್ಟು ಆ ಒಂದು ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ಬೇಕಾಗಿರುತ್ತೆ. ಅವಳು ಬೆಳಗ್ಗೆ ಬಂದ್ರೆ ನನ್ಗೆ ತುಂಬಾ ಇದಾಗಿರುತ್ತೆ, ಶ್ರೀಮಂತ ವರ್ಗದವರೆಲ್ಲ ಇರ್ತಾರೆ, ರಾಜ ಮಹಾರಾಜರುಗಳೆಲ್ಲ ಬಂದಿದ್ದಾರೆ, ಹಾಗಾಗಿ ನಾನು ಇಷ್ಟೊತ್ನಲ್ಲಿ ಬಿಡುವಿರ್ಬೋದು ದೇವಸ್ಥಾನದಲ್ಲಿ ಅಂತ ಬಂದೆ ಅಂತ ಹೇಳ್ತಾಳೆ. ಹೇಳಿದಾಗ ಅವಳು ಹಿಂಗೆ ಸುಮ್ನೆ ಯಾರನ್ನೂ ಇದನ್ನ ಮಾಡಕ್ಕೆ ಹೋಗಲ್ಲ. ಅಲ್ಲಿ ಹೂವನ್ನ ಮಡಿಯಾಗೆ ತೆಗೆದುಕೊಳ್ತಾರೆ ಅಂತ ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಹಾಕಿ ಗಂಟೆ ಬಾರಿಸ್ತಾಳೆ. ಗಂಟೆ ಬಾರಿಸಿದ ತಕ್ಷಣ ಡಣ 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 ಅಂತ ಗಂಟೆ ಬಾರಿಸ್ಲಿಕ್ಕೆ ಶುರುವಾಗಿ ಹೋಗ್ಬಿಡ್ತದೆ. ಮಹಾಮಂಗಳಾರತಿ ಆಗುತ್ತೆ, ಪ್ರಸಾದ ವಿನಿಯೋಗ ಆಗುತ್ತೆ. ಆ ರಾಜ ಬಂದ್ಬಿಟ್ಟು ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ತಾನೆ. ಏನ್ ಮಾಡಿದ್ಯಮ್ಮ ಸೇವೆ ನೀನು ಅಂಥದ್ದು ಇದ್ರೊಳಗೆ ಅಂತ ಕೇಳ್ತಾರೆ. ಹೇಳ್ದಾಗ ನಾನ್ ಏನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ನಾನು ಹೀಗೆ ಬೆಳಗ್ಗೆ ಬಂದ್ರೆ ರಶ್ ಇರುತ್ತೆ ಅಂತ ಈಗ ಬಂದೆ ಅಂತ ಹೇಳ್ತಾಳೆ. ಆಗ ಅಲ್ಲಿ ಇರ್ತಕ್ಕಂಥ ಇವ್ರು ವರ್ಕರ್ಸ್ ಎಲ್ಲ ಹೇಳ್ತಾರೆ, ನಾವು ದಿನಾ ಕಲ್ಲನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ಒಂದು ಎತ್ತಿನ ಬಂಡಿ ಒಳಗೆ ಬರ್ಬೇಕಿತ್ತು, ಅದರಲ್ಲಿ ಚೆನ್ನೈನ ಬಿಸಿಲು ಬೇರೆ, ಅಂತಹದ್ರಲ್ಲಿ ಬರ್ಬೇಕಾದ್ರೆ ಈ ಅಜ್ಜಿ ಮಾತ್ರ ಪ್ರತಿದಿನ ನಮ್ಮ ಎತ್ತುಗಳಿಗೆ ನಮ್ಗೆ ನೀರ್ ಕೊಡ್ತಾ ಇತ್ತು, ಎಷ್ಟೇ ದೂರದಿಂದ ನೀರ್ ತಂದು ಇಡ್ತಾ ಇತ್ತು ಅಂತ ಹೇಳ್ತಾರೆ.
ಅಂದ್ರೆ ತನ್ನ ಕೈಲಾದಂತ ಸೇವೆ ಪವಿತ್ರವಾಗಿ ಯಾವ ನಿರೀಕ್ಷಣೆ ಇಲ್ಲದೆ ಪ್ರತಿಫಲ ಅಪೇಕ್ಷೆ ಇಲ್ದಲೆ ಅವು ಪುಟ್ಟದಾದಂತಹ ಸೊಗಸಾದಂತಹ ನಿರ್ವಿಕಾರವಾದಂತಹ ಸೇವೆಯನ್ನ ಅವಳು ಮಾಡಿರ್ತಾಳೆ. ಹಂಗಾಗಿ ಆ ಪರಮಾತ್ಮ ಮೆಚ್ಚಿ ಆ ಗಂಟೆನಾದವನ್ನ ಮೊಳಗಿಸಿದ ಅಂತ ಹೇಳ್ಬಿಟ್ಟು ಒಂದು ಕತೆ ಮೇಡಮ್. ಅಂದ್ರೆ ಎಲ್ಲಾ ಕರ್ಮದಲ್ಲೂ ಯಾವುದೇ ರೂಪದಲ್ಲಿ ಇರ್ಬೋದು, ನಿಸ್ವಾರ್ಥತೆಯಿಂದ ಆ ಸೇವೆ ಮಾಡಿದ್ರೆ ಅದು ಭಗವದ್ ಅರ್ಪಣೆ ಆಗ್ತದೆ. ಯಾವ ದ್ರವ್ಯ ಯಜ್ಞ ಇರ್ಬೋದು, ಅವ್ರು ವಸ್ತ್ರ ಕೊಡ್ಬೋದು, ಹಣ ಕೊಡ್ಬೋದು, ಅಥವಾ ಹಾಸ್ಪಿಟಲ್ ಕಟ್ಟಿಸ್ಬೋದು, ಅಥವಾ ವಿದ್ಯಾ ಕೇಂದ್ರಗಳನ್ನು ಕಟ್ಟಿಸ್ಬೋದು, ಅವೆಲ್ಲ ಕ್ಷಣಿಕ ಆಗ್ತದೆ. ಆದ್ರೂ ಕೂಡ ಯಾವುದೇ ಒಂದು ಲೌಕಿಕ ವಿದ್ಯೆ ಒಂದು ಜ್ಞಾನನೇ ಬೇರೆ ಆಗ್ತದೆ. ಒಂದು ಯಾವುದು ಮುಗ್ಧತೆಯಿಂದ ಮಾಡಿದಂತಹ ನಿಸ್ವಾರ್ಥ ಸೇವೆನೂ ಕೂಡ ಒಂದು ಯಜ್ಞನೇ ಆಗುತ್ತೆ ಅಂತ ಒಂದು ನನ್ನ ಅನಿಸಿಕೆ ಮೇಡಮ್. ಈ ಜ್ಞಾನ ಅಂತಕ್ಕಂಥದ್ದು ಈ ಇದಕ್ಕೆ ಮನುಷ್ಯನಿಗೆ ಒಳ್ಳೆ ಜ್ಞಾನ ಮಾಡಿದ್ರೆ ನಾವೇನ್ ಅಂದ್ರೆ ಪ್ರಾಣ ಹೋದ ಮೇಲೆ, ನಮ್ಮ ಜೀವ ಹೋದ್ಮೇಲೆ ನಮ್ಮ ಹಿಂದೆ ಬರ್ತಕ್ಕಂಥದ್ದು ಎರಡೇ ವಸ್ತುಗಳು ಅಂತ ಹೇಳ್ತೀವಿ ನಾವು. ಯಾವುದು ಆತ್ಮ ಹೋಗಿರ್ತದೆ ಜಡವಾಗಿ, ಅಂದ್ರೆ ಏನು ಆತ್ಮ ಅನಾತ್ಮ ಅಂತ ಒಂದು ವಿವೇಕ ತೆಗೆದುಕೊಂಡ್ರೆ ಒಂದು ಇದನ್ನ ನಾವು ಅಜ್ಞಾನದಿಂದ ಹೇಗೆ ಇದ್ ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಪಾಪ ಪುಣ್ಯಗಳಂತೂ ನಮ್ಮ ಕರ್ಮಕ್ಕೆ ಅದು ನಮ್ಮನ್ನ ಅಟ್ಟಿಸ್ಕೊಂಡೇ ಬರ್ತವೆ, ನಮ್ಮಲ್ಲಿ ವಿಲೀನವಾಗಿ ಹೋಗ್ಬಿಟ್ಟಿರ್ತವೆ. ಇದರಲ್ಲಿ ಜ್ಞಾನ ಯಜ್ಞವನ್ನ ನಾವು ಸರಿಯಾಗಿ ಮಾಡಿದ್ರೆ ದುಃಖದಿಂದ ಪಾರಾಗ್ತೇವೆ. ಒಂದು ಆಧ್ಯಾತ್ಮಿಕ ಒಂದು ವಿದ್ಯೆಯೇ ಶ್ರೇಷ್ಠ ಅಂತಕ್ಕಂಥದ್ದು ನಾವು ಈ ಶ್ಲೋಕದ ಮೂಲಕ ತಿಳ್ಕೊಬೇಕಾಗ್ತದೆ. ಎಲ್ಲಾ ಕರ್ಮವನ್ನು ಆಗಿರ್ಲಿ, ಒಂದು ಪಾರಮಾರ್ಥಿಕವಾದಂತಹ ದೃಷ್ಟಿಯಿಂದ ನಾವು ಏನ್ ಕೊಡ್ತೀವೋ ಅದೇ ಮುಖ್ಯ ಅಂತಕ್ಕಂಥದ್ದನ್ನ ಇದರಲ್ಲಿ ಚಿಂತನೆ ಮಾಡ್ಬೋದು ಮೇಡಮ್. ಜ್ಞಾನವ ಪರಿಸಮಾರ್ಪಿತೆ, ಪರಮಾತ್ಮನಿಗೆ ಅರ್ಪಿತ ಅಂತ ಮಾಡಿದ ತಕ್ಷಣ ಅದೆಲ್ಲ ಜ್ಞಾನ ಶ್ರೇಷ್ಠನೇ ಆಗೋಗ್ಬಿಡ್ತದೆ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ ಹಿತ್ತಾಳೆ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಯಾವುದೇ ಒಂದಕ್ಕೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಅದಕ್ಕೆ ಆದಂತ ರೇಟ್ಗಳು ಇರ್ತದೆ. ಆದ್ರೆ ಅದಕ್ಕೆ ಯಾವುದೇ ಒಂದು ಇದನ್ನ ನಾವು ಮುಟ್ಟಿಸಿ ಬಿಟ್ಟಾಗ ಒಂದು ಪಾರದರ್ಶಕವಾದಂತಹ ಇದನ್ನ ಸ್ಪರ್ಶಶಿಲೆಗೆ ಅದನ್ನ ಒಳಗಾಗ್ಬಿಟ್ರೆ ಅವಕ್ಕೆಲ್ಲ ಒಂದೇ ರೇಟ್ ಬರ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಯಾರು ಅಜ್ಞಾನಿಗಳಾಗಿರ್ಬೋದು, ಏನೂ ತಿಳಿದಂತ ಮುಗ್ಧರಾಗಿರ್ಬೋದು, ಅಥವಾ ಇದರಲ್ಲಿ ಜ್ಞಾನಕ್ಕೆ ದಾರಿಗೆ ಒಳಪಟ್ಟವರಾಗಿರ್ಬೋದು, ಅವ್ರ ಬೆಲೆ ಎಲ್ಲ ಏನಾಗೋಗುತ್ತೆ, ಚಿನ್ನಕ್ಕಾದ ಹಾಗೆ ನಮ್ದು ಎಲ್ಲ ಕೂಡ ಆತ್ಮಗಳು ಜ್ಞಾನವನ್ನ ಪಡ್ಕೊಂಡು ಮುಕ್ತಿಯನ್ನ ಪಡಿಬಹುದು ಅಂತ ಒಂದು ಇದ್ರಲ್ಲಿ ನಾವು ಚಿಂತನೆ ಮಾಡ್ಬೋದು. ಲಕ್ಷ್ಮಿ ಅವರಿದ್ದೀರ? ಲಕ್ಷ್ಮೀಜಿ, ನಿಮ್ಗೆ ಹೇಗ ಅನ್ಸುತ್ತೆ? ಜ್ಞಾನ ಯಜ್ಞ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಹಾ ಅಮ್ಮ, ಈಗ ಜ್ಞಾನ ಯಜ್ಞ ಅಂತ ಹೇಳಿದ್ರ ನೀವು ಈಗ ಕೊಡ್ತಿರೋದು ಅಥವಾ ಗುರುಜಿ ನಮಗ್ ಕೊಡ್ತಿರೋದ ಜ್ಞಾನ ಯಜ್ಞ ಅಂತ ಹೇಳಿ ನನಗ್ ಹಂಗ ಅನಸ್ತ್ರಿ. ಜ್ಞಾನ ಯಜ್ಞ ಬಂದಾದ್ಮೇಲೆ ನಮ್ಗ್ ಬ್ಯಾರೆ ಏನು ಬೇಕಾಗೇ ಇಲ್ಲ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಜ್ಞಾನದ್ಕಿಂತ ಹೆಚ್ಚಿಂದ ಏನು ಇಲ್ಲ ರೀ. ನಾವ್ ಯಾವ್ದ ಒಂದ್ ಕೆಲ್ಸ, ಈಗ ನಾವ್ ಮೊಬೈಲ್ ಶುರು ಮಾಡ್ಬೇಕಂದ್ರುನು ಅಥವಾ ಈ ಕ್ಲಾಸಿಗೆ ಅಟೆಂಡ್ ಆಗ್ಬೇಕಂದ್ರುನು ನಾವ್ ಮೊಬೈಲ್ ಹೆಂಗ್ ಯೂಸ್ ಮಾಡ್ಬೇಕು, ಅದಕ್ಕೆ ಏನ್ ಆಪ್ ಬೇಕು ಅನ್ನೋವ್ ನಾವ್ ಡೌನ್ಲೋಡ್ ಮಾಡ್ಕೊಳ್ಳೋ ಜ್ಞಾನ ನಮಗ್ ಇತ್ತು ಅಂತಂದ್ ಹೇಳಿದ್ರಷ್ಟ ನಾವ್ ಕ್ಲಾಸಿಗೆ ಅಟೆಂಡ್ ಆಗಕ್ ಸಾಧ್ಯ ಐತಿ ಅಮ್ಮ. ಆ ತರ ಎಲ್ಲದಕ್ಕೂ ಒಂದು ಜ್ಞಾನ ಅಂತ ಹೇಳಿದ್ದಾಗ ನಮ್ ಜೀವನ ನಾವ್ ಹೆಂಗ್ ನಡ್ಸ್ಕೊಂಡ್ ಹೋಗ್ಬೇಕು ಅಥವಾ ನಾವ್ ಹೆಂಗಿರ್ಬೇಕು, ನಮಗ್ ಯಾವ್ದ್ ಇಂಪಾರ್ಟೆಂಟ್ ಐತಿ ಅನ್ನೋ ಜ್ಞಾನ ನಮಗ್ ಬಂದಾಗ್ಲನ ನಮಗ ಏನು ಮಾಡ ಕೆಲಸದೊಳಗೆಲ್ಲಾ ಶ್ರೇಷ್ಠತೆ ಸಿಗ್ತೈತಿ, ಮಾಡ ಕೆಲಸದೊಳಗೆಲ್ಲಾ ತೃಪ್ತಿ ಸಿಗ್ತೈತಿ ಅಂತ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರು? ಎಲ್ಲಾ ಯಜ್ಞಗಳಲ್ಲಿ ಜ್ಞಾನ ಯಜ್ಞನೇ ಶ್ರೇಷ್ಠ ಅಂತ ಹೇಳಿ ಗುರುಜಿನೂ ಸಹಿತ ಅವರು ಅದನ್ನೇ ಹೇಳಿದಾರಮ್ಮ. ಇದ್ರಲ್ಲಿ ಈ ಜ್ಞಾನ ಯಜ್ಞ ಅಂದ್ರೆ ಈಗೆಲ್ಲ ನೀವು ಜ್ಞಾನ ನಮಗೆ ನೀಡ್ತಾ ಇದ್ದೀರಿ, ಆತ್ಮಜ್ಞಾನ. ಈ ಆತ್ಮಜ್ಞಾನನೇ ಒಂದು ಶ್ರೇಷ್ಠ ಆದಂತ ಜ್ಞಾನ. ಇನ್ನು ಉಳಿದ ಯಾವ ಜ್ಞಾನನು ನಮ್ಗೇನು ಅಷ್ಟು ಅವಶ್ಯನೇ ಇಲ್ಲ ಇವಾಗ ಅನಿಸ್ತತಿ. ಈ ಜ್ಞಾನದಿಂದ ನಾವ್ ಏನ್ ಈಗ ನಮ್ಮಲ್ಲಿ ಸಿಗ್ತಕ್ಕಂತ ಈ ಆತ್ಮಜ್ಞಾನ ಇದು ನಮ್ಗೆ ಸಿಗ್ಬೇಕಂದ್ರ ಈಗ ನಿಮ್ ಮೂಲಕ ನಮ್ಗ ಸಿಗ್ತತಿ. ಆಮೇಲೆ ನಮ್ಗೆ ಈ ಒಂದು ಶ್ರೇಷ್ಠವಾದಂತ ಯಜ್ಞ ಇರ್ತಕ್ಕಂತ ಮಾಡಿದಾಗ, ಯಜ್ಞಗಳನ್ನ ಮಾಡಿದಾಗ ಅಲ್ಲಿ ಒಂದು ಜೀವನದಲ್ಲಿ ಒಂದು ಮುಕ್ತಿಯನ್ನು ಕೊಡ್ತತಿ. ಆಮೇಲೆ ಜ್ಞಾನಿ ಆದವನ ಅವನ ಕರ್ಮಗಳೆಲ್ಲ ಸುಡ್ತವು ಅಂತಾನು ಹೇಳ್ತಾರಮ್ಮ.
ಆ ಜ್ಞಾನಿಗೆ ಕರ್ಮಗಳು ಸುಟ್ಟು ಹಾಕಿದಾಗ ಅವನ ಮನಸ್ಸು ಶುದ್ಧಿ ಆದಾಗ ಎಲ್ಲಾ ಸಾಧನೆಗಳು ಮನುಷ್ಯನನ್ನ ಶುದ್ಧ ಮಾಡಿದಾಗ ಅವನಲ್ಲಿ ಆತ್ಮಜ್ಞಾನ ಅನ್ನೋದು ಮೂಡಿ ಬರ್ತೈತಿ. ಆಮೇಲೆ ಷಟ್ ಸಂಪತ್ತಿಗಳು ಎಲ್ಲ ನಮ್ಮಲ್ಲಿ ಮೂಡಿ ಬರ್ತಾವು ಅಂತಾನು ನಾವು ಹೇಳ್ಬೋದಮ್ಮ. ಈ ಒಂದು ಯಜ್ಞನೂ ಸಹಿತ ನಾವು ಈಗ ನೀವು ಟೈಮ್ ಕೊಡ್ತಾ ಇದ್ದೀರಿ, ನಾವು ಟೈಮ್ ಕೊಡ್ತಾ ಇದ್ದೀವಿ. ಇದೇ ಒಂದು ದೊಡ್ಡ ಯಜ್ಞ. ಈಗ ನಮ್ಗೆ ಈ ಜ್ಞಾನವನ್ನು ಪಡಿಬೇಕಾದ್ರೆ ಇದೇ ಒಂದು ದೊಡ್ಡ ಯಜ್ಞ ಅಂತ ನಾ ಹೇಳ್ತೇನೆಮ್ಮ. ಅದೇ ಎಲ್ಲಾ ಶಾಸ್ತ್ರಗಳು ಹೇಳೋದು ಅದನ್ನೇ ಹೇಳುತ್ತೆ. ಅದನ್ನೇ ಹೇಳ್ತಾವ. ಹೌದ್ರಿ. ಆಗ್ಲಿ ಸಂಧ್ಯಾಜಿ ಏನ್ ಹೇಳ್ತಾರೆ ಅವ್ರದ್ದು ಕೇಳ್ಬೇಡಿ. ಎಲ್ಲಾರು ಚೆನ್ನಾಗಿ ಹೇಳಿದಾರಮ್ಮ, ಎಲ್ಲ ಹೇಳಿದಾರೆ. ಅಂದ್ರೆ ಅದೇ ದ್ರವ್ಯ ಯಜ್ಞ ಅಂತ ನಾವು ಹಣ ಕೊಟ್ಬಿಡ್ಬೋದು ಎಲ್ಲಾರ್ಗುನು. ಆದ್ರೆ ಅವ್ರಿಗೆ ಆ ಹಣ ಸದ್ವಿನಿಯೋಗ ಆಯ್ತೋ ಇಲ್ವೋ ಅದು ಗೊತ್ತಿರಲ್ಲ ನಮ್ಗೆ. ಇನ್ ಕೆಲವರು ಕಾಯಿಲೆಯಲ್ಲಿ ಇರೋರ್ಗೆ ಔಷಧಿ ಕೊಡ್ಬೋದು. ಆ ತತ್ಕ್ಷಣಕ್ಕಷ್ಟೇ ಅದು ಪಾರ್ ಮಾಡ್ಬೋದು ಅವ್ರನ್ನ. ಹಸುವಿದ್ದವ್ರಿಗೆ ಅನ್ನ ಕೊಟ್ಟಾಗ ಅವ್ರಿಗೆ ಹಸುವು ನೀಗಿಸ್ಬೋದು ಆ ಕ್ಷಣಕ್ಕಷ್ಟೇ. ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಆತ್ಮಜ್ಞಾನ ಕೊಡ್ಬೇಕು. ಆತ್ಮಜ್ಞಾನ ಕೊಡ್ಬೇಕು ಅಂದ್ರೆ ಹೇಗೆ? ಅದು ಎಲ್ಲರಿಗೂ ಅದು ಅರ್ಥನೂ ಆಗಲ್ಲ. ಆತ್ಮಜ್ಞಾನ ಕೊಡೋದಕ್ಕೆ ಅದ್ರ ಈಗ ಹೇಳ್ತಾರಲ್ಲ, ಭಗವಂತನ ಕೃಪೆಗೆ ಪಾತ್ರ ಆದವ್ರಿಗೆ ಮಾತ್ರ ಆತ್ಮಜ್ಞಾನ ತಿಳ್ಕೊಳಕ್ಕೆ ದಾರಿಗೆ ಬರ್ಬೇಕು ಅಂತ ಅನ್ಸುತ್ತೆ. ಈಗ ನಮಗೂ ಅಷ್ಟೇ ಇಷ್ಟ ದಿನ ಆ ಟೈಮು ಬರ್ಬೇಕು. ಎಲ್ಲರಿಗೂ ಯೋಗಗಳು ಹೇಳ್ತಾರೆ ನೋಡಿ, ಎಲ್ಲಾ ಯೋಗಗಳು ಈಗ ನಮ್ಮಲ್ಲಿ ಏನಪ್ಪಾ ಈ ಆ ದೆಸೆಗಳು ಅಂತ ಹೇಳ್ತಾರೆ. ಒಂದೊಂದು ವಯಸ್ಸಲ್ಲಿ ಒಂದೊಂದು ದೆಸೆಗಳು ಬರುತ್ತೆ ಅಂತ. ಶುಕ್ರ ದೆಸೆ ಬಂತು, ಹಣ ಬಂದ್ಬಿಡುತ್ತೆ, ಲಾಟ್ರಿ ಪಡೆದ್ಬಿಡುತ್ತೆ ಅಂತ. ಹಾಗೆ ನಮ್ಗೂ ಈಗ ನನ್ಗನ್ಸೋದು ಈ ದೇವ್ರುಗಳು ಅಷ್ಟೇ. ಏನೋ ಕೆಲವು ದೇವ್ರುಗಳು ಇದ್ರೂನು, ದೇವಸ್ಥಾನಗಳು ಇದ್ರೂನು ಅವು ಗಮನಕ್ಕೆ ಬಂದಿರಲ್ಲ. ಎಷ್ಟೋ ವರ್ಷಗಳು ಹಂಗೆ ಬಾಳ್ಬಿಟ್ಟಿತ್ತು. ಈಗ ಮೋದಿಜಿ ಅವ್ರ ಅವೇರ್ನೆಸ್ ಕೊಡಕ್ ಹೋಗಿ ಅವು ಎಲ್ಲಾ ಮೂಲೆಯಲ್ಲಿದ್ದ ದೇವಾಲಯಗಳೆಲ್ಲ ಪ್ರಕಟಗೊಳ್ತು. ಯೂತ್ಸ್ ಎಲ್ಲ ಹೋದ್ರು, ಅದನ್ನ ತೆಗೆದ್ರು, ಹುಡುಕಿದ್ರು, ಅಲ್ಲಿ ಒಂದಿದ್ದ ಮೂರ್ತಿಗೆ ಪೂಜೆ ಮಾಡಿದ್ರು. ಹಾಗೆ ಆ ಟೈಮ್ ಬರ್ಬೇಕು. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜ್ಞಾನಕ್ಕೆ ಬರ್ಬೇಕು, ಆಧ್ಯಾತ್ಮಿಕ ಜ್ಞಾನ ತಿಳ್ಕೋಬೇಕು ಅಂದ್ರು ಅದಕ್ಕೂ ಗುರು ಕೃಪೆ ಆಗ್ಬೇಕು, ಭಗವಂತನ ಕೃಪೆ ಆಗ್ಬೇಕು. ಅದಾಗ್ಬೇಕಾದ್ರೆ ಸಮಯ ತಗೊಂಡಿರುತ್ತೆ, ನಮಗೆ ಗೊತ್ತಿರಲ್ಲ. ಆದ್ರೆ ಆ ಜ್ಞಾನ ಯಜ್ಞಕ್ಕೆ ಬಂದಾಗ ನಮ್ಗೆ ಯಾವುದು ಎಲ್ಲಾ ಪಾಠನೂ ನಾವು ಕೇಳಿರ್ಬೋದು. ಈಗ ಫಿಸಿಕ್ಸ್ ಓದಿದ್ರೆ ಫಿಸಿಕ್ಸ್ ಜ್ಞಾನ ಬರುತ್ತೆ, ಕೆಮಿಸ್ಟ್ರಿ ಓದಿದ್ರೆ ಕೆಮಿಸ್ಟ್ರಿ ಜ್ಞಾನ ಬರುತ್ತೆ, ಮ್ಯಾಥಮೆಟಿಕ್ಸ್ ಓದಿದ್ರೆ ಗಣಿತ ಹೇಗೆ ಅಂತ ತಿಳ್ಕೊಬೋದು. ಆದ್ರೆ ಜೀವನದಲ್ಲಿ ನಾವು ಹೇಗೆ ಜೀವನ ಮಾಡ್ಬೇಕು, ಇದಷ್ಟೇ ಬೇಕು ನಮ್ಗೆ, ಉಳ್ದವ್ ಬೇಡ ಅಂತ ಹೇಳಕ್ ಆಗಲ್ಲ. ಜೀವನದಲ್ಲಿ ಬದುಕ್ಬೇಕಾದ್ರೆ ಕೊನೆವರೆಗೂ ನಾವ್ ಇರ್ಬೇಕು. ಅದಕ್ಕೆ ದೇಹ ಹೇಳ್ತಿರಲ್ಲ ನಾವು, ಪ್ರಭುಜಿ ಅದನ್ನ ಹೇಳಿದ್ದಾರೆ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅಂದಾಕ್ಷಣಕ್ಕೆ ದೇಹನೇ ಬೇಡ ಅಂತೂ ಅಲ್ವಲ್ಲ, ಮನಸ್ಸು ಬೇಡ ಅಂತಲ್ಲ, ಬುದ್ಧಿ ಬೇಡ ಅಂತಲ್ಲ, ಅದು ಬೇಕು. ಹಾಗೆ ಈ ಬೇರೆ ಜ್ಞಾನನೂ ಬೇಕು ನಮ್ಗೆ, ಯಾವ್ದು ಬೇಡ ಅಂತ ಹೇಳಕ್ ಆಗಲ್ಲ. ಆದ್ರೆ ಅದನ್ನ ಉಪಯೋಗಿಸ್ಕೋಬೇಕು. ದೇಹ ಮನಸ್ಸು ಬುದ್ಧಿಗಳನ್ನೆಲ್ಲ ಉಪಯೋಗಿಸ್ಕೋಬೇಕಾದ್ರೆ ನಮ್ಗೆ ಆತ್ಮ ಅನಾತ್ಮ ವಿವೇಕ, ಸತ್ಯ ಅಸತ್ಯ ವಿವೇಕ, ಸತ್ಯ ಮಿಥ್ಯ ವಿವೇಕ, ಇವುಗಳೆಲ್ಲ ನಮ್ಗೆ ಅರ್ಥ ಆಗ್ಬೇಕು. ಇವೆಲ್ಲ ಏನು ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಇಷ್ಟ ದಿನ. ಇವನ್ನೆಲ್ಲ ತಿಳ್ಕೊಂಡಾಗ ನಮ್ಗೆ ಷಟ್ ಸಂಪತ್ತಿ ಸಿಗುತ್ತೆ. ಹೌದಾ? ಅವಾಗಷ್ಟೇ ನಾವು ಹೇಗೆ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಾಗ. ಚೆನ್ನಾಗಿ ಹೇಳಿದೀರಾ ಸಂಧ್ಯಾಜಿ. ಎಲ್ಲಾರು ಹೇಳಿದ ಹಾಗೆ ಜ್ಞಾನ ಯಜ್ಞ ಶ್ರೇಷ್ಠ. ಇಲ್ಲಿ ಹೇಳಿದ್ರು ಶ್ರೀಕೃಷ್ಣ ಹೇಳೋದು ಜ್ಞಾನ ಯಜ್ಞ ಶ್ರೇಷ್ಠ. ಯಾತಕ್ಕೆ ಅಂತಂದ್ರೆ ಬೇರೆ ಯಜ್ಞಗಳೆಲ್ಲ ಏನ್ ಮಾಡತ್ವೆ ನಮ್ಗೆ ಮುಖ್ಯ ಮಾರ್ಗವನ್ನ ಮ್ಯೂಟ್ ಅಲ್ಲಿ. ಹಾ ಧನ್ಯವಾದಗಳಮ್ಮ. ಬೇರೆ ಯಜ್ಞಗಳೆಲ್ಲ ನಮ್ಗೆ ಮುಕ್ತಿಯ ಮಾರ್ಗವನ್ನ ತೋರ್ಸಲ್ಲ. ಇದು ಮಾತ್ರ ನಮ್ಗೆ ಆಧ್ಯಾತ್ಮಿಕದಲ್ಲಿ ನಾವು ಬಂದಿರೋ ಉದ್ದೇಶನೇ ಅದು. ಏನು ಅಂದ್ರೆ ನಾವು ಮುಕ್ತಿ ಗಳಿಸ್ಕೋಬೇಕು. ನಮ್ಗೆ ಇಷ್ಟ ದಿನ ಗೊತ್ತಿದ್ದೇನು ಒಳ್ಳೆ ಸಾವು ಬಂದ್ಬಿಟ್ರೆ ಮುಕ್ತಿ ಅಂತ. ಅದಲ್ಲ ಮುಕ್ತಿ, ದೇಹಕ್ಕೆ ಬರುತ್ತಷ್ಟೇ ಸಾವು. ಆದ್ರೆ ನಮ್ಮ ಆತ್ಮ ಅನ್ನೋದೊಂದಿರುತ್ತೆ, ಅದು ಪಾಸ್ ಆಗ್ತಾ ಇರುತ್ತೆ ಅನ್ನೋದ್ರ ಅರಿವೇ ಇರ್ಲಿಲ್ಲ ಇಷ್ಟ ದಿನ. ಈ ಜನ್ಮ ಮುಗೀತು, ಇನ್ನೊಂದ್ ಜನ್ಮ ಬಂತು ಅಂದಾಗ ಪಾಪ ಪುಣ್ಯಗಳನ್ನ ಕರ್ಮಗಳನ್ನ ನಾವು ಒತ್ಕೊಂಡು ಹೋಗ್ಲೇಬೇಕಾಗುತ್ತೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಭುಜಿಗಳು ವೇದಾಂತದ ಮೂಲಕ ಎಲ್ಲವನ್ನು ತಿಳಿಸ್ಕೊಡ್ತಿದ್ದಾರೆ. ಅದಕ್ಕಾಗಿ ಸದ್ಗುರುಗಳ ಸಂಪರ್ಕ, ಸತ್ಸಂಗ ಇವುಗಳು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಧನ್ಯವಾದಗಳು. ಸತ್ಸಂಗಗಳು ತುಂಬಾ ನಮ್ಗೆ ಸಹಾಯ ಮಾಡುತ್ತೆ. ಅದರಿಂದಾನೇ ನಮ್ಗೆ ಆತ್ಮಜ್ಞಾನ, ಆತ್ಮದ ಬಗ್ಗೆ ವಿಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದರಲ್ಲೂ ಈ ಇಂಟರ್ನೆಟ್ ಬಂದ್ಮೇಲೆ ಅಂತೂ ತುಂಬಾ ಚೆನ್ನಾಗಿ ನಮ್ಗೆ ಕೂತ್ಕೊಂಡ ಕಡೆಗೆ ಜ್ಞಾನ ಲಭ್ಯ ಆಗ್ತಾ ಇದೆ. ಆದ್ರಿಂದ ನಾವು ಈ ಒಂದು ಕಾಲದಲ್ಲಿ ಇರೋದು ನಮ್ ಪುಣ್ಯನೂ ಹೌದು, ಮತ್ತೆ ನಮ್ಗೆ ಇಂಥ ಗುರುಗಳು ಸಿಕ್ಕಿರೋದು ನಮ್ ಪುಣ್ಯ ಹೌದು.
ಎಲ್ಲ ಬೇರೆ ಯಜ್ಞಗಳನ್ನು ಮಾಡಿದಾಗ ಏನಾಗುತ್ತೆ, ಪುಣ್ಯ ಅನ್ನೋದು ಗಳಿಸ್ತೀವಿ. ಪುಣ್ಯ ಗಳಿಸಿದ ತಕ್ಷಣ ನಾವು ಅಲ್ಲೂ ಸಹ ಈ ಒಂದು ಸಂಸಾರ ಚಕ್ರ ಅನ್ನೋದು ಇರುತ್ತೆ. ಯಾವಾಗ ಆತ್ಮಜ್ಞಾನ ಅನ್ನೋದು ಬಂತು ಅಂದ್ರೆ ಆ ಸಂಸಾರ ಚಕ್ರದಿಂದ ಹೊರಕ್ಕೆ ಬರ್ತೀವಿ. ಯಾಕೆಂದ್ರೆ ಈ ಕರ್ಮಗಳೆಲ್ಲ ನಡೆಯೋದು ನನ್ನಲ್ಲಲ್ಲ, ನಾನು ಆತ್ಮಸ್ವರೂಪ ಅಂತ ತಿಳ್ಕೊಂಡಾಗ ನಾವು ಆ ದಡದಿಂದ ಈ ದಡಕ್ಕೆ ಜಿಗಿದು ಬಿಡ್ತೀವಿ. ಮೊದ್ಲು ಏನ್ ಅನ್ಕೊಂಡಿರೋದು, ನಾನ್ ಮಾಡ್ತಾ ಇರೋದು ಅಂತಂದ್ಬಿಟ್ಟು, ನಾನ್ ಮಾಡ್ತಾನೂ ಇಲ್ಲ, ನಾನು ತಿಂತಾನೂ ಇಲ್ಲ, ಅದು ನಾನಲ್ಲ, ನಾನೆಲ್ಲ ಎಲ್ಲವನ್ನು ಅರಿಯುವ ಅರಿವು ಅನ್ನುವ ಜ್ಞಾನ ಯಾವಾಗ ಬಂತು ಆವಾಗ ಅಲ್ಲಿಗೆ ಮುಗೀತು ಈ ಒಂದು ಸಂಸಾರ ಚಕ್ರ ಅನ್ನೋದು. ಅಂತಹ ಒಂದು ಜ್ಞಾನವನ್ನ ಹೇಗೆ ಪಡ್ಕೊಳ್ತೀವಿ? ಮೊದಲು ಈ ಎಲ್ಲ ಯಜ್ಞ, ಬೇರೆ ಎಲ್ಲ ತಿಳಿಸಿರುವಂತ ಯಜ್ಞಗಳನ್ನ ಮಾಡಿ ಚಿತ್ತವನ್ನ ಶುದ್ಧಿ ಮಾಡಿಕೊಂಡು ಈ ಒಂದು ಉತ್ತಮವಾದ ಆತ್ಮಜ್ಞಾನವನ್ನು ಪಡ್ಕೊಂಡ ತಕ್ಷಣ ಬಂಧ ಮುಕ್ತ ಆಗೋದಕ್ಕೆ ಸಾಧ್ಯ. ಅದರಿಂದ ನನ್ನ ನಿಜ ಸ್ವರೂಪ ತಿಳ್ಕೊಳ್ಳೋದೇ ಶ್ರೇಷ್ಠವಾದದ್ದು ಅಲ್ವಾ? ಅದಕ್ಕೋಸ್ಕರ ಇದು ಜ್ಞಾನ ಯಜ್ಞ ಅನ್ನೋದು ತುಂಬಾ ಶ್ರೇಷ್ಠ. ತುಂಬಾ ಮುಖ್ಯವಾದಂತಹ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ್ಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ಸದ್ಗುರುವಿನ ಬಳಿ ಹೋಗಿ ವಿಧೇಯತೆಯಿಂದ ವಿಚಾರಿಸಿ ಮತ್ತು ಅವನಿಗೆ ಸೇವೆ ಸಲ್ಲಿಸಿ ಸತ್ಯವನ್ನು ತಿಳಿದುಕೋ. ಹೇಗೆ ಇವಾಗ ಏನ್ ಹೇಳಿದ್ರು, ಆತ್ಮಜ್ಞಾನ ಅನ್ನೋದೇ ಪಡ್ಕೊಳ್ಳೋದೇ ಹೆಚ್ಚಿಂದು ಅಂದ್ರೆ ನಾವು ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು ಅದು ಉನ್ನತವಾದಂತಹದ್ದು ಅಂತ ಹೇಳಿದ್ರು. ಅದನ್ನು ಹೇಗೆ ನಾವು ಪಡ್ಕೊಳ್ಳೋದು ಅಂತಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ಸದ್ಗುರು ಹತ್ರ ಹೋಗಿ ಯಾವ ರೀತಿಯಲ್ಲಿ ನಾವು ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕು ಅಂತ. ಆತ್ಮ ಸಾಕ್ಷಾತ್ಕಾರಗೊಂಡವರು ನಿನಗೆ ಜ್ಞಾನವನ್ನು ನೀಡಬಲ್ಲರು, ಏಕೆಂದರೆ ಅವರು ಸತ್ಯದಲ್ಲಿ ಸ್ಥಾಪಿತರಾಗಿದ್ದಾರೆ ಅಂತ ಹೇಳ್ತಾರೆ. ಯಾರು ಲಕ್ಷ್ಮಿಯವರು ಶುರು ಮಾಡ್ತೀರಾ? ವೀಣಾ ಅವ್ರು ಬಂದಿದ್ದಾರೆ, ವೀಣಾ ಅವ್ರನ್ನ ಕೇಳೋಣ. ನಾನು ನೋಡು ಸರಿ. ವೀಣಾಜಿ, ಸಾಧಕನು ಜ್ಞಾನವನ್ನು ಪಡೆಯಲು ಎಂತಹ ಗುರುವಿನ ಬಳಿ ಹೇಗೆ ಹೋಗ್ಬೇಕು ಅಂತ ಪ್ರಶ್ನೆ. ನೋಡಿ, ಶ್ಲೋಕ ಇಲ್ಲಿದೆ, ಅದರ ಒಂದು ತಾತ್ಪರ್ಯ ಸಹ ಇಲ್ಲಿದೆ. ವೀಣಾ ಅವರು ಹೇಳ್ತೀರಾ? ಓಕೆ ಮೇಡಮ್, ಸ್ವಲ್ಪ ಹೇಳ್ತೀನಿ ಮೇಡಮ್. ಅದೇ ಗುರುಗಳ ಹತ್ರ ನಾವು ಏನೇ ಜ್ಞಾನ ಬರ್ಬೇಕು ಅಂದ್ರೆ ನಮ್ಗೆ ಅದ್ರಲ್ಲೂ ಇದು ಆತ್ಮಜ್ಞಾನ ಪಡಿಬೇಕು ಅಂದ್ರೆ ಗುರುವಿನ ಮುಖೇನನೇ, ನಾವು ಸದ್ಗುರುವಿನ ಮುಖೇನನೇ, ಅವರು ಅದ್ರಲ್ಲೇ ನಿರತರಾಗಿರ್ತಾರೆ ಅಂತ ಗುರುಗಳ ಮುಖೇನನೇ ನಾವು ಜ್ಞಾನನ ಪಡ್ಕೋಬೇಕು. ಇದು ಯಾವುದೇ ಜ್ಞಾನ ಆಗ್ಲಿ, ಅದೇ ವಿದ್ಯಾಹೀನಂ ಪಶು ಸಮಾನಂ ಅಂತಾರಲ್ಲ, ಆತರ ಯಾವುದೇ ಜ್ಞಾನ ಇಲ್ಲ ಅಂದ್ರೆ ನಾವು ಪಶುಗಳಿಗೆ ಸಮಾನ. ಅದಕ್ಕೋಸ್ಕರ ನಾವು ಸದ್ಗುರು ಹತ್ರ ಹೋಗಿ ಅವ್ರಿಗೆ ವಿಧೇಯತೆಯಿಂದ, ಶ್ರದ್ಧೆಯಿಂದ, ಅದೇ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವವರೆಗೂ ಸಿಗುವುದಯ್ಯ ಮುಕುತಿ ಅಂತ. ಆತರ ಅವ್ರ ಗುಲಾಮರಾಗಿ ಅಂದ್ರೆ ವಿಧೇಯತೆಯಿಂದ ಇದ್ದು ನಾವು ಅವ್ರಿಗೆ ಸೇವೆ ಸಲ್ಲಿಸಿ ಅದ್ರದ್ದು ಆತ್ಮದ್ದು ಅದ್ರದ್ದು ವಿಚಾರಗಳನ್ನ ನಾವು ಪಕ್ವವಾಗಿ ಸರಿಯಾಗಿ ತಿಳ್ಕೋಬೇಕು. ಶ್ರವಣ ಮನನ ನಿಧಿಧ್ಯಾಸ ಮಾಡ್ಕೊಂಡು ನಾವು ಅಳವಡಿಸ್ಕೋಬೇಕು. ಆ ತರ ಅನ್ನಿಸ್ತು ಮೇಡಮ್. ಲಕ್ಷ್ಮಿ ಅವರು ಮುಂದುವರಿಸ್ತೀರಾ?
ಲಕ್ಷ್ಮಿ ಅವ್ರು ಇದ್ದೀರಾ? ಏನಿಲ್ಲ ಅನ್ಸುತ್ತೆ. ಇಂದ್ರಮ್ಮ ಅವ್ರು ನೀವೇ? ಹಾ ಮೇಡಮ್. ಅಂದ್ರೆ ಶಿಷ್ಯ ಯಾವುದೇ ವಿದ್ಯೆಯನ್ನು ಕಲಿಬೇಕಾದ್ರೆ ಗುರು ಹತ್ರ ಹೋಗ್ಲೇಬೇಕಾಗ್ತದೆ. ಗುರು ಇತಿಹಾಸದಲ್ಲಿ ನಾವು ನೋಡಿದಾಗ ಅನೇಕ ಶಿಷ್ಯಂದ್ರೆಲ್ಲ ಪುರಂದರ ದಾಸರಾಗಿರ್ಬೋದು, ಎಷ್ಟು ಕಷ್ಟ ಕೊಡ್ತಿರ್ತಾರೆ ಗುರುಗಳು. ಅವ್ರ ಹಿಂದೆನೆ ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರ ಸೇವೆ ಮುಖ್ಯ ಇಲ್ಲಿ. ಸೇವೆಯನ್ನ ಮಾಡ್ಕೊಂತ ಆ ಗುರುವಿನ ಒಂದು ಅನುಗ್ರಹಕ್ಕೆ ಒಳಗಾಗ್ಬೇಕಾಗ್ತದೆ. ಒಂದು ಗುರು ಅಂತಂದ್ರೆ ಅವರು ಮಾನಸಿಕ ಪುತ್ರನೇ ಆಗೋಗ್ಬಿಡ್ತಾರೆ. ಶಿಷ್ಯ ಹಂಗೆ ತಮ್ಮಲ್ಲಿರ್ತಕ್ಕಂಥ ಎಲ್ಲಾ ಸಿದ್ಧಿಗಳನ್ನ ಒಂದು ದಾನ ಮಾಡ್ಲಿಕ್ಕೂ ಕೂಡ ಗುರು ರೆಡಿ ಆಗಿರ್ತಾರೆ. ಇದು ಗುರು ಅಂದ್ರೆ ಯಾವುದೇ ಫೀಸ್ ಕೊಟ್ಟೋದು, ಫೀಸ್ ಕಟ್ಟಿ ಕಲಿಯಂತ ವಿದ್ಯೆ ಅಲ್ಲ, ಇದು ಆತ್ಮಜ್ಞಾನದ ವಿದ್ಯೆ ಆಗಿರೋದ್ರಿಂದ ಗುರು ಸೇವೆ ಬಹಳ ಒಂದು ಮುಖ್ಯವಾದಂತಹ ಒಂದು ಅಂಗ ಆಗ್ತದೆ, ಪಾತ್ರವನ್ನ ವಹಿಸ್ತದೆ ಶಿಷ್ಯನಿಗೆ. ಅವ್ರಿಗೆ ಯಾವುದೇ ತರದ ಆಗ್ಲಿ ಸೇವೆಯನ್ನ ಮಾಡ್ಬೇಕಾಗ್ತದೆ. ವರ್ಷ ಆಗಿರ್ಬೋದು, ಅನೇಕ ವರ್ಷಗಳು ಕೂಡ ಇಡಿಸ್ಬೋದು. ಆದ್ರೂ ಕೂಡ ಸೇವೆಯ ಮುಖಾಂತರ ಗುರುವಿನವನ್ನ ಅನುಗ್ರಹವನ್ನ ಪಡಿಬೇಕಾಗ್ತದೆ. ಇಲ್ಲಿ ಅರ್ಜುನ ಕೂಡ ಮೊದಲು ಕೃಷ್ಣ ಪರಮಾತ್ಮನಿಗೆ ಸ್ನೇಹಿತನಂತೆ ಅಥವಾ ಒಂದು ವಿಧೇಯತೆ, ದೈನ್ಯತೆ ಇದನ್ನೆಲ್ಲ ಅಲ್ಲಿ ಇರ್ಬೇಕಾದಂತಹ ಯಾವುದೂ ಇದನ್ನ ಕಾಣದೆ ಸ್ನೇಹಿತರ ರೂಪದಲ್ಲಿ ಇರ್ತಿದ್ರು. ಆಮೇಲೆ ಕೊನೆಗೆ ಗುರುವಾಗಿ ಹೇಳ್ತಾರೆ, ನಾನು ಎಲ್ಲವನ್ನ ಅರ್ಜುನ, ನಾನು ನಿಮ್ಮ ಶಿಷ್ಯನಾಗಿ ಬಂದ್ಬಿಟ್ಟಿದ್ದೇನೆ. ನಿನ್ನಲ್ಲಿರ್ತಕ್ಕಂತಹ ಎಲ್ಲಾ ಶ್ರೇಷ್ಠ ಗುಣಗಳನ್ನ ನನಗೆ ನಿನ್ ಶರಣಾಗತಿ ಆಗ್ಬಿಟ್ಟಿದ್ದೇನೆ. ನಿನ್ನಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯೆಗಳನ್ನ ನನಗೆ ಬೋಧಿಸು ಅಂತ ಕೇಳ್ಕೊಳ್ತಾನೆ ಅರ್ಜುನ. ಅದಕ್ಕೆ ಮುಂಚೆ ಕೃಷ್ಣ ಸ್ನೇಹಿತನಾಗಿದ್ದನ್ನ ಮೊದಲನೇ ಲಕ್ಷಣಗಳು ಇವೆಲ್ಲ ಇರ್ಲಿಲ್ಲ. ಆದ್ರೆ ವಿದ್ಯೆಯನ್ನ ಕಲಿಯಕ್ಕೆ ಈ ಎಲ್ಲಾ ಇದುಗಳನ್ನ ಇದು ಮಾಡ್ತಾನೆ. ಮತ್ತೆ ಶಿಷ್ಯನಲ್ಲಿ ದೈನ್ಯತೆ ಇರ್ಬೇಕಾಗ್ತದೆ. ವಿಚಾರ ಮಾಡದೆ ಯಾವುದು ಒಪ್ಕೊಳ್ಳೋಕೆ ಸಿದ್ಧನಾಗಿರ್ಕೂಡ್ದು ಶಿಷ್ಯ ಕೂಡ ಒಳ್ಳೆಯವಂತಹ ಇದನ್ನಾಗಿರ್ಬೋದು. ಆಮೇಲೆ ಮಗನೇ ಆಗಿರ್ಬೋದು ಗುರುವಿಗೆ, ಆದ್ರೆ ಅವನು ಶಿಷ್ಯನಾದ್ರೆ ಮಾತ್ರ ವಿದ್ಯೆಗಳನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ದ್ರೋಣಾಚಾರ್ಯರನ್ನ ಅಶ್ವತ್ಥಾಮರನ್ನ ನೋಡ್ಬೋದು. ದ್ರೋಣರಿಗೆ ಅಶ್ವತ್ಥಾಮನಿಗಿಂತ ಅರ್ಜುನನ ಮೇಲೆ ಪ್ರೀತಿ ಹೆಚ್ಚಿತ್ತು ಅಂತ ನಾವು ಓದ್ತೇವೆ, ಅಲ್ಲಲ್ಲಿ ನೋಡ್ತೇವೆ. ಆಮೇಲೆ ಗುರುವಿಗೆ ಶಿಷ್ಯ ಪ್ರಶ್ನೆ ಹಾಕಿದಾಗ ಮಾತ್ರ ಅಲ್ಲಿ ಅವರಲ್ಲಿರ್ತಕ್ಕಂಥ ಅನೇಕವಾದಂತಹ ಜ್ಞಾನ ಹೊರಗಡೆ ಬರ್ತದೆ. ಅದು ಶಿಷ್ಯನಿಗೆ ದಾನ ಮಾಡ್ಲಿಕ್ಕೆ ಇದಾಗ್ತದೆ. ನಾವು ಯಾವ್ದೇ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಡಾಕ್ಟರ್ ನಮ್ಮನ್ನೇ ಕೇಳ್ತಾರೆ, ಏನ್ ಕಾಯಿಲೆ ಆಗಿದೆ, ಎಲ್ಲಿ ನೋವಿದೆ, ಏನಿದೆ ಅಂತ ಹೇಳಿ. ಹಾಗೆ ಆ ಪ್ರಶ್ನೆ ಆಗ್ತಾ ಅವರು ಉತ್ತರವನ್ನ ಪಡೀತಾರೆ. ಪರಿಪ್ರಶ್ನೆಗಳು ಗುರುವಿಗೆ ಪ್ರಶ್ನೆ ಹಾಕಿದಾಗ ಶಿಷ್ಯನನ್ನ ಕಂಡ್ರೆ ಗುರುವಿಗೆ ಕೋಪ ಬರುವುದಿಲ್ಲ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಇದರಲ್ಲಿ ಬೌದ್ಧಿಸಂನಲ್ಲಿ ಬುದ್ಧ ಮಹಾ ಜ್ಞಾನಿ ಆಗಿದ್ರು ಕೂಡ ಈಗ್ಲೂ ಸಾಂಚಿ ಒಳಗೆ ಒಂದು ಬುದ್ಧದ ಇದಿದೆ ಮೇಡಮ್. ಅಲ್ಲಿ ಯಾವುದೇ ಶಿಷ್ಯನ ಮೊದಲು ಹೋಗಿ ನಾವು ಬುದ್ಧನ ಒಂದು ಇದನ್ನ ಸ್ವೀಕಾರ ಮಾಡ್ಬೇಕು, ಬೌದ್ಧ ಧರ್ಮವನ್ನ ಅಂದಾಗ ಆ ಶಿಷ್ಯನಿಗೆ ಅವರು ಒಪ್ಕೊಂಡ್ಬಿಟ್ಟು ಆ ಶಿಷ್ಯನ 4 ವರ್ಷದ ಗಟ್ಲೆ ಸುಮ್ಮನೆ ನೋಡ್ತಿರ್ಬೇಕು, ನೀವು ಏನೇನು ಮಾಡಂಗಿಲ್ಲ, ಮಾತಾಡಂಗಿಲ್ಲ ಅಂತ ಹೇಳ್ತಾರೆ. ಮೌನವಾಗಿ ಇರ್ತಾರೆ ಆ ಒಂದು ಇದನ್ನ ಕಲಿಕೆಗೆ ಹೋದಂತವ್ರು, ಬೌದ್ಧಿಸಂ ಸ್ವೀಕಾರ ಮಾಡ್ತಕ್ಕಂಥ ಮನೋಧರ್ಮ ಉಳ್ಳವರು. ಅಲ್ಲಿಗೆ ಹೋದ್ಮೇಲೆ 4 ವರ್ಷ ಏನೇನು ಮಾತಾಡೋದು, ಹಾಗೆ ಸುಮ್ಮನೆ ಎಲ್ಲರನ್ನೂ ಅಬ್ಸರ್ವ್ ಮಾಡ್ಬೋದು. ನೀನು ಊಟಕ್ಕೆ ಸಮಯ ಊಟ ಮಾಡ್ಬೋದು. ಇದನ್ನೇ ನೋಡ್ತಾ 4 ವರ್ಷಕ್ಕೆ ಅವನಿಗೆ ಮಾತೇ ಮರ್ತೋಗಿರ್ತದಂತೆ. ಆಮೇಲೆ ಪಾತ್ರೆ ತೊಳೆಯೋದಷ್ಟೇ, ಅದೊಂದು ಅಷ್ಟೊಂದು ವರ್ಷಗಳು. ಹೀಗೆ ಅವನ್ನೆಲ್ಲ ಪರಿಪೂರ್ಣವಾಗಿ ಅವನನ್ನ ಒಂದು ಇದನ್ನ ಮಾಡಿ ಆ ಜ್ಞಾನವನ್ನ ಅವ್ರಿಗೆ ದಾನ ಮಾಡ್ತಾರೆ ಅಂತ ಹೇಳಿ ಇದ್ ನೋಡ್ತೀವಿ. ಅಂದ್ರೆ ಸೇವೆ ಅನ್ನೋದು ಗುರುವಿನಿಗೆ ಯಾವ ತರದ ಸೇವೆ ಕೂಡ ಮಾಡ್ಲಿಕ್ಕೆ ರೆಡಿ ಆಗಿರ್ಬೋದು. ಅವ್ರಿಗೆ ಯಾವುದೇ ನಮಸ್ಕಾರಗಳಾಗಿರ್ಬೋದು, ಅವರ ಸಂಧ್ಯಾ ವಂದನೆಗೆಲ್ಲ ನೋವು ಮಾಡ್ಕೊಡ್ಬೋದು. ಒಟ್ಟಿಗೆ ಶಿಷ್ಯನಿಗೆ ಇಲ್ಲಿ ದೈನ್ಯತೆ ಬೇಕಾಗ್ತದೆ, ಸೇವೆ ಬೇಕಾಗ್ತದೆ. ಈ ಒಂದು ಸೇವೆ ಮಾಡ್ಬೇಕಂದ್ರೆ ಸೇವೆ ಕೂಡ ಒಂದು ಅಮೋಘವಾದಂತಹ ಪವಿತ್ರವಾದಂತಹ ಒಂದು ಸಾಧನ ಆಗ್ತದೆ. ಅದು ಶಿಷ್ಯ ಗುರುವಿನ ಆ ಒಂದು ಇದನ್ನ ಒಪ್ಕೊಳ್ಬೇಕಾಗತ್ತೆ, ಅಂದ್ರೆ ಅವ್ರ ಹೃದಯವನ್ನ ಗೆಲ್ಬೇಕಾಗಿರ್ತದೆ. ಆಗ ಸೇವೆಯನ್ನ ಒಪ್ಪಿ ಅದು ಸುಪ್ರೀತರ ಆದ್ಮೇಲೆ ಅವ್ರಿಗೆ ಜ್ಞಾನ ಲಭಿಸುತ್ತೆ ಅಂತೇಳಿ ನಾವು ನೋಡ್ತೇವೆ. ಗುರು ಭಕ್ತಿಗೆ
ಇನ್ನೊಂದು ಸೇವೆಯೇ ಮುಖ್ಯವಾದಂತಹ ಕಾರಣ ರೂಪದಲ್ಲಿ ಆಗ್ತದೆ. ಇನ್ನೊಂದು ಇದು ಇತಿಹಾಸದಲ್ಲಿ ನಾವು ನೋಡ್ತೇವೆ. ಇತಿಹಾಸ ಅಂದ್ರೆ ಇದ್ರೊಳಗೇನೆ ಆಧ್ಯಾತ್ಮಿಕ ತತ್ವದಲ್ಲಿ ಬರ್ತಕ್ಕಂಥ ಸತ್ಯಕಾಮ ಅಂತಕ್ಕಂತಹ ವಿದ್ಯಾರ್ಥಿ ಗುರುವಿನ ಬಳಿಗೆ ಹೋಗ್ತಾನೆ ಬ್ರಹ್ಮ ವಿದ್ಯೆ ಕಲಿಬೇಕು ಅಂತ ಹೇಳಿ. ಆಗ ಅವ್ರೇನು ಹೇಳಲ್ಲ, ಒಂದಷ್ಟು ದನಕರಗಳನ್ನು ಕೊಟ್ಕೊಂಡು ಮೇಯಿಸ್ಕೊಂಡ್ ಬಾರಪ್ಪ, ಇದು ನೀನು ಹೋಗ್ಬೇಕಾದ್ರೆ ಎಷ್ಟು ಸಂಖ್ಯೆ ಇದೆ ಅಂತ ನೀನ್ ಎಣಿಸ್ಕೊ, ಇದು 2ರಷ್ಟು ಆದ್ಮೇಲೆ ನೀನ್ ಬಾ ಅಂತ ಹೇಳ್ತಾರೆ. ಇವರು ಸತ್ಯಕಾಮ ಹೋಗಿ ಅಷ್ಟೊಂದು ವರ್ಷಗಳ ಕಾಲ ಕಾಡಲ್ಲಿ ಇರ್ತವೆ, ಅವು ಡಬಲ್ ಆಗೋವರೆಗೂ ಕಾಯ್ಬೇಕಲ್ಲ, ಅಲ್ಲಿ ಆಹಾರ ವ್ಯವಸ್ಥೆ ಏನು ಇದು ಏನು ಅಂತೇಳಿ ಮತ್ತೆ ಮಧ್ಯೆ ಬರ್ತಾನೆ ಅವನು. ಬಂದಾಗ ಇಲ್ಲ, ನೀನು ದಷ್ಟಪುಷ್ಟವಾಗಿದ್ಯಾ, ಏನೋ ಆಹಾರ ಬೇರೆ ಆಹಾರವನ್ನ ತಿಂತಾ ಇದೆಯಾ ಕಾಡಲ್ಲಿ, ಅದನ್ನ ತಿನ್ನೋದನ್ನ ಬಿಟ್ಟು ನೀನು ಕಾದ್ಕೊಂಡ್ ಬಾ, ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅವನು ಅದನ್ನು ಬಿಟ್ಟು ಬರೀ ಹಾಲನ್ನ ಕುಡಿತಾ ಬೆಳಿತಾನೆ. ಇನ್ನೂ ನೀನು ಇದು ಹೋಗಿಲ್ಲ, ನೀನು ಏನೋ ಸ್ವೀಕಾರ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಹಾಲನ್ನು ಬಿಟ್ಟು ಹಾಲಿನ ನೊರೆಯನ್ನ ತಿಂದ್ಕೊಂಡು ಬದುಕ್ತಾನೆ. ಕೊನೆಗೆ ಅವನಿಗೆ ಬರ್ಬೇಕಾದ್ರೆ ಅವೇ ಹಸುಗಳೇ ಹೇಳ್ತವಂತೆ, ನಾವೀಗ ಡಬಲ್ ಆಗಿದ್ದೀವಿ, ಗುರು ಹತ್ರ ಹೋಗೋಣ ಅಂತ. ಅವ್ನು ಬರ್ಬೇಕಾದ್ರೆ ಗಿಳಿ ಮತ್ತೆ ಜಿಂಕೆ ಅಂತಕ್ಕಂಥವು ಕೂಡ ಬ್ರಹ್ಮಜ್ಞಾನವನ್ನ ಕೊಟ್ರು ಅಂತ ಹೇಳ್ಬಿಟ್ಟು ನಾವು ಈ ಕತೆ ಒಳಗೆ ನೋಡ್ತೇವೆ. ಕೊನೆಗೆ ಬಂದಾಗ ಗುರು ಹೇಳ್ತಾರೆ, ನಿನ್ನ ಮುಖಚರ್ಯ ಒಳಗೆ ಬ್ರಹ್ಮಜ್ಞಾನ ಬಂದಿದ್ದು ಇದು ಕಾಣ್ತಾ ಇದೆ, ಬ್ರಹ್ಮವಿದ್ಯೆ ಗಳಿಸಿದೀಯ ನೀನು. ಎಲ್ಲಾ ವ್ಯಕ್ತಿಗಳು ಕೂಡ ಗುರುವನ್ನ ಪ್ರತ್ಯಕ್ಷವಾಗಿ ಅಥವಾ ಇದನ್ನ ಸೇವೆ ಮಾಡಿಬೇಕಾಗಿ ಏನು ಹೇಳ್ಬೇಕಾಗಿಲ್ಲ. ನಿನ್ನ ಇದ್ರೊಳಗೆ ಆತ್ಮದಲ್ಲೇ ಸುಪ್ತಾವಸ್ಥೆಯಲ್ಲಿ ನೀನು ಇದನ್ನ ಹೊಂದಿಕೊಂಡು ಜಾಗೃತಾವಸ್ಥೆಗೆ ಬಂದಿದೀಯಾ ನೀನು, ನೀನು ಆಧ್ಯಾತ್ಮಿಕ ತತ್ವದಲ್ಲಿ ಬಹಳ ಮುಂದುವರೆದಿದೀಯಾ, ನೀನು ಬ್ರಹ್ಮಜ್ಞಾನಿ ಆಗಿದ್ದೀಯಾ ಅಂತೇಳಿ ಗುರು ಹೇಳ್ತಾರೆ ಅಂತೇಳಿ ನಾವು ನೋಡ್ತೀವಿ. ಅಂದ್ರೆ ಈ ಸೇವೆಯಲ್ಲಿ ಅಗ್ರಗಣ್ಯರಾಗಿರ್ಬೇಕು. ರಾಮಕೃಷ್ಣ ಪರಮಹಂಸರ ಹತ್ರನೂ ಕೂಡ ಅಷ್ಟೇ, ವಿವೇಕಾನಂದರಂತಹ ಶಿಷ್ಯರಿದ್ರು ಕೂಡ ಒಬ್ಬ ಬರೀ ಸೇವೆ ಮಾಡ್ತಾ ಇರ್ತಾನಂತೆ. ಸೇವೆ ಮಾಡ್ತಾನೆ ಅವನ ಜೀವನವನ್ನ ಕಳೀತಾ ಇರ್ತಾನಂತೆ. ಆಗ ಅವನ ಹೆಸರೇನು, ಲಾಟು ಅಂತ ಏನೋ ಬರ್ತದೆ. ಲಾಟು ಅಂತ ಅವನು ಪರಿಚಾರಕ. ಅವನು ಆ ಶಿಷ್ಯರು ಅಷ್ಟೊಂದು ಸೇವೆ ಮಾಡ್ತಿರ್ತಾನೆ. ಸೇವೆ ಮಾಡ್ತಾ ಇದ್ರೆ ಆಗ ಅವ್ರು ಬಂದಾದ್ಮೇಲೆ ಅವ್ರ ಸೇವೆಯನ್ನ ನೋಡಿ ವಿವೇಕಾನಂದರೇ ಹೇಳ್ತಾರಂತೆ, ನೀನ್ ಎಷ್ಟೊಂದು ಸೇವೆ ಮಾಡ್ತಿದ್ಯಾ, ನಿನ್ಗೆ ಅದ್ಭುತವಾದಂತಹ ಜ್ಞಾನ ಈಗ ಸಿಕ್ಕಾಗೋಗ್ಬಿಟ್ಟಿದೆ ಗುರು ಸೇವೆಯಿಂದ, ನಿನ್ಗೆ ಇವಾಗ ಅದ್ಭುತಾನಂದ ಅಂತ ಹೆಸರು ಕೊಡ್ತೀನಿ ಅಂತೇಳಿ ಅವ್ರಿಗೆ ಹೆಸರನ್ನೇ ಚೇಂಜ್ ಮಾಡಿದ್ರು ಅಂತ ನಾವು ನೋಡ್ತೀವಿ. ಈ ತರದ ಅನೇಕ ಶಿಷ್ಯಂದ್ರಗಳನ್ನ ನಾವು ಆಧ್ಯಾತ್ಮಿಕ ತತ್ವಜ್ಞಾನದಲ್ಲಿ ಆ ಪರಿಸರದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಅಶ್ವತ್ಥಾಮ ಆಗಿರ್ಬೋದು, ದ್ರೋಣಾಚಾರ್ಯರಾಗಿರ್ಬೋದು, ಮತ್ತೆ ಅರ್ಜುನ ಮತ್ತೆ ದ್ರೋಣಾಚಾರ್ಯ ಆಗಿರ್ಬೋದು, ಈ ತರದ ಗುರು ಶಿಷ್ಯರ ಬಾಂಧವ್ಯದಲ್ಲಿ ಅನೇಕ ತತ್ವಗಳನ್ನ ನಾವು ಸೇವಾ ಮನೋಭಾವನೆಯನ್ನ ಕಲಿತೇವೆ. ಕಷ್ಟ ಸುಖಗಳನ್ನು ಕೂಡ ನಡೀತೇವೆ. ಆತ್ಮ ಸಂಯಮವನ್ನು ಕೂಡ ನಾವು ಕಲಿಬಹುದು ಅಂತ. ಅಂದ್ರೆ ಸದ್ಗುರು ಅಂತಂದ್ರೆ ನಮಗೆಲ್ಲಾನು ನಮಗೆ ಕರುಣಿಸ್ತಕ್ಕಂತಹ ಬ್ರಹ್ಮಜ್ಞಾನಿ ಅಂತಹ ಗುರು ಶಿಷ್ಯದ ಅಪರೂಪ. ನಮ್ಮಂತವ್ರಿಗೆಲ್ಲ ಪ್ರಭುಜಿ ಗುರುಜಿಯವರು ಸಿಕ್ಕಿದ್ದಾರೆ, ನೀವು ಸಿಕ್ಕಿದ್ದೀರಾ, ನಾವು ಕೂಡ ಅಲ್ಪ ಸ್ವಲ್ಪ ಜ್ಞಾನಿಗಳಾಗ್ತಾ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಹೇಳಿದೀರಾ, ತುಂಬಾ ಡೀಟೇಲ್ ಆಗಿ ಹೇಳಿದೀರಾ ಇಂದ್ರಮ್ಮ. ತುಂಬಾ ಧನ್ಯವಾದಗಳು. ಎಷ್ಟೊಂದು ವಿಷಯಗಳನ್ನ ನೀವು ನಮಗ್ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸಂಧ್ಯಾ ಅವರು ಏನ್ ಹೇಳ್ತಾರ ಕೇಳೋಣ. ಅದೇ ಅವರು ತುಂಬಾ ಚೆನ್ನಾಗಿ ಹೇಳಿದಾರೆ ಎಲ್ಲಾನು. ಅಂದ್ರೆ ಅದೇ ಇಲ್ಲಿ ಏನು ಅಂದ್ರೆ ಮುಖ್ಯ ಗುರುಗಳಿಗೆ ನಾವು ಶರಣ ಆಗಬೇಕು ಅಂತ. ನನಗೆಲ್ಲಾ ಗೊತ್ತು ಅಂತ ಹೋದ್ರೆ ಯಾರು ಏನು ಹೇಳ್ಕೊಡಕ್ ಆಗಲ್ಲ ಅಲ್ಲಿ. ಈಗಿನ ಹೋಗೋ ತರಗತಿಗಳಲ್ಲಿ, ಈಗಿನ ಗುರುಕುಲಗಳಲ್ಲಿ ಇದೇ ಆಗ್ತಿರೋದು. ಯಾವ ಶಿಷ್ಯಂದ್ರು ಶರಣ ಆಗೋದು ಇಲ್ಲ, ನಾನೇ ಮೇಷ್ಟ್ರು ಅನ್ನೋ ರೀತಿನೇ ಹೋಗೋದು. ಗುರುಗಳು ಅವ್ರಿಗೆ ಎದ್ರುಕೋಬೇಕಷ್ಟೇನೆ. ಹಂಗಾಗಿ ಅವರು ಏನೋ ಒಂದು, ನಾನು ಓದ್ದೆ, ಊದಶಂಕ ಊದ್ತೀವಿ, ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡಿ ಅಂತಾರೆ. ಬೋರ್ಡ್ ಮುಂದೆ ನಿಂತ್ಕೊಂತಾರೆ, ಏನೋ ಒಂದ್ ಪಾಠ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆ ಶಿಷ್ಯಂದ್ರ ಕಡೆಗ ಅವ್ರಿಗೂ ಗಮನ ಇರಲ್ಲ, ಶಿಷ್ಯಂದ್ರು ಅವ್ರ ಗುರುಗಳ ಕಡೆಗೆ ಶರಣಾಗಿ ಅವ್ರ ಪಾಠಗಳನ್ನ ಗಮನಿಸೋದು ಇಲ್ಲ. ಅದು ಸಾವಿರಾರು ಇವತ್ತಿನ ದಿನ ಏನಾಗ್ಬಿಟ್ಟಿದೆ, ಎಜುಕೇಶನ್ ಹಣಮಯ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಫೀಸ್ಗೋಸ್ಕರ ಅಷ್ಟೇ. ಎಷ್ಟು ಜನಸಂಖ್ಯೆ, ಎಷ್ಟು ಸ್ಟೂಡೆಂಟ್ಸ್ ಇದಾರೆ, ಅಷ್ಟು ಸ್ಟೂಡೆಂಟ್ಸ್ ಇಂದ ಎಷ್ಟು ಹಣ ಬರುತ್ತೆ, ನಾನು ಎಷ್ಟು ಅದನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದಷ್ಟೇ ಮ್ಯಾನೇಜ್ಮೆಂಟ್ ಕಡೆಗೂ ಗಮನ. ಇಲ್ಲಿ ಉದ್ದೇಶ ಏನು, ಹಿಂದೆ ಇತ್ತು ಆತರ ಗುರುಕುಲ ಸಿಸ್ಟಮ್ ಬಂದದ್ದೇ ಹಾಗೆ. ಈ ನಮ್ಮ ಎಂತ ರಾಜ ಆದ್ರೂವೆ ಇವತ್ತು ಮಿನಿಸ್ಟ್ರು ಮಕ್ಳಿಗಷ್ಟೇ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ, ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಸೀಟ್ ಇರುತ್ತೆ. ಬಡವ್ರ ಮಕ್ಳಿಗೆ ಎಲ್ಲಿ ಇರುತ್ತೆ?
ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕು. ಅಲ್ಲೆಲ್ಲ ಹೋಗೋರೆಲ್ಲ ಬಡವ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಹಾಗಾಗ್ಬಿಟ್ಟಿದೆ. ವಿದ್ಯೆನು ಒಂದು ವ್ಯಾಪಾರೀಕರಣ ಆಗಿದೆ. ಇಲ್ಲಿ ಗುರು ಶಿಷ್ಯ ಪರಂಪರೆಗೆ ಅರ್ಥವೇ ಇಲ್ದಂಗ ಆಗ್ಬಿಟ್ಟಿದೆ ಇವತ್ತಿನ ದಿನದಲ್ಲಿ. ಹಿಂದೆ ಆದ್ರೆ ಗುರುಕುಲಗಳಲ್ಲಿ ಏನಾಗಿತ್ತು, ಎಂತ ರಾಜನ್ ಮಗ ಆದ್ರೂ ಸಹ ಗುರುಕುಲಕ್ಕೆ ಹೋಗ್ಲೇಬೇಕಿತ್ತು, ಗುರುಗಳ ಮನಸ್ಸನ್ನ ಒಲಿಸ್ಲೇಬೇಕಿತ್ತು. ಅವರಿಂದ ಶರಣಾಗಿ ಅಂದ್ರೆ ಒಲಿಸ್ಕೋಬೇಕು ಅಂದ್ರೆ ಅವ್ರು ಹೇಳ್ದಂಗ್ ಕೇಳ್ಕೊಂಡು ಆರಂಭದಲ್ಲಿ. ಈಗ ನಾವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಗುರುಚರಿತ್ರೆ ಅಂತ ಒಂದಿದೆ. ಅದನ್ನು ಓದಿದಾಗ ಗುರುಚರಿತ್ರೆನಲ್ಲಿ ನಮ್ಗೆ ಅರ್ಥ ಆಗುತ್ತೆ ಹೇಗೆ ಶಿಷ್ಯಂದ್ರನ್ನ ಗುರುಗಳು ಗಮನಿಸ್ತಿದ್ರು, ಹೇಗೆ ಅವ್ರನ್ನ ಆ ವಿದ್ಯೆ ಹೇಳ್ಕೊಡಕ್ ಮುಂಚೆನೆ ಪಕ್ವಗೊಳಿಸ್ತಿದ್ರು ಅಂತ. ಈಗ ಅವನು ಪಕ್ವವಾದಾಗ, ವಿದ್ಯೆಯನ್ನ ಅರ್ತ್ಕೊಳಕ್ಕೆ ಅವನು ಪಕ್ವವಾದ ಅಂತ ಅಂದಾಗ ಮಾತ್ರ ಅವನಿಗೆ ವಿದ್ಯೆ ಹೇಳ್ಕೊಡ್ತಿದ್ರು. ಅಲ್ಲಿವರೆಗೂ ಅವ್ನ ಪರೀಕ್ಷೆಗಳೇ ಆಗ್ತಿತ್ತು. ಪ್ರತಿ ದಿನವೂ ಒಂದೊಂದ್ ಪರೀಕ್ಷೆ. ಅವ್ರು ಹೇಳ್ದಂಗ್ ಕೇಳ್ಕೊಂಡು ರಾಜನ್ ಮಕ್ಳಾಗ್ಲಿ, ಕುಬೇರನ್ ಮಕ್ಳಾಗ್ಲಿ, ಯಾರೇ ಆಗ್ಲಿ, ಅವ್ರಿಗೆ ಅಲ್ಲಿ ಶಿಷ್ಯಂದ್ರಿಗೆ ಎಲ್ಲರಿಗೂ ಒಂದೇ ಶಿಷ್ಯರು ಅಂದ್ರೆ ಒಂದೇ ಶಿಷ್ಯರು ಗುರುಗಳಿಗೆಲ್ಲ. ಯಾರು ಅದರಲ್ಲಿ ಪರಿಪೂರ್ಣರಾಗ್ತಾರೆ ಅವ್ರಿಗ್ ಮಾತ್ರ ವಿದ್ಯೆ ಹೇಳ್ಕೊಡ್ತಿರ್ತಾರೆ. ಇದಕ್ ಉದಾಹರಣೆ ಕೃಷ್ಣ ಕುಚೇಲನು ಇರ್ಬೋದು. ಇಬ್ರು ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಇಬ್ರು ಒಂದೇ ರೀತಿ ಇರ್ತಾರೆ. ಒಂದು ಅವ್ರ ಗುರುಗಳ ಪರೀಕ್ಷೆ ಮಾಡುವಾಗ ಒಂದು ಕೆಲಸ ಹೇಳಿದ್ರು ಅಷ್ಟೇ, ಕೃಷ್ಣ ರಾಜನ್ ಮಗ ಅಂತ ಅವನು ಮಾಡ್ದೇನೆ ಕೂತ್ಕೊಳ್ಳೋದಾಗ್ಲಿ, ಕುಚೇಲ ಅಷ್ಟೇ ಬಡವ ಆದ ಅಂತ ಅವನು ಮಾಡೋದಾಗ್ಲಿ ಇಲ್ಲ. ಇಬ್ರು ಹೋಗ್ಬೇಕಿತ್ತು. ಒಂದು ಆಹಾರ ಹುಡ್ಕೊಂಬನ್ನಿ, ಕಟ್ಗೆ ಹುಡ್ಕೊಂಬನ್ನಿ, ನೀರ್ ತಗೊಂಡ್ ಬನ್ನಿ, ಗೋವುಗಳನ್ನ ಮೇಯಿಸ್ಕೊಂಡ್ ಬನ್ನಿ, ಎಲ್ಲ ಕೆಲಸವನ್ನು ಇಬ್ರು ಸಾಂಗವಾಗಿ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಬಡವ ಮೇಲು ಕೀಳು ಇಲ್ದೇನೆ. ಯಾವಾಗ ಅದು ಸಾಧ್ಯ? ಶಿಷ್ಯ ಶರಣಾದಾಗ ಮಾತ್ರ ಸಾಧ್ಯ. ಶರಣಾಗ್ದೆ ನಾನು ಅನ್ನೋ ಅಹಂನಲ್ಲಿದ್ದಾಗ ಅವ್ರು ಏನು ಕಲಿಯಕ್ ಆಗಲ್ಲ. ಅಲ್ಲಿ ಅವರು ಗುರು ಕೃಪೆಗೆ ಪಾತ್ರರೂ ಆಗಲ್ಲ. ಹಾಗಾಗಿ ಇಲ್ಲಿ ಮುಖ್ಯ ಉದ್ದೇಶ ಏನು? ಗುರುಗೆ ಶರಣಾಗ್ಬೇಕು ಅನ್ನೋದಿಲ್ಲಿ ಮುಖ್ಯ ಉದ್ದೇಶ. ಆಗಷ್ಟೇ ಗುರುಗಳು ಅವ್ರಿಗೆ ಪಾಠವನ್ನ ಚೆನ್ನಾಗಿ ಹೇಳ್ಕೊಡಕ್ ಸಾಧ್ಯ. ಈಗ ಇದಕ್ಕೊಂದು ಉದಾಹರಣೆ ಹೇಳ್ಬೋದು ಅಂದ್ರೆ, ಒಂದು ಬರಡು ಭೂಮಿಯಲ್ಲಿ ಹೋಗಿ ನಾನು ಬಿತ್ತನೆ ಮಾಡ್ತೀನಿ ಅಂತ ಹೋದ್ರೆ, ಉಳುಮೆ ಮಾಡ್ದೇನೆ ಭೂಮಿಯನ್ನ ಹದಗೊಡಿಸ್ತೇನೆ ನಾನು. ಒಂದು ಗಿಡ ಹಾಕ್ಬೇಕಾದ್ರೂ ಅಷ್ಟೇ, ಅಲ್ಲಿ ಪಾಟನ್ನ ನಾವು ಪ್ರಿಪೇರ್ ಮಾಡ್ಕೊಳ್ದೇನೆ ಸುಮ್ನೆ ನಾವ್ ಒಂದ್ ಬೀಜ ಹಾಕಿದ್ರೆ, ಒಂದ್ ಕಡ್ಡಿ ಹಾಕಿದ್ರೆ ಬೆಳೆಯಲ್ಲ ಅದು. ಅದನ್ನ ಫಲವತ್ತವಾಗಿ ಮಾರ್ಪಡಿಸಿ, ಅದನ್ನ ಉಳುಮೆ ಮಾಡಿ ಆ ಭೂಮಿಯನ್ನ ಹದಗೊಳಿಸಿ ನಾವು ಬೀಜ ಬಿತ್ತಿದಾಗ ಮಾತ್ರ ಅಲ್ಲಿ ಒಳ್ಳೆ ಬೆಳೆ ಫಸಲು ಬರಕ್ ಸಾಧ್ಯ. ಹಾಗೆ ಗುರುಗಳಿಗೆ ಗೊತ್ತಿರುತ್ತೆ, ಒಬ್ಬ ವ್ಯಕ್ತಿಯ ಅಹಂಕಾರವನ್ನ ಬಿಟ್ಟು ಇವೆಲ್ಲ ಮಾಡಿಸೋ ಉದ್ದೇಶ ಇವ್ರ ಕೈಲಿ ಸೇವೆ ಮಾಡಿಸ್ಕೋಬೇಕು ಅಂದ್ರೆ ಕೆಲಸ ಮಾಡಿಸ್ಕೊಳ್ಳೋ ಉದ್ದೇಶ ಆಗಿರಲ್ಲ ಇಲ್ಲಿ. ಗುರುವಿಗೆ ಸ್ವಾರ್ಥ ಇರಲ್ಲ ಇಲ್ಲಿ. ಗುರುವಿಗೆ ಶಿಷ್ಯನ ಹದಗೊಳಿಸ್ಬೇಕು ಅನ್ನೋದಷ್ಟೇ ಅವ್ರ ಗಮನ ಇರುತ್ತೆ. ಅಂದ್ರೆ ಅವನ ಮನಸ್ಸನ್ನ ಪರಿಪಕ್ವವಾಗ್ಬೇಕು. ಅವನಲ್ಲಿ ಅಹಂ ಅನ್ನೋದೇನಿದೆ ಅದನ್ನ ಮೊದಲು ಕಳಿಬೇಕು. ನಾನು ಅನ್ನೋದನ್ನ ಅವನಿಂದ ತೆಗಿಬೇಕು. ನಾನು ಅನ್ನೋನ್ ತೆಗೆದು ಅವನು ಸರಳ ಜೀವಿಯಾಗಿ ನನ್ನಲ್ಲಿ ಅಹಂಕಾರ ಇಲ್ಲದೆ ಬಂದಾಗಷ್ಟೇ ನಾನು ವಿದ್ಯೆ ಹೇಳ್ಕೊಡಕ್ ಸಾಧ್ಯ ಅನ್ನೋದನ್ನ ಗುರುಗಳಿಗೆ ಅರಿವಾಗಿರುತ್ತೆ. ಹಾಗಾಗಿ ಅವ್ರು ಇಷ್ಟೆಲ್ಲಾ ಪರೀಕ್ಷೆಗಳನ್ನ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕು, ಒಬ್ಬ ಶಿಷ್ಯನಿಗೆ ಶಿಕ್ಷೆ ಕೊಡ್ಬೇಕು ಅಂತಲಾಗ್ಲಿ, ನಮ್ಮನೆ ಕೆಲ್ಸ ನಾನ್ ಮಾಡಿಸ್ಕೋಬೇಕು ಅಂತಲಾಗ್ಲಿ ಇರ್ಲಿಲ್ಲ ಅವ್ರಿಗೆ. ಅಲ್ಲಿ ಗುರುವಿನ ಉದ್ದೇಶ ಏನಾಗಿತ್ತು? ಶಿಷ್ಯನನ್ನ ಪರಿಪಕ್ವಗೊಳಿಸೋದು. ಹಾಗಾಗಿ ಅವ್ರನ್ನ ಮೊದ್ಲು ಪಕ್ವತೆಗೊಳಿಸ್ತಿದ್ರು. ಮತ್ತೆ ಪಾಠ ಕೇಳುವಾಗಲೂ ಅಷ್ಟೇ ಅವರು ಯಾಕೆ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಯಾವಾಗ ಶಿಷ್ಯ ಗುರುವಿನ ಪ್ರಶ್ನೆ ಕೇಳ್ದ ಅಂದಾಗ ಗುರು ಹೇಳಿದ ಪಾಠವನ್ನ ಅವನು ಗಮನಿಸಿದಾನೆ, ಕೇಳಿದಾನೆ ಅಂತ ಅರ್ಥ. ಕೇಳ್ದೇನೆ ಅದನ್ನ ಪಾಠ ಕೇಳದೆ ಇದ್ರೆ ಅವ್ನಿಗೆ ಪ್ರಶ್ನೆ ಮಾಡಕ್ಕೆ ಬರಲ್ಲ. ಈಗ ತರಗತಿಲೂ ಹಂಗೆ ನಮ್ಗೆ ಮಕ್ಳಿಗೆ ಪಾಠ ಮಾಡ್ಬೇಕಾದಾಗ ಸಣ್ಣ ಸಣ್ಣದಾಗಿ ಕ್ವಶನ್ಗಳನ್ನ ಕೇಳ್ತಾರೆ. ಎದೋಳ ಮೇಲ್ ನೀನ್ ಎದೋಳ, ಅವ್ನ್ ಕೂಗುಡಿಸ್ತಾ ಇರ್ಬೋದು, ನಿದ್ದೆ ಮಾಡ್ತಿರ್ಬೋದು, ಪಕ್ಕದಲ್ಲಿರೋರು ತೀಟೆ ಮಾಡ್ತಿರ್ಬೋದು. ಅವಾಗ ಪಾಠ ಕೇಳ್ತಾ ಇಲ್ಲ. ಹಾಗಾಗಿ ಅವ್ನ್ಗೆ ಯಾರೋ ಗಮನಕ್ ಬಂದಾಗ ಅವನ್ ಕಡೆಗೆ ಒಂದ್ ಕಡ್ಡಿನೋ ಒಂದ್ ಕಲ್ಲ ಹೊಡೆದು ಎದೋಳ ಮೇಲೆ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್, ಎದೋಳು ನೀನೀಗ ಉತ್ತರ ಕೊಡು ಅಂತ ಹೇಳ್ತಾರೆ ನೋಡಿ. ಹಾಗೆ ಅವ್ರ ಗಮನ ನಮ್ ಕಡೆ ಇದೆಯಾ ಅನ್ನೋದು, ನಮ್ ಪಾಠವನ್ನ ಕೇಳಿದಾರ, ಅವ್ರಿಗೆ ಅರ್ಥ ಆಗಿದ್ಯಾ, ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ. ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂದಾಗ ಅದನ್ನ ಸೂಕ್ಷ್ಮಗೊಳಿಸಿ ಹೇಗೆ ಅರ್ಥ ಮಾಡಿಸಿ ಹೇಳ್ಬೇಕು ಅನ್ನೋದು ಗುರುವಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಶಿಷ್ಯರನ್ನ ಗಮನಿಸ್ತಿರ್ತಾರೆ. ಪ್ರಶ್ನೆ ಕೇಳಿದಾಗ ಅವ್ರಿಗೆ ಇಷ್ಟ ಆಗುತ್ತೆ, ಕೋಪ ಆಗಲ್ಲ ಅನ್ನೋದು ಇದಕ್ಕೇನೆ, ಇನ್ನೇನಕ್ಕೂ ಇಲ್ಲ. ಖುಷಿ, ನನ್ ಪಾಠ ಚೆನ್ನಾಗಿ ಕೇಳಿದ್ದಾರೆ, ಆಮೇಲೆ ಅದನ್ನ ತಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಆಗ ಏನೋ ಇನ್ನೂ ಒಂದ್ ಸಮಸ್ಯೆ ಆಗಿದೆ, ಅದನ್ನ ನನ್ನ ಹತ್ರ ಕೇಳ್ತಿದ್ದಾರೆ ಅಂತ ಖುಷಿ ಆಗುತ್ತೆ ಅವ್ರಿಗೆ. ಹಾಗಾಗಿ ನಮ್ಗೆ ಈಗ ಮೊನ್ನೆ ಸ್ವಾಧ್ಯಾಯ ತರಗತಿಯಲ್ಲೂ ಪ್ರಭುಜಿ ಅದನ್ನೇ ಕೇಳ್ತಿದ್ದು, ಹೇಳ್ರಿ ಎಲ್ಲಾರು ಏನೋ ನೀವು ಎಲ್ಲಾ ಕೇಳಿದೀರಾ ಪಾಠ, ಎದೇಳಿ ನಿಮ್ಗೆ ಈಗ ಒಂದು ಉದಾಹರಣೆಗೆ ಕಾಪಿ ಮಾಡಕ್ ಬರುತ್ತಾ ಅನ್ನೋದೇ ಒಂದು ಉದಾಹರಣೆ ಬರುತ್ತಾ? ನಾನ್ ಮಾಡ್ದೆ, ಇಲ್ಲಿ ನೋಡಿ ಇನ್ನೂ ಇದೆ ನಮ್ಮಲ್ಲಿ.
ನಾನ್ ಮಾಡ್ದೆ ಅನ್ನೋದು, ನಾನು ಅನ್ನೋದು ನಮ್ಗೆ ಅಲ್ಲೂ ಹೋಗಿಲ್ಲ. ನನಗ್ ಬರುತ್ತೆ ಪ್ರಭುಜಿ, ಎಲ್ಲಾ ಬರುತ್ತೆ. ಅಯ್ಯೋ, ಎಲ್ಲಾ ಬರುತ್ತೆ ಅಂತ ಹೋದ್ರೆ ಅಲ್ಲಿಗೆ ನಾನು ಅನ್ನೋದು ಇನ್ನೂ ಇದೆ ಅನ್ನೋದು ಅವ್ರ ಗಮನಕ್ಕೆ ಬಂತು. ಇನ್ನೂ ಇವ್ರಿಗೆ ಸೂಕ್ಷ್ಮಗೊಳಿಸಿ ಹೇಳ್ಬೇಕು ನಾನು. ಈ ನಾನು ಅನ್ನೋದನ್ನ ತೆಗಿಬೇಕು. ಅವ್ರಿಗೆ ದೇಹ ಭಾವ ಇನ್ನೂ ಇದೆ, ನಾನು ಅನ್ನೋದು ಇನ್ನೂ ಇದೆ, ಇದನ್ನ ಇನ್ನೂ ಬಿಡಿಸ್ಬೇಕು. ಇದು ಇನ್ನೂ ಹೇಗೆ ಸೂಕ್ಷ್ಮಗೊಳಿಸಿ ಹೇಳೋದು ಅನ್ನೋದು ಅವ್ರ ಗಮನಕ್ಕೆ ಬರುತ್ತೆ. ಅದಕ್ಕಾಗಿ ಪರಿಪ್ರಶ್ನೇನ ಅಂತ ಹೇಳಿರೋದು. ಅದಕ್ಕೆ ಪರಿಪ್ರಶ್ನೆ ಮಾಡಿದಾಗ ಅವರ ಲೆವೆಲ್ ಎಲ್ಲಿದೆ ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳಿದಾರಮ್ಮ. ಧನ್ಯವಾದಗಳು. ಎಲ್ಲರೂ ತುಂಬಾ ಅದ್ಭುತವಾಗಿ ಹೇಳಿದಿರ. ಇಲ್ಲಿ ಶಿಷ್ಯನ ಒಂದು ಅರ್ಹತೆ, ಹೇಗೆ ಹೋಗಿ ಗುರುಗಳ ಬಳಿ ಹೋಗಿ ವಿದ್ಯೆಯನ್ನ ಕಲಿಬೇಕು ಅನ್ನೋದು, ಮತ್ತೆ ಗುರುಗಳಿಗೆ ಯಾವ ಅರ್ಹತೆ ಇರಬೇಕು ಅನ್ನೋದು ಎರಡನ್ನೂ ಹೇಳಿದ್ದಾರೆ. ಶಿಷ್ಯ ವಿನಮ್ರ ಭಾವದಿಂದ ಹೋಗ್ಬೇಕು ಅಂತಂದ್ರೆ ಗುರುಗಳ ಬಗ್ಗೆ ಗೌರವ ಇರಬೇಕು, ವಿನಯತೆ ಇರಬೇಕು, ಹಾಗೆ ನಮ್ರತೆ ಇರ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ವಿದ್ಯೆ ಹತ್ತಲ್ಲ. ಮತ್ತೆ ಪರಿಪ್ರಶ್ನೆಗಳು, ನೀವು ಹೇಳಿದಾಗೆ ಪರಿಪ್ರಶ್ನೆಗಳು, ನನಗೇನು ಗೊತ್ತಾಗ್ಲಿಲ್ಲ, ಶ್ರವಣ ಮನನ ನಿಧಿಧ್ಯಾಸದಿಂದ ಜ್ಞಾನವನ್ನ ಗಳಿಸ್ಬೇಕು. ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲಿ ಸಂಶಯವನ್ನ ಪರಿಹರಿಸ್ಕೊಂಡು ಅವರ ಸೇವೆಯನ್ನು ಮಾಡೋದು ಅಂತಂದ್ರೆ ಏನೋ ಅವ್ರಿಗೇನೋ ಅದ್ ತಗೊಂಡ್ ಹೋಗ್ಕೊಡು, ಇದ್ ತಗೊಂಡ್ ಹೋಗ್ಕೊಡು ಅಂತ ಅಲ್ಲ. ಅವರು ಏನ್ ಹೇಳ್ತಾರೆ ಅಂದ್ರೆ ಈ ಪಾಠವನ್ನ ಕಲ್ತ್ಕೊಂಬ, ಇದನ್ನ ಹೀಗ್ ಮಾಡು, ಹಾಗ್ ಮಾಡು ಅಂತ ಹೇಳಿದ್ದನ್ನ ಸರಿಯಾಗಿ ಅವನು ನಿರ್ವಹಿಸೋದು, ಅದೇ ಸೇವೆ. ಆ ರೀತಿಯಲ್ಲಿ ಮಾಡ್ಬೇಕು. ಮತ್ತೆ ಗುರುಗಳಿಗೆ ಅರ್ಹತೆ ಏನು ಅಂತಂದ್ರೆ ಅವರು ಬ್ರಹ್ಮಜ್ಞಾನಿಗಳಾಗಿರ್ಬೇಕು, ಮತ್ತೆ ಶ್ರೋತ್ರಿಯರಾಗಿರ್ಬೇಕು. ಎಲ್ರು ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಈ ಶ್ಲೋಕಕ್ಕೆ ಸಾಕು ಅಂತ ಅನ್ನಿಸ್ತಾ ಇದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ವಿಜಯಲಕ್ಷ್ಮಿಯವರು ಮತ್ತೆ ಲಕ್ಷ್ಮಿಯವರು ಹೇಳಿಲ್ಲ ಅಲ್ವಾ? ಮುಂದಿನ ಶ್ಲೋಕವನ್ನ ನೀವಿಬ್ರು ಹೇಳೋದಂತೆ. ಯಜ್ಞಾತ್ಮಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇನ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಈ ಮಾರ್ಗವನ್ನು ಅನುಸರಿಸಿ ಮತ್ತು ಗುರುವಿನ ಮಾರ್ಗದರ್ಶನದಿಂದ ಜ್ಞಾನೋದಯವನ್ನು ಸಾಧಿಸಿದ ನಂತರ ಓ ಅರ್ಜುನ, ನೀನು ಇನ್ನೂ ಮುಂದೆ ಭ್ರಮೆಯಲ್ಲಿ ಬೀಳುವುದಿಲ್ಲ. ಆ ಜ್ಞಾನದ ಬೆಳಕಿನಲ್ಲಿ ಎಲ್ಲಾ ಜೀವಿಗಳು ಪರಮಾತ್ಮನ ಭಾಗಗಳು ಮತ್ತು ನನ್ನೊಳಗೆ ಇವೆ ಎಂದು ನೀನು ನೋಡುತ್ತೀಯ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ನೀನು ಈಗ ಹೀಗೆ ಗುರುಗಳ ಬಳಿ ಹೋದ್ಮೇಲೆ ನಿಂಗೆ ಜ್ಞಾನ ಅನ್ನೋದು ಬಂತು ಅಂದಾಗ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿಜಯಲಕ್ಷ್ಮಿಯವ್ರ ಹೇಳ್ತೀರಾ? ವಿಜಯಲಕ್ಷ್ಮಿಯವರು ಮತ್ತೆ ಆಮೇಲೆ ಲಕ್ಷ್ಮಿಯವರು ಇಬ್ರು ಹೇಳಿ. ಸರಿ ಅಮ್ಮ. ಇಲ್ಲಿ ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಸಿಲುಕುವುದಿಲ್ಲ. ಅಂದ್ರೆ ಅಮ್ಮ, ಈಗ ನಾವು ನಿಮ್ಮಲ್ಲಿಂದ ನಾವು ಜ್ಞಾನ ಏನ್ ಪಡಿತಾ ಇದ್ದೇವೆ, ಈ ಜ್ಞಾನ ಪಡೆದ್ಮೇಲೆ ನಾವು ಏನಾಗ್ತೈತಿ, ಮುಂದೆ ಯಾವುದೇ ಈ ದೇಹ ಬಂಧನದಾಗ್ಲಿ ಅಥವಾ ಈ ಹೊರ ಪ್ರಪಂಚದ ವಸ್ತುಗಳಿಗೆ ನಮಗೆ ಮೋಹ ಬರೋದಿಲ್ಲ ಅಂತೇಳಿ. ಇವಾಗ ನಾವು ಬರೀ ಪ್ರತಿ ಸಲ ನಾವು ಈಗ ಸ್ವಲ್ಪ ನಮ್ಗೆ ಈ ಒಂದು ವಾರ ನಂಗೆ ಡಿಸ್ಟರ್ಬೆನ್ಸ್ ಆಯ್ತು. ಅದು ಏನ್ ಮಾಡ್ತೇವಮ್ಮ, ಬರೀ ನಾವು ಈ ಕ್ವಶನ್ ಬಂದ್ರೆ ಇದಕ್ಕೆ ಆನ್ಸರ್ ಹುಡುಕ್ಬೇಕಲ್ಲ, ಈ ಆನ್ಸರ್ ನಾವ್ ಏನ್ ಆನ್ಸರ್ ಮಾಡ್ಬೋದು ಈ ಕ್ವಶನ್ಗೆ ಅಂತೇಳಿ ಇದನ್ನೇ ವಿಚಾರ ಮಾಡ್ತಿರ್ತೇವಿ. ಅವಾಗ ಏನಾಗ್ತೈತಿ, ಇವು ಯಾವ್ದೋ ನಮಗ್ ಹೊರಗಡೆ ಹೋಗುವಂತ ಮನಸ್ಸು ಹೊರಗಡೆ ಹೋಗೋದೇ ಇಲ್ಲ. ಇನ್ ನಮ್ಮಲ್ಲಿ ಇದೇ ಒಂದು ಜ್ಞಾನದಲ್ಲೇ ನಾವು ಹುಡುಕೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತೇವೆ. ಅದೇ ರೀತಿ ಈ ಜ್ಞಾನ ನಮಗ್ ಸಿಕ್ಕ ಮೇಲೆ ಅವಾಗ ಏನ್ ಅನಿಸ್ತಿ, ಎಲ್ಲರೂ ಒಂದೇ, ಎಲ್ಲಾ ಸಮತ್ವದಲ್ಲಿ ನೋಡುವಂತ ಒಂದು ಭಾವನೆ ಬರ್ತೈತಿ. ಆತ್ಮ ನನ್ನಲ್ಲಿ ಇದ್ದಾನೆ, ಅವರಲ್ಲಿ ಇದ್ದಾನೆ, ಅಂದ್ರೆ ಆತ್ಮ ಸರ್ವವ್ಯಾಪಿ. ಹೀಗಿದ್ಮೇಲೆ ಎಲ್ಲ ಜೀವಿಗಳು ಒಂದೇ, ಅಂದ್ರೆ ಆ ಪರಮಾತ್ಮನ ಒಂದು ಅಂಶವೇ ಆಗಿದ್ದಾನೆ ಅಂತ ಒಂದು ಭಾವನೆಗಳು ಶುರು ಆಗ್ತಾವಮ್ಮ. ಆ ಒಂದು ಭಾವನೆ ಬಂದಾಗ ಅರ್ಜುನಿಗೂ ಅದನ್ನೇ ಹೇಳ್ತಾನೆ. ಅವಾಗ ನೀನು ಯಾವುದೇ ಒಂದು ಭ್ರಮೆಯಲ್ಲಿ ನೀನು ಚಿಕ್ಕ ಹಾಕೊಳ್ಳೋದಿಲ್ಲ. ಆ ಭ್ರಮೆಯಿಂದ ನೀವು ಹೊರಗೆ ಬಂದ ಮೇಲೆ
ನಿನ್ನೊಳಗೆ ಏನು ಪರಮಾತ್ಮನ ಭಾಗ ಜೀವಿಗಳ ಆ ಪರಮಾತ್ಮ ಇದ್ದಾನೆ, ಅದೇ ರೀತಿ ಎಲ್ಲರಲ್ಲಿಯೂ ಅದೇ ಪರಮಾತ್ಮ ಇದ್ದಾನೆ. ಆ ರೀತಿ ನೀನು ನೋಡೋದಕ್ಕೆ ಶುರು ಮಾಡ್ತೀಯ ಅಂತ ಹೇಳ್ತಾನ. ಅಂದ್ರ ಈ ಜ್ಞಾನ ಸಿಕ್ಕ ಮೇಲೆ ನಮ್ಮಲ್ಲಿ ಮೋಹ ಇರೋದಿಲ್ಲ, ಅದರಿಂದ ನಾವು ಮುಕ್ತರಾಗ್ತೇವಿ. ಆ ಆತ್ಮಜ್ಞಾನಕ್ಕೆ ನಮ್ಗೆ ತಕ್ಷಣನೇ ಆತ್ಮಜ್ಞಾನ ಶುರು ಆಗ್ತೈತಿ. ಹಂಗ ಹೇಳ್ತಾರಮ್ಮ. ನಮಗಿನ್ನೂ ಶುರು ಆಗ್ಬೇಕು ಆತ್ಮಜ್ಞಾನ. ಈ ರೀತಿ ಅವಾಗ ಅವನಲ್ಲಿ ಸರ್ವವ್ಯಾಪಿ ಆದಾಗ ಅಹಂ ಬ್ರಹ್ಮಾಸಿ, ಆಮೇಲೆ ಕಲ್ವಿದಂ ಬ್ರಹ್ಮ ಸ್ವರೂಪನೇ ಅಂತಂದು ತಿಳ್ಕೊಂಡು ಒಳಗೂ ಹೊರಗೂ ಸಹ ಭಗವಂತನನ್ನ ಕಾಣ್ತಾ ಇದ್ದಾಗ ಆ ಒಂದು ಸಂಸಾರದ ಒಂದು ಇದ್ರಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ, ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಅಂತ ಹೇಳ್ಬೋದಮ್ಮ. ಕರೆಕ್ಟ್ ಆಗಿ ಹೇಳಿದಿರಾ ವಿಜಯಲಕ್ಷ್ಮಿ ಅವರೇ, ಧನ್ಯವಾದಗಳು. ಲಕ್ಷ್ಮಿ ಅವ್ರನ್ನ ಮಾತಾಡ್ಸೋಣ. ಲಕ್ಷ್ಮಿ ಅವ್ರ ಏನ್ ಹೇಳ್ತಾರ? ಹಾ ಅಮ್ಮ, ಇವಾಗ ನಮಗ್ ಪ್ರಭು ಗುರುಜಿ ಹೇಳ್ಕೊಟ್ಟಾರ್ರಿ. ಈ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ ಅಂತಂದ್ ಹೇಳಿ ನಾವ್ ಅವ್ರ ಕಡೆಯಿಂದ ಒಂದು ಗುರು ಉಪದೇಶ ಪಡ್ದೇವ್ರಿ. ಈಗ ನಮ್ಮನ್ ಯಾರ ಬಂದ್ ಕೇಳಿದ್ರು ನೀವ್ ದೇಹನ ಅಲ್ಲ ಅಂತಂದ ಹೇಳ್ತೇವಮ್ಮ. ಯಾಕಂದ್ರ ನಮಗ್ ಪೂರ್ಣ ಕ್ಲೀನ್ ಆಗಿ ಗೊತ್ತೈತ್ರಿ, ಅವ್ರ ಹೇಳ್ಕೊಟ್ಟಿರೋದ್ ದಾರಿ ಒಳಗ ನಾವ್ ನಡೀತಾ ಇದೇವ್ರಿ. ಅದ ನಮ್ಗ ಒಂದ್ ನೆಕ್ಸ್ಟ್ ಟೈಮ್ ಅದು ಈಗ ಹೆಂಗ ನಿನಗ್ ಈಗ ಫಾರ್ ಎಕ್ಸಾಂಪಲ್ ಯಾರೋ ನಾವು ಮದ್ವೆಗ್ ಹೋದಾಗ್ಲಿ ಅಥವಾ ಎಲ್ಲೋ ಹೋದಾಗ್ಲಿ ನೀ ಚೆನ್ನಾಗಿಲ್ಲ ಅಂತಂದ್ ಹೇಳಿದಾಗ ಬಿಡು ಅವ್ರ ಅಭಿಪ್ರಾಯ ಅಂತಂದ್ ಹೇಳಿ ನಾವ್ ಬಿಡ್ತೇವ್ರಿ. ಅದೇ ತರ ನನ್ ತಂಗಿ ಆಗಿರ್ಬೋದು ಅಥವಾ ಬೇರೆ ಯಾರಾಗಿರ್ಬೋದು, ಅವ್ರ ಚೆನ್ನಾಗಿಲ್ಲ ಅಂತಂದ್ ಹೇಳಿದಾಗ ಅದ್ ಇಡೀ ದಿನ ಯಾಕೆ ಒಂದ್ 3-4 ದಿನ ತಲಿಯೊಳಗ ನನಗ್ ಚೆನ್ನಾಗಿಲ್ಲ ಅಂದ್ರ ಅವ್ರು ಈಕೆ ನನ್ನ ನೋಡಿದ್ರು, ಅವ್ರೇ ನನ್ನ ನೋಡಿದ್ರು, ಹಿಂಗಂತೆ ಉಲ್ಟಾ ತಾನ್ ಚೆನ್ನಾಗದೇನಿ ತನ್ನಂತದ್ ಮತ್ತೊಬ್ರು ಇಲ್ಲ ಜಗತ್ನೊಳಗ ಅನ್ನೋದನ್ನ ಅಪ್ರಿಶಿಯೇಟ್ ಮಾಡ್ಕೊಂಡ್ ಹೋಗ್ತಾರ ಹೊರ್ತುನು ಇಬ್ರೊಳಗ್ ಕಂಪೇರ್ ಮಾಡಿದ್ರಮ್ಮ. ಯಾಕಂದ್ರ ಒಬ್ರಿಗೆ ಆತ್ಮಜ್ಞಾನ ಐತ್ರಿ, ಒಬ್ರಿಗೆ ಇಲ್ಲಾರಿ. ಅವ್ರು ಈ ದೇಹನ ನಾನು, ಮನಸ್ಸ ನಾನು ಅನ್ಕೊಂಡಿರೋದ್ರಿಂದ ಅವ್ರು ತಾವ್ ಹೇಳ್ಕೊಂತ ಹೋಗ್ತಾರ್ರಿ. ನನ್ನಂತ ಸುಂದ್ರಿ ಯಾರಿಲ್ಲ ಅಂತೆ. ನಾವ್ ಇರ್ಲಿ ಬಿಡು, ಅವ್ರ ಕಣ್ಣಿಗ್ ನಾನ್ ಆತರ ಕಂಡಿರ್ಬೋದು, ಇರ್ಲಿ ಬಿಡು ಅಂತ ಹೇಳಿ ಬಿಟ್ಟು ನಾವ್ ಸರಳ್ರಿ ಒಂದ್ ಕ್ಷಣಕ್ಕ ನಮ್ಮನ್ನ ನಾವ್ ತಿದ್ಕೊಂತೇವಮ್ಮ. ಯಾಕಂದ್ರ ನಮ್ಗ್ ಏನ್ ಇಂಪಾರ್ಟೆಂಟ್ ಐತಿ ಅನ್ನೋದು ಒಬ್ರು ಸದ್ಗುರು ಕಡೆಯಿಂದ ನಮ್ಗೊಂದ್ ಉಪದೇಶ ಆಗಿರ್ತೈತಿ. ಅದಕ್ ನಾವ್ ನೆಕ್ಸ್ಟ್ ಟೈಮ್ ಆ ದಾರಿಗ್ ಹೋಗಂಗಿಲ್ರಿ. ಇರ್ಲಿ ಬಿಡು, ನಾನ್ ಅಲ್ಲ ನನ್ ಯಾವಾಗ್ಲೂನು ನಾನ್ ಸಚ್ಚಿದಾನಂದ ಆತ್ಮ ಅಲ್ಲ, ಇರ್ಲಿ ಬಿಡು, ಅವ್ರಿಗೆ ಆತರ ಅನ್ಸಿರ್ಬೋದು ಅಂತ ಹೇಳಿ ಮತ್ತೂನು ನೆಗ್ಲೆಕ್ಟ್ ಮಾಡ್ತೇವೆ ಹೊರತುನು ನಾವ್ ಮತ್ತ ಆ ಹಾದಿಗ್ ಹೋಗಂಗಿಲ್ಲ ರೀ. ಆಮೇಲೆ ಎಲ್ಲಾ ಜೀವಿಗಳಿಗೂ ಈಗ ಅವ್ರು ಏನೋ ಅಂದ್ರುನು ಅವ್ರಿಗೆ ನಾವು ತಿರುಗಿ ಬೈಯೋದಾಗ್ಲಿ ಅಥವಾ ಒಬ್ರೊಬ್ರಂತೂ ಇಷ್ಟ ಸಿಟ್ಟಿಗೆ ಹೇಳ್ತಾರಮ್ಮ, ಆನ್ ದ ಸ್ಪಾಟ್ ಜಗಳ ತೆಗಿತಾರ್ರಿ. ಆನ್ ದ ಸ್ಪಾಟ್ ಇಲ್ಲ ನೀ ಹೇಳಿದ್ ತಪ್ಪೇ, ಏನು ಹಿಂದಿಂದು ಮುಂದಿಂದು ಅಕ್ಕಪಕ್ಕ ಏನ್ ನಡೀತೈತಿ ಏನು ಅಷ್ಟು ಸಿಟ್ಟು ಅಮ್ಮ. ಆನ್ ದ ಸ್ಪಾಟ್ ಜಗಳ ತಗೋದು, ಇದ್ದಕ್ಕಿದ್ದಂಗ ಫಂಕ್ಷನ್ ಬಿಟ್ಟು ಹೋಗೋದು, ಅಂತವೆಲ್ಲ ಮಾಡ್ತಾರ್ರಿ. ಅದಕ್ಕ ಅಷ್ಟುನು ತೀರಾ ಅತಿರೇಕಕ್ ಹೋಗ್ತಾರ್ರಿ. ಅದಕ್ಕ ನಮ್ಗೊಂದ್ ಜ್ಞಾನ ಇರೋದ್ರಿಂದ ನಾವ್ ಅಂತ ದಾರಿ ಒಳಗ್ ಹೋಗಲ್ಲಮ್ಮ. ಫಂಕ್ಷನ್ ಚೆನ್ನಾಗ್ ನಡೀಲಿ, ಎಲ್ಲಾರು ದೇವ್ರ ಸಮಾನನ, ಎಲ್ಲರೊಳಗು ಪರಮಾತ್ಮನ ಇರೋದು. ಏನೋ ಆಗಿರ್ಬೋದು ನನ್ ಕಡೆಯಿಂದ ತಪ್ಪು ಅಂತಂದ್ ಹೇಳಿ ತಿರುಗಿ ನಮ್ಮೊಳಗ್ ನಾವ್ ತಿದ್ಕೊಂತೇವೆ ಹೊರತು ಎಲ್ಲಾ ಜೀವಿ ಒಳಗು ಶ್ರೀಕೃಷ್ಣನ ಇರೋದು. ಎಲ್ಲಾ ಜೀವಿ ಒಳಗು ಈಗೊಂದು ಏನೋ ರೋಡ್ನೊಳಗ್ ಹೋಗ್ತಾ ಯಾವ್ದೋ ಒಂದು ಪ್ರಾಣಿಗೆ ಅಥವಾ ಪಕ್ಷಿಗೆ ಏನೋ ಆಗಿರ್ಬೋದಮ್ಮ, ನಮ್ ಮನಸ್ ಸಡನ್ ಅಲ್ಲಿ ಹೋಗ್ತೈತ್ರಿ. ಯಾರೋ ಗಾಡಿಯಿಂದ ಹೊಡ್ಕೊಂಡ್ ಹೋದವ್ರು ತಿರಿಗೂ ನೋಡ್ತಿರಂಗಿಲ್ಲಮ್ಮ. ನಾವಲ್ಲಿ ಅಕಸ್ಮಾತ್ ಆಗ ಆ ಸ್ಥಾನದೊಳಗಿದ್ವಿ, ಆ ಜಗದೊಳಗಿದ್ವಿ ಅಂದ್ರೆ ಮೊದ್ಲು ನಾವ್ ನಮ್ ಕೆಲ್ಸ ಬಿಟ್ಟು ಆ ಪ್ರಾಣಿನ ಬದುಕಸಕ್ಕಾಗ್ಲಿ ಅದಕ್ಕಾಗ್ಲಿ ಹೋಗ್ತೇವೆ. ಯಾಕಂದ್ರ ಅದು ಒಂದ್ ಜೀವ, ನಮ್ಮೊಳಗೊಂದ್ ಅದ್ ಕನಿಕರ ಅನ್ನೋದು ಹುಟ್ಟಿಸ್ಬಿಟ್ಟಿರ್ತಾರ್ರಿ ಸದ್ಗುರು ಅನ್ನೋರು. ಅದ್ರಿಂದ ನಾವ್ ಆನ್ ದ ಸ್ಪಾಟ್ ಅವ್ರಿಗೆ ಹೆಲ್ಪ್ ಮಾಡಕ್ ಹೋಕ್ಕವಿ. ನಮ್ ಕಡೆಯಿಂದ ಎಷ್ಟ್ ಸಾಧ್ಯ ಐತೆ ಅಷ್ಟ ಅವ್ರಿಗೆ ಸಹಾಯ ಮಾಡಕ್ ಹೋಕ್ಕವಿ, ನಮ್ ಕೆಲ್ಸ ಬಿಟ್ಟು ಅಮ್ಮ. ಆತರ ನಮ್ಗ ಸದ್ಗುರುಗಳು ಕೊಟ್ಟಾಗ ನಾವು ಭ್ರಮೆ ಒಳಗ್ ಬದುಕಾಕ್ ಸಾಧ್ಯನ ಇಲ್ಲ. ಎಲ್ಲರೊಳಗು ಪರಮಾತ್ಮ ಅದಾನ ಅಂತ ಹೇಳಿ ನೋಡ್ತೇವಿ, ಒಂದ್ ಒಳ್ಳೆ ದಾರಿ ಒಳಗ್ ನಡಿತೇವಿ ಗುರುವಿನ ಮಾರ್ಗದರ್ಶನದೊಳಗ ಅಂತ ಹೇಳಿ ನನಗ ಹಂಗ ಅನ್ನಿಸ್ತವಮ್ಮ. ಧನ್ಯವಾದ ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಈ ಶ್ಲೋಕದಲ್ಲಿ ಮೊದಲನೇ ಭಾಗದಲ್ಲಿ ಹೇಳ್ತಾರೆ, ಅಂದ್ರೆ ನೀನು ಈ ಭ್ರಮೆಗೊಳಗಾಗಲ್ಲ, ಅಂದ್ರೆ ಮೋಹಕ್ಕೆ ಒಳಗಾಗಲ್ಲ ಅಂತ. ಮೋಹಕ್ಕೆ ಒಳಗಾಗಲ್ಲ ಅಂತ ಏನು ಭ್ರಮೆ, ಏನು ಮೋಹ? ನೀವೆಲ್ಲ ತಿಳ್ಕೊಂಡಿದ್ದೀರಾ ಆಗ್ಲೇನೆ, ನೀವೆಲ್ಲ ಜ್ಞಾನಿಗಳಾಗೋಗ್ಬಿಟ್ಟಿದ್ದೀರಾ. ಈ ಉಪಾಧಿಗಳು ನಾನಲ್ಲ ಅಂತ ಅನ್ನೋದು, ದೇಹ ಮನಸ್ಸು ಬುದ್ಧಿಗಳು ನಾನಲ್ಲ ಅನ್ನೋದನ್ನ ತಿಳ್ಕೊಂಬಿಟ್ಟಿದ್ದೀರಾ.
ಈ ಜ್ಞಾನ ಬಂದಾಗ ಆತ್ಮಜ್ಞಾನ, ನಾನು ಆತ್ಮಸ್ವರೂಪಿ ಅನ್ನೋದು ಗೊತ್ತಾದಾಗ ಈ ಉಪಾಧಿಗಳೆಲ್ಲನೂ ನಾನಲ್ಲ ಅನ್ನೋದು ಗೊತ್ತಾಗೋಗುತ್ತೆ. ಅದರಿಂದ ನಾನು ಈ ಭ್ರಮೆಗೆ ಒಳಗಾಗಲ್ಲ, ಅಹಂಕಾರ ಅನ್ನೋದು ಇರಲ್ಲ. ನಾನು ಯಾಕೆಂದ್ರೆ ಆತ್ಮಸ್ವರೂಪಿ ಅನ್ನೋದು ಗೊತ್ತಾಗೋಗುತ್ತೆ. ಸರಿ, ಹಾಗೆ ಆತ್ಮಜ್ಞಾನ ಬಂದ ಏನಂತ ತಿಳ್ಕೊಳ್ತಾನೆ ಅಂತ 2ನೇ ಇದರಲ್ಲಿ ಹೇಳ್ತಾರೆ. ಆ ಜ್ಞಾನದ ಬೆಳಕಿನಲ್ಲಿ ಎಲ್ಲ ಜೀವಗಳು ಪರಮಾತ್ಮನ ಭಾಗಗಳು ಮತ್ತು ನನ್ನೊಳಗೆ ಇವೆ ಎಂದು ನೀನು ನೋಡುತ್ತೀಯ. ಅಂದರೆ ಪರಮಾತ್ಮನಲ್ಲಿ ಎಲ್ಲ ಈ ಒಂದು ಸೃಷ್ಟಿ ಅನ್ನೋದು ಎಲ್ಲನೂ ಪರಮಾತ್ಮನಲ್ಲಿ ಉಂಟಾಗಿರುವಂಥದ್ದು, ಅಂದ್ರೆ ತೋರಿಕೊಂಡಿರುವಂಥದ್ದು. ನಾವೆಲ್ಲವೂ ಆತ್ಮನಲ್ಲಿಯೇ ಇರುವುದು. ನನಗೆ ಬೇರೆ ಆತ್ಮ, ಅವ್ರಿಗೆ ಬೇರೆ ಆತ್ಮ ಅನ್ನೋದು ಇಲ್ಲ. ನಾವು ಸುಮ್ಮನೆ ನನ್ನ ಆತ್ಮ ಅಂತ ಬಿಟ್ಟು ಹೇಳ್ತೀವಿ, ಅದು ತಪ್ಪು ತಿಳುವಳಿಕೆ. ಆತ್ಮ ಅನ್ನೋದು ಎಲ್ಲ ಸರ್ವವ್ಯಾಪಿಯಾಗಿರುವಂತಹದ್ದು, ನಿಮ್ಗೆಲ್ಲ ಗೊತ್ತಿರುವಂತಹ ವಿಷಯವೇ. ಅದರಲ್ಲಿ ನಾನು ಅನ್ನೋದು ಈ ಒಂದು ಉಪಾಧಿಗಳು ತೋರಿಕೆ. ಅಲ್ಲಿ ನಾನು ಅನ್ನುವ ಒಂದು ಹೇಳಿಕೆಯನ್ನು ಅಹಂ ಅನ್ನೋದು ಹೇಳುತ್ತೆ. ನಾನು ಅನ್ನೋದು ಅಲ್ಲಿ ಬರುತ್ತೆ, ಅದೆಲ್ಲನೂ ಹೊರಟೋಗ್ಬಿಡುತ್ತೆ. ಇವಾಗ ಆತ್ಮಜ್ಞಾನ ಬಂತೋ ಅಲ್ಲಿ ನಾನಲ್ಲ, ಈ ಉಪಾಧಿಗಳು ನಾನಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು. ಆ ಸಚ್ಚಿದಾನಂದ ಸ್ವರೂಪಿ ಅನ್ನೋದು ಸರ್ವಾಂತರ್ಯಾಮಿ, ಅದರಲ್ಲಿ ಈ ಜಗತ್ತೆಲ್ಲೂ ಕಾಣಿಸ್ತಾ ಇದೆ ಅನ್ನೋದು ತಿಳಿದುಕೊಳ್ತೀಯಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸರಿ, ಹೀಗೆ ಆತ್ಮಜ್ಞಾನ ಎಲ್ಲ ಬಂತು. ಆಮೇಲೆ ಹಾಗಾದ್ರೆ ಇದೆಲ್ಲ ಧರ್ಮ ಮಾಡಿದವ್ರಿಗೆ ಇವಾಗ ಚಿತ್ತಶುದ್ಧಿ ಆಯ್ತು, ಧರ್ಮ ಮಾರ್ಗದಲ್ಲಿ ನಡೆದುಕೊಂಡವ್ರಿಗೆ ಅಂತ ಬಿಟ್ಟು ಆಯ್ತು. ಆಮೇಲೆ ಆತ್ಮಜ್ಞಾನನು ಪಡಿತಾರೆ. ಆತ್ಮಜ್ಞಾನನು ಪಡೆದ್ಮೇಲೆ ಅವ್ರಿಗೆ ಮುಕ್ತಿ ಅನ್ನೋದು ಸಿಕ್ಕತ್ತೆ. ಹಾಗಾದ್ರೆ ಪಾಪ ಮಾಡಿದವ್ರ ಕತೆ ಏನು ಅಂತ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೇಜಿನಂ ಸಂತರಿಷ್ಯಸಿ. ಎಲ್ಲ ಪಾಪಿಗಳ ಪೈಕಿ ಅತ್ಯಂತ ಅಧಮ ಎಂದು ಪರಿಗಣಿಸಲ್ಪಟ್ಟವರೂ ಸಹ ದೈವಿಕ ಜ್ಞಾನದ ದೋಣಿಯಲ್ಲಿ ಕುಳಿತು ಭೌತಿಕ ಅಸ್ತಿತ್ವದ ಈ ಸಾಗರವನ್ನು ದಾಟಬಹುದು ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿಯವರು ಹೇಳ್ತೀರಾ? ಹೇಗೆ ಪಾಪಿಗಳು ಸಹ ಇದ್ರ ಮೇಲೆ ಒಂದು ನಾವು ಸಣ್ಣದಾಗಿ ಇದು ಮಾಡಿದ್ವಿ. ಲಕ್ಷ್ಮಿಯವ್ರಿಗೆ ಗೊತ್ತಿದೆ, ಜ್ಞಾಪಕ ಇದೆಯಾ? ಈ ಶ್ಲೋಕದ ಮೇಲೆ 2 ವರ್ಷದ ಹಿಂದೆ ಮುಂದುವರ್ಸಿ ವಿಜಯಲಕ್ಷ್ಮಿ. ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ಒಂದು ದೋಣಿಯಲ್ಲಿದ್ದಾಗ ಈ ದುಃಖ ಸಾಗರವನ್ನು ದಾಟಬಲ್ಲೆ ಅಂತ ಹೇಳಿ ಕೃಷ್ಣ ಪರಮಾತ್ಮರು ಅರ್ಜುನ್ಗೆ ಹೇಳ್ತಾರ. ಅಂದ್ರೆ ನಮ್ಮ ಪಾಪಿಗಳಂದ್ರೆ ಎಲ್ಲರಿಗೂ ನಮ್ಗೆ ಬರುತ್ತೆ ಅಮ್ಮ. ಈ ಎಂತ ನಾವು ಏನೇ ಒಬ್ಬ ಮನುಷ್ಯ ತನ್ನ ಪಾಪಗಳು ಏನೇ ಮಾಡಿರ್ಲಿ ಅವನಿಗೆ ಒಂದು ಈ ಅಧ್ಯಾತ್ಮದ ಕಡೆ ಒಂದು ಲಕ್ಷ್ಯ ಬಂದು ಇದರಲ್ಲಿ ಒಂದು ಸತ್ಸಂಗದಲ್ಲಿ ಸೇರ್ಕೊಂಡಾಗ, ಈ ಸತ್ಸಂಗದಲ್ಲಿ ಗುರುಗಳು ಹೇಳ್ಕೊಟ್ಟಂತ ಈಗ ನೀವು ಹೇಳ್ಕೊಟ್ಟಂತ ಏನ್ ಜ್ಞಾನವನ್ನ ಕಲಿತಾ ಹೋಗ್ತವಿ, ಆ ಜ್ಞಾನದ ಒಂದು ಅಗ್ನಿಯಲ್ಲಿ ಅವ್ ಮಾಡಿದಂತ ಪಾಪಗಳು ಕರ್ಮಗಳು ಎಲ್ಲ ಸುಟ್ಟು ಹೋಗ್ತವೆ ಅಂತಾನು ಹೇಳ್ಬೋದಮ್ಮ. ಇದರಿಂದ ಏನಾಗ್ತತಿ, ಅವನಿಗೆ ಅಲ್ಲಿ ಒಂದು ಜ್ಞಾನ ಸಿಗ್ತತಿ. ಜ್ಞಾನ ಸಿಕ್ಕಾಗ ಅವನ್ಗೆ ಪೂರ್ತಿ ಹೌದು ಮಾಡೋದ್ ತಪ್ಪು ಕೆಲಸಗಳು ಅಂತ ಅರಿವಾಗಿ ಮತ್ತೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬಹುದು. ಆ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾಗ್ಲೇ ಅದೇ ಅವನಿಗೆ ಒಂದು ಸರಳವಾದಂತ ಒಂದು ಕೃಷ್ಣನ ಒಂದು ಅವನ ಒಂದು ನೆನಪಿನಲ್ಲಿ ಅಥವಾ ಈಶ್ವರನ ಅನುಗ್ರಹದಿಂದ ಆ ಒಂದು ಅನುಗ್ರಹದಿಂದ ಅವನಿಗೆ ಆ ಒಂದು ಜ್ಞಾನ ಸಿಕ್ಕಾಗ ಅವನು ಹೋಗ್ತಿರ್ತಕ್ಕಂತ ದಾರಿ ಅಥವಾ ಒಂದು ಸಂಸಾರದ ಒಂದು ದೋಣಿ ಏನೈತಲ್ಲ ಸರಳವಾಗಿ ಹೋಗ್ತೈತಿ. ಅಥವಾ ಒಂದು ಯಾವುದೋ ಒಂದು ಅವನಲ್ಲಿ ಕಷ್ಟಗಳು ಸುಖಗಳು ಅನ್ನೋದು ಬರೋದಿಲ್ಲ ಅಂತ ಹೇಳ್ಬೋದಮ್ಮ. ಹಾಗೆ ಒಬ್ಬ ಈಜ್ತಾನ, ನ್ಯಾಷನಲ್ ಲೆವೆಲ್ ಅಲ್ಲಿ ಈಜ್ ಮಾಡೋಂಥವನು ಸಮುದ್ರದಲ್ಲಿ ಈಜ್ತಾ ಇದ್ದಾಗ
ಅವನಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿ ಮುಳುಗ್ತಾನ ಅಂದಾಗ ಅವಾಗ ಯಾರೋ ಒಬ್ರು ಅವನನ್ನ ಎತ್ತಾರ. ಆ ಎತ್ತಿದಾಗ ಏನಾಗ್ತೈತಿ, ಅಲ್ಲಿ ಅವನಿಗೆ ಅಲ್ಲಿ ಭಗವಂತನೇ ಬಂದ್ ಅವನಿಗೆ ಎತ್ತಿ ಕಾಪಾಡ್ದ ಅನ್ನೋ ಒಂದು ಭಾವನೆ ಬರುತ್ತೆ. ಅದೇ ರೀತಿ ಈ ಪಾಪಿಗಳು ಸಮುದ್ರದಲ್ಲಿ ಮುಳುಗ್ತಾ ಇದ್ದಾಗ ಆ ಭಗವಂತನೇ ಈ ಅಧ್ಯಾತ್ಮದ ಒಂದು ಸತ್ಸಂಗದಲ್ಲಿ ಸೇರ್ಕೊಂಡಾಗ ಆ ಒಂದು ಭಗವಂತ ಅವರನ್ನ ಕೈ ಹಿಡಿದು ನಡೆಸ್ತಾನೆ ಅಂತ ಹೇಳ್ಬೋದಮ್ಮ. ತುಂಬಾ ಚೆನ್ನಾಗಿ ನಿಮ್ಮ ಅರ್ಥೈಸಿ ಹೇಳಿದ್ದೀರಾ. ಹಾಗೆ ಇಲ್ಲಿ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಧರ್ಮ ಮಾಡಿದ್ರೆ ನಿನಗ್ ಮಾತ್ರ ಮುಕ್ತಿ ಸಿಗುತ್ತೆ, ಬೇರೆಯವ್ರಿಗೆ ಸಿಗಲ್ಲ ಅಂತಲ್ಲ. ಸಿಗೋದಿಲ್ಲ. ಅವ್ರು ಸಹ ಬದಲಾವಣೆ ಆದ್ರೆ ಖಂಡಿತವಾಗಿಯೂ ಮುಕ್ತಿಯನ್ನ ಮುಕ್ತಿ ಪಡಿಬಹುದು, ಸಿಗ್ತೈತೆ. ಬಂಧನದಿಂದ ಅವನು ಮುಕ್ತನಾಗ್ಬೋದು ಅಂದ್ಬಿಟ್ಟೆ ಹೇಳೋದು. ಆದ್ರೆ ಅವನು ಆ ಹಂತಗಳನ್ನ ದಾಟಿ ಬರ್ಬೇಕಷ್ಟೇನೆ. ಹೌದು. ಹೇಗೆ ಈ ಜ್ಞಾನವನ್ನ ಪಡ್ಕೊಳ್ಳೋದ್ರಿಂದ ನಾವು ಈ ಅಂಗುಲಿಮಾಲನ ಕಥೆಯನ್ನ ನಾವು ನೋಡಿದೀವಿ. ಹೇಗೆ ಬುದ್ಧರು ಅಂಗುಲಿಮಾಲನನ್ನ ಆತ್ಮಜ್ಞಾನಿಯಾಗಿ ಪರಿವರ್ತನೆ ಮಾಡಿದ್ರು ಅಂತ ಬಿಟ್ಟು. ಹಾಗೆ ಇನ್ನು ಅನೇಕ ಮಹಾತ್ಮರು ಅಂದ್ರೆ ಋಷಿ ಮುನಿಗಳು ಸಹ ಈ ರೀತಿಯಾಗಿ ಪರಿವರ್ತನೆ ಆಗಿ ಆತ್ಮಜ್ಞಾನವನ್ನ ಪಡೆದುಕೊಂಡಿರೋ ಉಲ್ಲೇಖಗಳು ಬೇಕಾದಷ್ಟು ಇದೆ. ಉದಾಹರಣೆಗೆ ವಾಲ್ಮೀಕಿಗಳು ರಾಮಾಯಣವನ್ನ ಬರೆದ್ರು. ಅವರು ದರೋಡೆಕೋರರಾಗಿ ಈ ರೀತಿಯಲ್ಲಿ ಅವರು ಹಂತ ಹಂತವಾಗಿ ಬೆಳೆದ್ರು. ಎಲ್ಲಿ ಆತ್ಮಜ್ಞಾನ ಸಿಕ್ತೋ ಸರಿ, ಅವ್ರು ಎಷ್ಟು ದೊಡ್ಡದಾಗಿ ಬೆಳೆದ್ರು, ಹೌದು. ಎಷ್ಟು ಅವ್ರು ಒಂದು ಎತ್ತರಕ್ಕೆ ಕಾಡಲ್ಲಿ ಇದ್ದು ಎಲ್ಲಾ ದರೋಡೆ ಮಾಡ್ತಕ್ಕಂಥವ್ರು ವಾಲ್ಮೀಕಿ. ಅವ್ರಿಗೆ ಒಂದು ಜ್ಞಾನ ಸಿಕ್ಕಾಗ ಎಷ್ಟ್ ಬದಲಾವಣೆ ಆಗ್ತೈತಿ. ರಾಮಾಯಣನೇ ಬರ್ದ್ಬಿಟ್ರು. ಆದ್ರಿಂದ ಇಲ್ಲಿ ಏನು ಅಂತಂದ್ರೆ, ಅಜ್ಞಾನದಲ್ಲಿ ಮಾಡಿದಂತಹ ಒಂದು ಪಾಪ, ಈ ಜ್ಞಾನ ಅನ್ನೋದು ಬಂದಾಗ ಈ ಜ್ಞಾನಾಗ್ನಿಯಲ್ಲಿ ಅವೆಲ್ಲನೂ ದಹನ ಮಾಡೋಕೆ ಸಾಧ್ಯ ಇದೆ. ಕರ್ಮಗಳೆಲ್ಲ ಸುಟ್ಟು ಹೋಗ್ಬಿಡುತ್ತೆ. ಅದು ಅಂದ್ರೆ ಈ ಸಾಗರ ಅಂತಂದ್ರೆ ಈ ಸಂಸಾರ ಸಾಗರ ಅಂತಂದ್ರೆ ಏನು, ನಾವು ಈ ಹೆಂಡತಿ ಮಕ್ಳು ಅಂತ ಬಿಟ್ಟು ನಾವು ಕುಟುಂಬ ಅನ್ನೋದಲ್ಲ ಇವಾಗ. ಯಾಕೆಂದ್ರೆ ಆತ್ಮಜ್ಞಾನ ಬಂದ ಮೇಲೆ ಆತ್ಮಜ್ಞಾನ ತಿಳ್ಕೊಳ್ತಾ ಇರೋದ್ರಿಂದ ನಮ್ಗೆ ಸಂಸಾರ ಅಂದ್ರೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಏನು ಅಂದ್ರೆ ಈ ಸುಳಿಯಲ್ಲಿ, ಸಂಸಾರದ ಸುಳಿಯಲ್ಲಿ, ಚಕ್ರದಲ್ಲಿ ಹಾಕೊಂಡಿರೋದು ಅದು ಸಂಸಾರ ಸಾಗರ. ಅದನ್ನ ಈ ಜ್ಞಾನದ ದೋಣಿಯಲ್ಲಿ ಅಂತಂದ್ರೆ, ನಾನು ಇದಕ್ಕೆ ಅಂಟ್ಕೊಂಡಿಲ್ಲ. ಯಾಕೆಂದ್ರೆ ನಾನು ಸಚ್ಚಿದಾನಂದ ಸ್ವರೂಪಿ, ನಾನು ಆತ್ಮ ಅಂತ ತಿಳ್ಕೊಂಡಿರ್ತಾನಲ್ಲ, ಅದೇ ಜ್ಞಾನದ ದೋಣಿ. ಅದು ಯಾವ್ದಕ್ಕೆ ಇದಕ್ಕೆ ಅಂಟುಕೊಳ್ಳುತ್ತೆ ಅವನನ್ನ ಈ ಸಂಸಾರ ಸಾಗರದಿಂದ ದಾಟಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಇಲ್ಲಿ. ಯಾರಿಗೂ ಆತ್ಮಜ್ಞಾನ ಸಿಗಲ್ಲ ಅನ್ನೋದು ಇಲ್ವೇ ಇಲ್ಲ, ಎಲ್ರಿಗೂ ಸಾಧ್ಯ. ಹಂತ ಹಂತವಾಗಿ ಹೋಗ್ಬೇಕು ಅನ್ನೋದೇ. ಇಲ್ಲಿಗೆ ಮುಗಿಸೋಣ. ಸರಿ ಅಮ್ಮ, ಟೈಮ್ ಭಾಳ ಆಯ್ತು. ಧನ್ಯವಾದಗಳು. ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.